press the bell icon on the YouTube app and never miss another update. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ವೀಕ್ಲಿ ಕಾಂಪಿಟೇಟಿವ್ ಟೆಸ್ಟ್ ಬರೀತಾ ಇದ್ದೀರಿ ಅಂಡ್ ಪ್ರತಿ ವೀಕಲ್ಲೂ ಕೂಡ ಕಾಂಪಿಟೇಟಿವ್ ಟೆಸ್ಟ್ ಬರೆದು ಡಿಸ್ಕಷನ್ ಕ್ಲಾಸಸ್ನ ಯೂಸ್ ಮಾಡ್ಕೋತಾ ಇದ್ದೀರಿ ಅಂಡ್ ವೀಕಲಿ ಥಿಯರಿ ಟೆಸ್ಟ್ ಕೂಡ ಬರೀತಾ ಇರೋದು 2 ಸಬ್ಜೆಕ್ಟ್ಸ್. ಸೊ ಅದಕ್ಕೆ ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ನಾವು ವೀಕ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಲ್ಟರ್ನೇಟ್ ನೀವು ಬರೀತಾ ಹೋದ್ರಿ ಅಂತಂದ್ರೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಮ್ಯಾಕ್ಸಿಮಮ್ ರಿವಿಷನ್ ಆಗೇ ಆಗುತ್ತೆ ನಿಮಗೆ. ಸೊ ಯಾರು ಆ ಎಕ್ಸಾಮ್ಸ್ನ ಕರೆಕ್ಟಾಗಿ ತಗೊಂಡು ರಿವಿಷನ್ಸ್ ಡಿಸ್ಕಷನ್ಸ್ನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ ಮಾಡ್ಕೋತಾರೋ ಆಫ್ಲೈನಿಗೆ ಬಂದಮೇಲೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದು ಈಸಿಯಾಗಿ ಮೂವ್ ಆಗುತ್ತೆ. ಅದರ್ವೈಸ್ ಮತ್ತೆ ಅಲ್ಲಿ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಮಾಡಿ, ಡಿಸ್ಕಷನ್ ಕ್ಲಾಸಸ್ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಆಮೇಲೆ ಯಾವ ಕ್ವಶನ್ಸ್ ನಿಮಗೆ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅಲ್ಲಿ ಇಂಟ್ರೊಡಕ್ಷನ್ ಅಂತ ಇರುತ್ತೆ, ಇಂಟ್ರೊಡಕ್ಷನ್ ಯಾವ ಕ್ವಶನ್ ಅಂತ ನಿಮಗೆ ಬೇಕು ಅಂದ್ರೆ ಆ ಕ್ವಶನ್ ನೀವು ವ್ಯೂ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಡಿಸ್ಕಷನ್ ರಿಗಾರ್ಡಿಂಗ್ split 2 and split 3 first PUC chapters, that is Newton's laws of motion including friction along with work power energy ಮತ್ತು system of particles and rotation motion with gravitation. ಈ 4 ಚಾಪ್ಟರ್ಸ್ ನಿಮಗೆ ಕಂಬೈನ್ ಮಾಡಿ ಈ split 2 and 3 ಸಿಲೆಬಸ್ ನ ಕಾಂಪಿಟೇಟಿವ್ ಟೆಸ್ಟ್ ಕೊಟ್ಟರು. ಓಕೆ, so let's begin with the first question. Go for first question. A bird weighs 2 kg and is inside a closed cage of 1 kg. If it starts flying, then what is the weight of the bird and cage assembly ಅಂತ ಕೇಳ್ತಾ ಇದ್ದಾರೆ. ಸೊ ಕ್ವಶನ್ ಹೇಳ್ತಾ ಇದ್ದಾರೆ, ಒಂದು ಕೇಜ್ ಇದೆ, ದಿಸ್ ಇಸ್ ದ ಕೇಜ್, ಅದ್ರೊಳಗಡೆ ಒಂದು ಬರ್ಡ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಅ ಸ್ಟ್ಯಾಂಡ್ ಅಂತ ಅನ್ಕೊಳ್ಳೋಣ. ಬರ್ಡ್ ಏನ್ ಮಾಡ್ತಾ ಇದೆ, ಫ್ಲೈ ಮಾಡ್ತಾ ಇದೆ. ಬರ್ಡ್ಗೆ ಹೇಳ್ತಾರೆ 2 kg ಮಾಸ್ ಇದೆ ಅಂಡ್ ಕೇಜಿಗೆ ಹೇಳ್ತಾರೆ 1 kg ಮಾಸ್ ಇದೆ. ಒಂದ್ ಗೊತ್ತು, ಇದು ಫ್ಲೈ ಆಗಕ್ಕೆ ಟ್ರೈ ಮಾಡ್ತು ಅಂತಂದ್ರೆ ಅದ್ರ ಫೋರ್ಸ್ ಯಾವ ಕಡೆ ಆಕ್ಟ್ ಆಗುತ್ತೆ, ಡೌನ್ವರ್ಡ್ ಎಕ್ಸರ್ಟ್ ಆಗುತ್ತೆ. ಸೊ ಡೌನ್ವರ್ಡ್ ಎಕ್ಸರ್ಟ್ ಆಗುತ್ತೆ ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಅಪ್ವರ್ಡ್ ಇರುತ್ತೆ ಅಂಡ್ ದಿಸ್ ನಾರ್ಮಲ್ ರಿಯಾಕ್ಷನ್ ಶುಡ್ ಬ್ಯಾಲೆನ್ಸಸ್ ಬೈ ದಿಸ್ ಟೋಟಲ್ ವೆಯ್ಟ್. ಸೊ ಟೋಟಲ್ ವೆಯ್ಟ್ ನ ಬೇಕು ಅಂತಂದ್ರೆ W is equals to m into g, ಟೋಟಲ್ ವೆಯ್ಟ್. ಟೋಟಲ್ ಮಾಸ್ ತಗೊಂಡ್ರು ಸಾಕು. ನಮ್ಗೆ ನೆಕ್ಸ್ಟ್ ಅಲ್ಲಿ ಆನ್ಸರ್ಸ್ ಇರೋದು ಕೆಜಿಲಿ ಇರೋದಕ್ಕೆ ನಾವೇನ್ ಮಾಡೋಣ, ಸೊ ಜಸ್ಟ್ ಮಾಸ್ ತಗೊಂಡ್ರು ಸಾಕು. ಅಕಸ್ಮಾತ್ ಅವರು ವಿತ್ ಕೆಜಿ ವೆಯ್ಟ್ ಅಲ್ಲಿ ಕೇಳಿದ್ರು ಅಂತಂದ್ರೆ ನಾವು ಏನ್ ಮಾಡ್ಬೋದಿತ್ತು, ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟೇಷನ್ ಯೂನಿಟಿಗೆ ಹೋಗ್ಬೇಕಾಗಿತ್ತು. ಸೊ ಟೋಟಲ್ ಮಾಸ್ ಬೇಕು ಅಂತಂದ್ರೆ ಇವೆರಡನ್ನು ಆಡ್ ಮಾಡ್ಕೊಂಡ್ರೆ ಆಯ್ತು. ಆಡ್ ಮಾಡ್ಕೊಂಡ್ರೆ ಅಂದ್ರೆ ಟೋಟಲ್ ಮಾಸ್ ಇಸ್ ಈಕ್ವಲ್ಸ್ ಟು, ದಟ್ ಇಸ್ ನಥಿಂಗ್ ಬಟ್ ವೆಯ್ಟ್ ಇಸ್ ಈಕ್ವಲ್ಸ್ ಟು 2 + 1 ದಟ್ ಇಸ್ ಈಕ್ವಲ್ಸ್ ಟು 3 kg. ಯಾವುದು ಪರ್ಫೆಕ್ಟ್ ಆಪ್ಷನ್ ಆಗುತ್ತೆ ನೋಡಿ. ಆಪ್ಷನ್ ನೋಡಿದ್ರೆ ಥರ್ಡ್ ಆಪ್ಷನ್ ಇದೆ. ಥರ್ಡ್ ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಇದೆ, 3 kg ಇಸ್ ದ ರೈಟ್ ಆನ್ಸರ್. ಓಕೆ, ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 2. Question number 2 ಏನಂತ ನೋಡಪ್ಪ. A coin is dropped in a lift. It takes time t1 to reach the floor when the lift stationary. If it takes t2 when it lift is moving up with constant acceleration. The question ಕೇಳ್ತಾರೆ. So first point ಅವ್ರು ಹೇಳ್ತಾ ಇದ್ದಾರೆ, ಕ್ವೆಶ್ಚನ್ ನಂಬರ್ 2 ಅಲ್ಲಿ ಒಂದು ಲಿಫ್ಟ್ ಇದೆ, ಒಬ್ಬ ಪರ್ಸನ್ ಇದ್ದಾರೆ. ಆ ಪರ್ಸನ್ ಏನ್ ಮಾಡ್ತಾ ಇದ್ದಾರೆ, ಕಾಯಿನ್ ನ ಡ್ರಾಪ್ ಮಾಡ್ತಾ ಇದ್ದಾರೆ ಟು ದ ಫ್ಲೋರ್. ಡ್ರಾಪ್ ಮಾಡಿದಾಗ ಅದು ತಗೊಂತಿರೋ ಟೈಮ್ ಇದೆಯಲ್ಲ t1. ಸೊ t1 is equals to root of, okay, height with respect to that 2h divided by g. This is the formula. Time taken by the object to reach the floor of the stationary lift. ಅಂದ್ರೆ ಲಿಫ್ಟ್ ಏನಾಗಿದೆ, ಇಲ್ಲಿ ರಸ್ಟ್ ಅಲ್ಲಿ ಇದೆ, t1 ಇದೆ. ಹಂಗ ಅಬ್ಸರ್ವ್ ಮಾಡಿದ್ರೆ t1 is inversely proportional to square root of acceleration due to gravity. ಸೆಕೆಂಡ್ ಕೇಸ್ ಹೇಳ್ತಾ ಇದ್ದಾರೆ, ಲಿಫ್ಟ್ ಈಸ್ ಮೂವಿಂಗ್, ಯಾವ ವರ್ಡು, ಅಪ್ವರ್ಡ್. ಆಗ ಆ ಪರ್ಸನ್ ಏನ್ ಮಾಡ್ತಾ ಇದಾರೆ, ಅಗೇನ್ ಕಾಯಿನ್ ನ ಡ್ರಾಪ್ ಮಾಡ್ತಾ ಇದಾರೆ. ಕಾಯಿನ್ ಡ್ರಾಪ್ ಮಾಡ್ಬೇಕಾದ್ರೆ ತಗೋತಿರೋ ಟೈಮಿಂಗ್ಸ್ ಇದೆಯಲ್ಲ ಅದು t2 ಅಂತ ಹೇಳ್ತಾ ಇದಾರೆ. ಆಪ್ಷನ್ಸ್ ಕೇಳ್ತಿದ್ದಾರೆ, ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು t1 and t2. ಇಫ್ ಇಟ್ ಈಸ್ ಮೂವಿಂಗ್ ವಿತ್ ಅಪ್ವರ್ಡ್ ವಿತ್ ಅನ್ ಆಕ್ಸಲೇಷನ್ a, ಡೌನ್ವರ್ಡ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗೇ ಆಗುತ್ತೆ. ದೆನ್ ವಾಟ್ ಇಸ್ ದ ಟೈಮ್ ಪೀರಿಯಡ್ ಫಾರ್ಮುಲಾ, t2 is equals to height ಸೇಮ್ ಇದೆ, ಇಲ್ಲೆಷ್ಟು ಹೈಟ್ ಇದೆ ಇಲ್ಲೂ ಅಷ್ಟೇ ಹೈಟ್, 2h divided by acceleration with acceleration due to gravity, both are in opposite direction. Relative concept apply ಮಾಡಿದ್ರೆ a plus g ಆಗುತ್ತೆ. ಆಮೇಲೆ t2 ನ ನೀವು ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್
a plus g ಇದೆ. ಸ್ಲೈಟ್ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು a ವ್ಯಾಲ್ಯೂ, ಸ್ಲೈಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ t2 ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂಡ್ ಇಯರ್ ಅಂಡ್ ರೂಟ್ ಆಫ್ g ವ್ಯಾಲ್ಯೂ ಕಡಿಮೆ ಇದೆ ಅಂಡ್ t1 ಜಾಸ್ತಿ ಇದೆ. It means that there is a smallest amount of value of t1 is greater than this t2. Therefore, our answer is t1 is greater than t2. ಇದು ಒಂದು ಆಪ್ಷನ್ ಆಗುತ್ತೆ, ಅಥವಾ t2 is less than t1. ಸೊ ಯಾವುದು ಪರ್ಫೆಕ್ಟ್ ಆಪ್ಷನ್ ಆಗುತ್ತೆ ನೋಡ್ಕೊಳ್ಳಿ. Option T1 is much more greater than T2 and T1 is greater than T2. Therefore, option second is the right answer. That is T1 is greater than T2. Note it down. Go for next question. Question number 3. Question number 3 ಹೇಳ್ತಾ ಇದೆ, an object with a mass of 10 kg moves at a constant velocity of 10 meter per second. A constant force then acts on for 4 seconds on the object and gives it a speed of 2 meter per second in opposite direction. The acceleration produced in it is. So question expect ಮಾಡ್ತಾ ಇರೋದು ಏನು ಅಂತಂದ್ರೆ, ಒಂದು ಅದರ ಮಾಸ್ ಕೊಟ್ಟಿದ್ದಾರೆ, ಎಷ್ಟು ಕೆಜಿ ಕೊಟ್ಟಿದ್ದಾರೆ, 10 kg ಕೊಟ್ಟಿದ್ದಾರೆ. ಓಕೆ, ಕ್ವೆಶ್ಚನ್ ನಂಬರ್ 3, ಮಾಸ್ ಇಸ್ 10 kg. ಆಬ್ಜೆಕ್ಟ್ ಗೆ ಫಸ್ಟ್ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಅದ್ರ ಸ್ಪೀಡ್ ಇದೆಯಲ್ಲ ಅದು v1 ಕೊಟ್ಟಿದ್ದಾರೆ 10 ಮೀಟರ್ ಪರ್ ಸೆಕೆಂಡ್ ಇದೆ. ಅಗೇನ್ ಸಮ್ ಅಮೌಂಟ್ ಆಫ್ ಫೋರ್ಸ್ ಆಕ್ಟ್ ಮಾಡಿದ್ದಾರೆ, ಫೋರ್ಸ್ ಆಕ್ಟ್ ಮಾಡಿದ ತಕ್ಷಣ ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ, ಆಗ ವೆಲಾಸಿಟಿ v2 is equals to 2 ಮೀಟರ್ ಪರ್ ಸೆಕೆಂಡ್ ಇದೆ. ಟೈಮಿಂಗ್ಸ್ ಹೇಳ್ತಾ ಇದ್ದಾರೆ 4 ಸೆಕೆಂಡ್ ಅಂತ. 4 ಸೆಕೆಂಡ್ ಅಲ್ಲಿ ಇದು ಎಕ್ಸಾಕ್ಟ್ ಆಗ್ತದ್ದು v1 ವಿತ್ ರೆಸ್ಪೆಕ್ಟ್ ಟು v2 ಅಲ್ಲಿ. ಕ್ವಾಂಟಿಟೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ, ಆಕ್ಸಲೇಷನ್ ನ ಬೇಕು. ನಮಗೆ ಯಾವ ಫಾರ್ಮುಲಾ ಗೊತ್ತಿದೆ, v1 v2 ಮತ್ತೆ ಟೈಮ್ ಗೆ ಬೇಕು ಅಂತಂದ್ರೆ ಆಕ್ಸಲೇಷನ್ ಅಂದ್ರೆ ನಥಿಂಗ್ ಬಟ್ ಚೇಂಜ್ ಇನ್ velocity with respect to the time. So that is v2 minus v1 divided by t. So a is equals to, ಒಂದು ಅಬ್ಸರ್ವ್ ಮಾಡಿ, ಇದು ಅಪೋಸಿಟ್ ಡೈರೆಕ್ಷನ್ ಬಂದಾಗ v2 ಏನಾಗುತ್ತೆ, ಮೈನಸ್ ಆಗುತ್ತೆ. v2 ಮೈನಸ್ ಆಯ್ತು ಅಂತಂದ್ರೆ minus 2 ಮೀಟರ್ ಪರ್ ಸೆಕೆಂಡ್ ನ ತಗೊಳ್ಳಿ. ಸೊ minus 2 ಮೀಟರ್ ಪರ್ ಸೆಕೆಂಡ್ minus 10 divided by ಟೈಮಿಂಗ್ಸ್ ಹೇಳಿದರೆ 4, that is equals to minus 12 divided by 4, that is equals to minus 3 meter per second square. This is the acceleration of a body. Option observe ಮಾಡಿ, minus 0.3 meter per second square, minus 3 meter per second square, minus 3 meter per second square. Therefore, option 2 is the right answer. Okay, note it down and go for next question. Question number 4. Question number 4 ಹೇಳ್ತಾ ಇದೆ, in the concept of that simple pendulum. ಏನ್ ಹೇಳಿದಾರೆ ನೋಡಪ್ಪ, a seconds pendulum is mounted in a rocket. Seconds pendulum is mounted in a rocket. Its period of oscillation decreases when the rocket is. Option ಹೇಳ್ತಾ ಇದ್ದಾರೆ, comes down with uniform acceleration, moves up with an uniform velocity, moves around the earth in a geostationary orbit, and moves up with uniform acceleration. ಸೊ ಒಂದು ಯೂನಿಫಾರ್ಮ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಅಲ್ಲಿ ನಾವು ನೋಡ್ಕೊಳ್ಳೋದಾಯ್ತು ಅಂದ್ರೆ ಇವ್ರು ಹೇಳ್ತಾರೆ ಟೈಮ್ ಪೀರಿಯಡ್ ಕಾನ್ಸೆಪ್ಟ್ ಅಲ್ಲಿ ಒಂದು ಗೊತ್ತಿರಲಿ, ಈಕ್ವೇಶನ್ ಏನ್ ಬರುತ್ತೆ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಗೆ, ಅದು ಗೊತ್ತಿದ್ರೆ ಈಸಿ ಆಗುತ್ತೆ. ಏನ್ ಫಾರ್ಮುಲಾ, ಟೈಮ್ ಪೀರಿಯಡ್ ಫಾರ್ ಎ ಸಿಂಪಲ್ ಪೆಂಡುಲಮ್ ಆರ್ ಸೆಕೆಂಡ್ಸ್ ಪೆಂಡುಲಮ್ ಅಂತಂದ್ರೆ 2π, t is equals to 2π root of L by G. ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸೆಪ್ಟ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಮೇಲೆ ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಅಥವಾ ಆಕ್ಸಿಲರೇಷನ್ ವ್ಯಾಲ್ಯೂ ಇವರು ಏನ್ ಕೇಳ್ತಾ ಇದಾರೆ ಟೈಮ್ ಪೀರಿಯಡ್ ಕಾನ್ಸೆಪ್ಟ್ ಅಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಸೆಕೆಂಡ್ ಆಪ್ಷನ್ ಹೇಳ್ತಾರೆ ಮೂವ್ಸ್ ಅಪ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ತಾರೆ. ವೆಲಾಸಿಟಿ ಯೂನಿಫಾರ್ಮ್ ಆಯ್ತು ಅಂದ್ರೆ ಆಕ್ಸಿಲರೇಷನ್ 0 ಆಗ್ಬಿಡುತ್ತೆ. ಸೊ ದೇರ್ ಇಸ್ ನೋ ವೇರಿಯೇಷನ್ ಆಫ್ ದಟ್ ಟೈಮ್ ಪೀರಿಯಡ್. ದಟ್ಸ್ ವೈ ಇದು ಆಕ್ಸಿಲರೇಷನ್ 0 ಆಗ್ಬಿಡ್ತು ಅಂದ್ರೆ ಟೈಮ್ ಪೀರಿಯಡ್ ಇನ್ಫಿನಿಟಿ ಆಗುತ್ತೆ. ಅವ್ರು ಕೇಳ್ತಿರೋದು ಜಸ್ಟ್ ಡಿಕ್ರೀಸ್ ಆಗೋದು ಕೇಳ್ತಾ ಇದ್ದಾರೆ. ಸೊ ಆಮೇಲೆ ಯೂನಿಫಾರ್ಮ್ ವೆಲಾಸಿಟಿ ಕಾನ್ಸೆಪ್ಟ್ ಬರೋದಿಲ್ಲ, ಆ ಆಪ್ಷನ್ ಬಿಟ್ಬಿಡೋಣ. ಇನ್ ಮಿಕ್ಕಿದಲ್ಲಿ ಯೂನಿಫಾರ್ಮ್ ಆಕ್ಸಿಲರೇಷನ್ ಕಾನ್ಸೆಪ್ಟ್ ಗೆ ಹೋಗೋಣ, ಅದು ಏನ್ ಬರುತ್ತೆ ಚೆಕ್ ಮಾಡ್ಕೊಂಡು. ಫಸ್ಟ್ ಕಂಡೀಷನ್ ಹೇಳ್ತಾ ಇದೀನಿ, ನಾವು ರಾಕೆಟ್ ಏನಾದರೂ ಲಾಂಚ್ ಆಗ್ಬೇಕಾದ್ರೆ ಅಪ್ವರ್ಡ್ ಲಾಂಚ್ ಆಯ್ತು ಅಂತ ಅನ್ಕೋ. If rocket is moving upward with uniform acceleration against to the gravity, a value upward ಹೋಗ್ತಾ ಇದೆ ಅಂದ್ರೆ against to the gravity. ಒಂದಂತೂ ಕನ್ಫರ್ಮ್, ವಿತ್ ಹೈಟ್ ಹೋದಂಗೆ g ಏನಾಗುತ್ತೆ ಕಡಿಮೆ ಆಗುತ್ತೆ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಯ್ತು ಅಂದ್ರೆ ಟೈಮ್ ಪೀರಿಯಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಯಾವುದು, ಸಿಂಪಲ್ ಪೆಂಡುಲಮ್. ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು ತಗೊಂಡ್ರ ರಾಕೆಟ್ ಅಲ್ಲಿ ಸಿಂಪಲ್ ಪೆಂಡುಲಮ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ಸಿಂಪಲ್ ಪೆಂಡುಲಮ್ ಅಂಡ್ ದಿಸ್ ಇಸ್ ದ ಆಸಿಲೇಷನ್ of the simple pendulum. ಯಾವರ್ಡ್ ಹೋಗ್ಬೇಕಾದ್ರೆ ಅಪ್ವರ್ಡ್ ಹೋಗ್ಬೇಕಾದ್ರೆ ಟೈಮ್ ಪೀರಿಯಡ್ ಇನ್ಕ್ರೀಸಸ್ ಡ್ಯೂ ಟು ಡಿಕ್ರೀಸ್ ಇನ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ.
ಅಕಸ್ಮಾತ್ ಸೆಕೆಂಡ್ ಕೇಸ್ ನಾವು ತಗೋತೀನಿ, ಇಫ್ ರಾಕೆಟ್ ಈಸ್ ಮೂವಿಂಗ್ ಡೌನ್ವರ್ಡ್ ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್, ಡೌನ್ವರ್ಡ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಡೌನ್ವರ್ಡ್ ಬರ್ತಾ ಇದೆ, ಆಕ್ಸಿಲರೇಷನ್ due to gravity is downward increases. As g increases, time period decreases. ನಮಗೆ ಬೇಕಾಗಿರೋದು ಕೂಡ ಡಿಕ್ರೀಸಿಂಗ್ ಟೈಮ್ ಪೀರಿಯಡ್. ಆಗ ಒಂದೇ ಚಾನ್ಸಸ್ ಇರೋದು, ರಾಕೆಟ್ ಮಸ್ಟ್ ಮೂವ್ ಯಾವರ್ಡು ಡೌನ್ ಸೈಡ್ ಗೆ ಬರಬೇಕು ವಿತ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಏನಾಗಿರ್ಬೇಕು, ಯೂನಿಫಾರ್ಮ್ ಆಗಿದ್ರೆ ಮಾತ್ರ ದೆನ್ ದ ಟೈಮ್ ಪೀರಿಯಡ್ ಆಫ್ ಸೆಕೆಂಡ್ ಪೆಂಡುಲಮ್ ವಿಲ್ ಡಿಕ್ರೀಸಸ್. ಆಪ್ಷನ್ ನೋಡೋಣ ಯಾವುದು ಪರ್ಫೆಕ್ಟ್ ಇದೆ. ಆಪ್ಷನ್ ಹೇಳ್ತಾ comes down with uniform acceleration. First option is the right answer. Okay, note it down and go for next question. Question number 5. Question number 5 ಹೇಳುತ್ತೆ, a man is carrying a block of certain substance. Density ಕೊಟ್ಟಿದ್ದಾರೆ 1000 kg per meter cube. So 1000 kg per meter cube density ಇರುವಂತಹ substance ಅಂದ್ರೆ water. Weighing 1 kg in his left hand and a bucket filled with water and weighing 10 kg in his right hand. He drops the block into the bucket. How much load does the carry in his right hand now? ಅಂತ ಇದೆ. ಕ್ವಶನ್ ಬಹಳ ಸಿಂಪಲ್. ಡೆನ್ಸಿಟಿ ಕೊಟ್ಬಿಟ್ಟು ನೆಕ್ಸ್ಟ್ ಅದರದ್ದು weight ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಫಸ್ಟ್ ತಗೊಂಡ್ರೆ 1 kg, ದಟ್ ಈಸ್ ನಥಿಂಗ್ ಬಟ್ ಅದು ಕೂಡ ವಾಟರ್, ಬಿಕಾಸ್ 1000 kg per meter cube is the density of water. ನೆಕ್ಸ್ಟ್ ರೈಟ್ ಹ್ಯಾಂಡ್ ಅಲ್ಲಿ ಇರೋದು 10 kg of water, ಅದಕ್ಕೆ ಮತ್ತೆ 1 kg ಆಡ್ ಆಯ್ತು ಅಂದ್ರೆ ದಟ್ ಬಿಕಮ್ಸ್ 11 kg ಟೋಟಲ್ weight ಆಗುತ್ತೆ. Then option 4 is the right answer for question number 5. So question number 5 ಗೆ option 4, that is how many kg? 11 kg. Okay, note it down and go for next question. Question number 6. So 6th question ನೋಡಿ, 6th question ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇನ್ಕ್ಲೈನ್ ಪ್ಲೇನ್ ಕೊಟ್ಟಿದ್ದಾರೆ. ಇನ್ಕ್ಲೈನ್ ಪ್ಲೇನ್ ಅಲ್ಲಿ ಫಿಕ್ಸ್ಡ್ ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ ಗೆ ಮಾಸ್ ನ ಅಟ್ಯಾಚ್ ಮಾಡಿದ್ದಾರೆ. ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ. ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ, ಎ ಬಾಡಿ ಆಫ್ ಮಾಸ್ 5 kg. ದಿಸ್ ಇಸ್ ಅನ್ ಇನ್ಕ್ಲೈನ್ ಪ್ಲೇನ್ ವಿತ್ ಇನ್ಕ್ಲಿನೇಷನ್ ಎಷ್ಟು ಕೊಟ್ಟಿದಾರಪ್ಪ, 30 ಡಿಗ್ರಿ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ದ ಫಿಕ್ಸ್ಡ್ ಪೋರ್ಷನ್, ಅಂಡ್ ದಿಸ್ ಫಿಕ್ಸ್ಡ್ ಪೋರ್ಷನ್ ಇಸ್ ಕನೆಕ್ಟೆಡ್ ಬೈ ಅ ಸ್ಪ್ರಿಂಗ್, ಅಂಡ್ ಸ್ಪ್ರಿಂಗ್ ಇಸ್ ಅಟ್ಯಾಚ್ಡ್ ಟು ಎ ಮಾಸ್ ಆಫ್ ಎಷ್ಟು kg? 5 kg. ಇದು ಅವ್ರು ಕೊಟ್ಟರು ಸೆಟ್. ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನೋಡೋಣ. ಬೈ ಎ ಸ್ಪ್ರಿಂಗ್ ಬ್ಯಾಲೆನ್ಸ್ ಆನ್ ಇನ್ಕ್ಲೈನ್ ಪ್ಲೇನ್ ಆಸ್ ಶೋನ್ ಇನ್ ದ ಫಿಗರ್, ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಮೆಜರ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸ್ ಎಷ್ಟು ಮೆಜರ್ ಮಾಡುತ್ತೆ? ಸ್ಪ್ರಿಂಗ್ ಬ್ಯಾಲೆನ್ಸ್ ಮೆಷರ್ ಮಾಡಬೇಕು ಅಂತಂದ್ರೆ ದಟ್ ಇಸ್ ಅಮೌಂಟ್ ಆಫ್ ಫೋರ್ಸ್ ಎಷ್ಟು ರಿಸ್ಟೋರ್ ಮಾಡುತ್ತೆ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಬಿಕಾಸ್ ಡೌನ್ವರ್ಡ್ ಫೋರ್ಸ್ ಎಕ್ಸರ್ಟ್ ಆಯ್ತು ಅಂತಂದ್ರೆ ಅಪ್ವರ್ಡ್ ಅಲ್ಲಿ ಏನ್ ಎಕ್ಸರ್ಟ್ ಆಗುತ್ತೆ? ರಿಸ್ಟೋರಿಂಗ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಎಫ್, ದಟ್ ಅಮೌಂಟ್ ಆಫ್ ರಿಸ್ಟೋರಿಂಗ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ, ದಟ್ ಇಸ್ ಈಕ್ವಲ್ಸ್ ಟು ದಟ್ ಅಮೌಂಟ್ ಆಫ್ ವೇಟ್. ಆಮೇಲೆ ಇಲ್ಲಿ ಮಾಸ್ ಡೌನ್ವರ್ಡ್ ಆಕ್ಟ್ ಆಗುತ್ತೆ ಅಂತಂದ್ರೆ ಅದಕ್ಕೆ ಕಾಂಪೊನೆಂಟ್ ಗೊತ್ತು ನಮಗೆ. ಓಕೆ, ದಟ್ ಈಸ್ mg cos θ ಆಗುತ್ತೆ. ಇದು ವರ್ಟಿಕಲ್ ಕಾಂಪೊನೆಂಟ್. ಹಾರಿಜಾಂಟಲ್ ಕಾಂಪೊನೆಂಟ್ ಏನ್ ಬರುತ್ತೆ? mg sin θ ಬರುತ್ತೆ. ಅಂಡ್ ದಟ್ ಶುಡ್ ಬಿ ಈಕ್ವಲ್ಸ್ ಟು ದ ನಾರ್ಮಲ್ ರಿಯಾಕ್ಷನ್, ಆರ್ ಗೆ ಈಕ್ವಲ್ ಆಗುತ್ತೆ. ಆಮೇಲೆ ಎಫ್ ಬೇಕು ಅಂತಂದ್ರೆ ಎಫ್ ಗೆ ಈಕ್ವಲ್ ಏನ್ ಬರುತ್ತಪ್ಪ? mg sin θ. ಸೊ ವಾಟ್ ಇಸ್ ದ ಆಂಗಲ್ ದೇ ಗಿವನ್? 30 ಡಿಗ್ರಿ ಕೊಟ್ಟಿದ್ದಾರೆ ಅಲ್ವಪ್ಪ. ಸೊ ಆಂಗಲ್ ಇಸ್ ದೇ ಗಿವನ್ 30 ಡಿಗ್ರಿ. ಮಾಸ್ ಕೊಟ್ಟಿದ್ದಾರೆ. ಸೊ ಮಾಸ್ ಆಫ್ ದ ಬ್ಲಾಕ್ ಇಸ್ ಈಕ್ವಲ್ಸ್ ಟು 5 kg. therefore f is equals to 5 into g value 10 ತಗೊಳ್ಳಿ, sin θ ವ್ಯಾಲ್ಯೂ ಎಷ್ಟು ಬರುತ್ತೆ? 30. sin 30 ವ್ಯಾಲ್ಯೂ ಎಷ್ಟಪ್ಪ? 1/2. 1/2 ಅಂತಂದ್ರೆ 5 ಆಗುತ್ತೆ. 5 5 is 25 ನ್ಯೂಟನ್ is the right answer. ಸಿಂಪಲ್ ಕ್ವಶನ್, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು, ಕಾಂಪೊನೆಂಟ್ಸ್ ಗೊತ್ತಿರಬೇಕು, ರೆಸಲ್ಯೂಷನ್ ಆಫ್ ದಿಸ್ ಕಾಂಪೊನೆಂಟ್ಸ್. mg ಇದೆಯಲ್ಲ, mg ನ ರಿಸಾಲ್ವ್ ಮಾಡ್ತಾ ಇದೀವಿ. mg ರಿಸಾಲ್ವ್ ಇಂಟು 2 ಕಾಂಪೊನೆಂಟ್ಸ್, ವರ್ಟಿಕಲ್ ಕಾಂಪೊನೆಂಟ್ ಅಂಡ್ ಹಾರಿಜಾಂಟಲ್ ಕಾಂಪೊನೆಂಟ್. ಬೇಕಾಗಿರೋದು ಸೊ ಅಮೌಂಟ್ ಆಫ್ ಬ್ಯಾಲೆನ್ಸಸ್ ಇನ್ ದ ಸ್ಪ್ರಿಂಗ್. ಸ್ಪ್ರಿಂಗ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಆಗ್ತಾ ಇದೆ ಅಂದ್ರೆ ಎಷ್ಟು ಅಮೌಂಟ್ ಆಫ್ weight ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ರಿಸ್ಟೋರಿಂಗ್ ಫೋರ್ಸ್ ಯಾರಿಗೆ ಈಕ್ವಲೆಂಟ್ ಆಗುತ್ತೆ? ಡೌನ್ವರ್ಡ್ ಫೋರ್ಸ್ ಗೆ mg sin θ ಈಕ್ವಲ್ ಆಗುತ್ತೆ. ದಟ್ಸ್ ವೈ ವಿ ಗೆಟ್ ದ ಈಕ್ವೇಷನ್ f is equals to 25 ನ್ಯೂಟನ್. ಆಪ್ಷನ್ ಏನಿದೆ ನೋಡಪ್ಪ? 10, 500, 25, 50 Newton. 25 Newton is the right answer. Therefore, option 3 is the right answer. Clear aita? Yes. Note it down and go for next question. Question number 7. Seventh question ಏನು ಹೇಳ್ತಾರೆ ನೋಡಪ್ಪ. A 100 gram iron ball having velocity 100 gram iron ball ಕೊಟ್ಟಿದ್ದಾರೆ. ಎಷ್ಟಿದೆ velocity? 10 meter per second collides with a wall at an angle 30 degree.
ಮಾಸ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ ಅಂಡ್ ವಾಲ್ ಗೆ ಇನ್ಸಿಡೆಂಟ್ ಆಗ್ತಿರೋ ಆಂಗಲ್ 30 ಡಿಗ್ರಿ ಕೊಟ್ಟಿದ್ದಾರೆ ಅಂಡ್ ರಿಬೌಂಡ್ಸ್ ವಿತ್ ದ ಸೇಮ್ ಆಂಗಲ್. ಸೇಮ್ ಆಂಗಲ್ ರಿಬೌಂಡ್ ಆಗ್ತಾ ಇದೆ ಅಂದ್ರೆ ಸೇಮ್ ವೆಲಾಸಿಟಿ ಬರುತ್ತೆ ಅಂತ ಕನ್ಕ್ಲೂಡ್ ಆಯ್ತು. ಮೊಮೆಂಟಮ್ ಕೂಡ ಸೇಮ್ ಇರುತ್ತೆ. ಇಫ್ ದ ಪೀರಿಯಡ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಬಾಲ್ ಅಂಡ್ ದ ವಾಲ್ ಇಸ್ 0.1 ಸೆಕೆಂಡ್, ಅಂದ್ರೆ ಆ ಬಾಲ್ ವಾಲ್ ಜೊತೆ ಇರೋ ಕಾಂಟ್ಯಾಕ್ಟ್ ಇದೆಯಲ್ಲ 0.1 ಸೆಕೆಂಡ್, there is a small interaction between this ball and the wall, and that is exerting of a force on the ball, and it is known as impulse. Force acting in a short interval of time is known as impulse. Then the force experienced by the wall is, in question expect ಮಾಡ್ತಾರೆ force experienced by the ball. ಈ ಕ್ವಶನ್ ಗೆ ಫಸ್ಟ್ ನಾವು ನೋಡ್ಕೋಬೇಕಾಗಿರೋದು ಏನು ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ದಟ್ ಇದು ವಾಲ್ ಇದೆ ಅಂತ ತಗೊಳ್ಳಿ. ಓಕೆ, ವಾಲ್ ಗೆ ಬಾಲ್ ಇನ್ಸಿಡೆಂಟ್ ಆಗ್ತಾ ಇದೆ ವಿಚ್ ಹ್ಯಾವಿಂಗ್ ಮಾಸ್ m ಇದೆ ಅಂತ ಅನ್ಕೊಳ್ಳಿ. ಈ ಡೈರೆಕ್ಷನ್ ಪ್ರೊಪಗೇಟ್ ಆಗ್ತಿದೆ ವಿತ್ ವೆಲಾಸಿಟಿ v ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ದ ನಾರ್ಮಲ್. ಓಕೆ, ವಿತ್ ಆಂಗಲ್ ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ. ರಿಬೌಂಡ್ಸ್ ವಿತ್ ಸೇಮ್ ಆಂಗಲ್ ವಿತ್ ಸೇಮ್ ವೆಲಾಸಿಟಿ. ಓಕೆ, ಸೊ ಸೇಮ್ ವೆಲಾಸಿಟಿ ಪ್ರೊಪಗೇಟ್ ಆಗ್ತಾ ಇದೆ ಅಂದ್ರೆ ಮಾಸ್ ಕೂಡ ಏನಾಗಿದೆ ಅಷ್ಟೇ ಇದೆ. ಓಕೆ, ಅಂಡ್ ಇಲ್ಲೂ ಕೂಡ ಆಂಗಲ್ ಎಷ್ಟಿದೆ? 30 ಡಿಗ್ರಿ ಇದೆ. ಸೊ ಟೋಟಲ್ ಆಂಗಲ್ ಎಷ್ಟು ಡಿಗ್ರಿ ಆಯ್ತು? 60 ಡಿಗ್ರಿ ಆಯ್ತು. ದೇರ್ ಇಸ್ ಅ ಮೊಮೆಂಟಮ್. ಮೊಮೆಂಟಮ್ ಇದೆ ಈ ಡೈರೆಕ್ಷನ್ ಅಲ್ಲಿ. ಓಕೆ, ಮೊಮೆಂಟಮ್ ಇದೆ ಅಂತಂದ್ರೆ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಆನ್ ಇನಿಷಿಯಲ್ ಮೊಮೆಂಟಮ್ m ಇಂಟು ವಿ. ಅಂದ್ಮೇಲೆ ಇನಿಷಿಯಲ್ ಮೊಮೆಂಟಮ್ ಇದೆ ಅಂತಂದ್ರೆ ಅದನ್ನ ರಿಸಾಲ್ವ್ ಮಾಡ್ಕೋಬಹುದು. ಎಷ್ಟು ಕಾಂಪೊನೆಂಟ್ಸ್ ರಿಸಾಲ್ವ್ ಮಾಡ್ಕೋಬಹುದು? 2 ಕಾಂಪೊನೆಂಟ್ಸ್ ರಿಸಾಲ್ವ್ ಮಾಡ್ಕೋಬಹುದು. ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಇಲ್ಲಿ ಬರೋದು ಹಾರಿಜಾಂಟಲ್ ಕಾಂಪೊನೆಂಟ್ ಆಗುತ್ತೆ, ಇಲ್ಲಿ ಬರೋದು ವರ್ಟಿಕಲ್ ಕಾಂಪೊನೆಂಟ್ ಆಗುತ್ತೆ. ದೇರ್ಫೋರ್ ಮೊಮೆಂಟಮ್ ಗೆ ಫಾರ್ಮುಲಾ ಗೊತ್ತು, ದಟ್ ಈಸ್ ಎಂ ವಿ. ವರ್ಟಿಕಲ್ ಕಾಂಪೊನೆಂಟ್ ಬರುತ್ತೆ ಸೈನ್ ಥೀಟಾ, ಹಾರಿಜಾಂಟಲ್ ಬರುತ್ತೆ ಎಂ ವಿ ಕಾಸ್ ಥೀಟಾ ಬರುತ್ತೆ. ಇದು ಇನ್ಸಿಡೆಂಟಿಗೆ ಆಯ್ತು. ಅದೇ ತರ ನಾವು ರಿಬೌಂಡ್ ಆಗ್ತಾ ಇದೆಯಲ್ಲ ಅದಕ್ಕೆ ಕಾಂಪೊನೆಂಟ್ ಬರ್ಕೊಂಡ್ರೆ ಅದಕ್ಕೂ ಕೂಡ ಹಾರಿಜಾಂಟಲ್ ಕಾಂಪೊನೆಂಟ್ ಇಲ್ಲೇ ಬರುತ್ತೆ, ಅದಕ್ಕೂ ಕೂಡ ಹಾರಿಜಾಂಟಲ್ ಕಾಂಪೊನೆಂಟ್ ವ್ಯಾಲ್ಯೂ ಎಂ ವಿ ಕಾಸ್ ಥೀಟಾನೇ ಬರುತ್ತೆ. ವರ್ಟಿಕಲ್ ಕಾಂಪೊನೆಂಟ್ ಬರುತ್ತೆ ದಟ್ ಈಸ್ ಅಪ್ವರ್ಡ್ ಬರುತ್ತೆ, ದಟ್ ಈಸ್ ಎಂ ವಿ ಸೈನ್ ಥೀಟಾ ಬರುತ್ತೆ. ಸೊ ಎರಡು ಕೂಡ ಏನಾಗುತ್ತೆ? ಇದು ಅಪ್ವರ್ಡ್, ಇದು ಡೌನ್ವರ್ಡ್ ಕ್ಯಾನ್ಸಲ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮಗೆ ಸಿಗೋದು ಯಾವ ಕಾಂಪೊನೆಂಟ್ ಮಾತ್ರ? ದಟ್ ಈಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಮಾತ್ರ ಬರುತ್ತೆ. ಹಾರಿಜಾಂಟಲ್ ಕಾಂಪೊನೆಂಟ್ ಮಾತ್ರ ಬರುತ್ತೆ ಅಂದ್ರೆ ಟೋಟಲ್ ಮೊಮೆಂಟಮ್ ಬೇಕು ಅಂತಂದ್ರೆ ದಟ್ ಈಸ್ ಟೋಟಲ್ ಮೊಮೆಂಟಮ್. ಸೊ ಟೋಟಲ್ ಮೊಮೆಂಟಮ್ ದಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? ಎಂ ವಿ ಕಾಸ್ ಥೀಟಾ ಪ್ಲಸ್ ಎಂ ವಿ ಕಾಸ್ ಥೀಟಾ, 2 ಎಂ ವಿ ಕಾಸ್ ಥೀಟಾ ಬರುತ್ತೆ. ಸೊ ವಿ ನೋ ದಟ್ ಚೇಂಜ್ ಇನ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತಪ್ಪ? ಇಂಪಲ್ಸ್ ಅಂತ ಬರುತ್ತೆ. ಚೇಂಜ್ ಇನ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಇಂಪಲ್ಸ್. ಇಂಪಲ್ಸ್ ಇನ್ನೊಂದು ಶಾರ್ಟ್ ಕಟ್ ಫಾರ್ಮುಲಾ ಏನಪ್ಪ? ಫೋರ್ಸ್ ಆಕ್ಟಿಂಗ್ ಇನ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ನನಗೆ ಬೇಕಾಗಿರೋದೇನು? ಎಫ್. ದೇರ್ಫೋರ್ ನಾನೇನ್ ಮಾಡ್ತೀನಿ? ಎಫ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಮೊಮೆಂಟಮ್ ಡಿವೈಡೆಡ್ ಬೈ ಟೈಮ್ ಅಂತ ತಗೋತೀನಿ. ಚೇಂಜ್ ಇನ್ ಮೊಮೆಂಟಮ್ ಇಸ್ ನಥಿಂಗ್ ಬಟ್ ಟೋಟಲ್ ಮೊಮೆಂಟಮ್ ತಗೊಂಡ್ವಿ ಅಂತಂದ್ರೆ ದಟ್ ಈಸ್ 2 ಎಂ ವಿ ಕಾಸ್ ಥೀಟಾ ಡಿವೈಡೆಡ್ ಬೈ ಟಿ. ಥೀಟಾ ಏನ್ ತಗೋಬೇಕು ಸರ್? 30 ಡಿಗ್ರಿ ತಗೋಬೇಕಾ ಅಂಡ್ 60 ಡಿಗ್ರಿ ತಗೋಬೇಕಂದ್ರೆ 60 ಡಿಗ್ರಿ ತಗೋಬೇಕು. ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಇಸ್ ಈಕ್ವಲ್ಸ್ ಟು 2 ಇಂಟು ಮಾಸ್ ಕೊಟ್ಟಿದ್ದಾರೆ 100 ಗ್ರಾಮ್. 100 ಗ್ರಾಮ್ ಇದೆ, ಗ್ರಾಮ್ ನ ನೀವು ಕೆಜಿ ಕನ್ವರ್ಟ್ ಮಾಡ್ತೀನಿ ಅಂತಂದ್ರೆ -3 ಆಗುತ್ತೆ. 10 to the power of +2 -3 10 to the power of -1 ಅಂತಂದ್ರೆ 0.1 ಆಗುತ್ತೆ ಮಾಸ್. ವೆಲಾಸಿಟಿ ಹೇಳ್ತಾ ಇದ್ರೆ 10 ಮೀಟರ್ ಪರ್ ಸೆಕೆಂಡ್. ಅಂಡ್ cos 60 30 ಅಲ್ಲ cos 60 ಡಿವೈಡೆಡ್ ಬೈ ಟೈಮ್ 0.1 ಸೆಕೆಂಡ್ ಕೊಟ್ಟಿದ್ದಾರೆ. 0.1 ಕ್ಯಾನ್ಸಲ್. cos 60 ಅಂದ್ರೆ 1/2 10 ಅಂತ ತಗೊಂಡ್ವಿ ಅಂತಂದ್ರೆ ದಟ್ ಈಸ್ ಎಫ್ ಇಸ್ ಈಕ್ವಲ್ಸ್ ಟು 2 ಇಂಟು 10/2 ಅಂದ್ರೆ 5 ಆಗುತ್ತೆ. ಸೊ 5 ಇಂಟು 2 ಎಷ್ಟಾಗುತ್ತಪ್ಪ? 10 ನ್ಯೂಟನ್ ಆಗುತ್ತೆ. ದೆನ್ ಅಮೌಂಟ್ ಆಫ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ವಾಲ್ ಆನ್ ದ ಯಾರ ಮೇಲೆ? ಬಾಲ್ ಮೇಲೆ. ಬಾಲ್ ಮೇಲೆ ಎಕ್ಸರ್ಟ್ ಆಗೋ ಫೋರ್ಸ್ ಇದೆಯಲ್ಲ ದಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಹೌ ಮೆನಿ ನ್ಯೂಟನ್? 10 ನ್ಯೂಟನ್. ಮೇ ಬಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ 10 ನ್ಯೂಟನ್ ಇದೆ ಅಂದ್ರೆ ಆಪ್ಷನ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. 0.1 ನ್ಯೂಟನ್, 1 ನ್ಯೂಟನ್, 100 ನ್ಯೂಟನ್, 10 ನ್ಯೂಟನ್. Therefore, option 4 is the right answer. Okay, note it down and go for next question. Question number 8.
ಕ್ವಶನ್ ನಂಬರ್ 8 ನೋಡಪ್ಪ. ಸೊ ಡಯಾಗ್ರಾಮ್ ಸ್ವಲ್ಪ ಸೈಡಿಗೆ ಹೋಗಿದೆ, ಸ್ವಲ್ಪ ಹಂಗೆ ವ್ಯೂ ಮಾಡಿ ಕ್ವಶನ್ ನಿಧಾನಕ್ಕೆ ಓದ್ಕೊಳ್ಳೋಣ. 2 blocks are connected by a string as shown in the diagram. The upper block is hung by another upper block. ಕಾಣಿಸ್ತಿದೆ ಅಂತ ಅನ್ಕೋತೀನಿ. 2 kg upper block, 4 kg down block. ಓಕೆ, ಏನ್ ಹೇಳ್ತೀರ ನೋಡಿ ನೆಕ್ಸ್ಟ್. upper block is hung by another string. A force F applied on the upper string produces an acceleration of 2 meter per second square in the upward direction in both the blocks. If T and T dash be the tensions in the 2 parts of the string, then T is the tension in the string with the upper block and T dash is the tension with the string attached to the upper block and lower block. Clear ಆಯ್ತಾ? ಸೊ ಇದೊಂದು ನೋಡ್ಕೊಳ್ಳಿ ಡಯಾಗ್ರಾಮ್ ನ, ಅದು ಗೊತ್ತಿರಲಿ ಅಂಡ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ತಾ ಬರ್ತೀನಿ. ಅವ್ರು ಏನ್ ಕೇಳಿದಾರೆ, ಟಿ ಮತ್ತೆ ಟಿ ಡ್ಯಾಶ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಡಯಾಗ್ರಾಮ್ ನ ಮಾಡ್ಕೋತೀನಿ. ಕ್ವಶನ್ ನಂಬರ್ ಎಷ್ಟಪ್ಪ? 8. ಒಂದು ಅಪ್ಪರ್ ಬ್ಲಾಕ್ ಇದೆ, ಓಕೆ, ಇನ್ನೊಂದು ಲೋಯರ್ ಬ್ಲಾಕ್ ಇದೆ, ಅಟ್ಯಾಚ್ಡ್ ವಿತ್ ಸ್ಟ್ರಿಂಗ್. ನೆನಪಿರ್ಲಿ, ಇಲ್ಲಿ ಟಿ ಕೊಟ್ಟಿದ್ದಾರೆ, ಇಲ್ಲಿ ಟಿ ಡ್ಯಾಶ್ ಕೊಟ್ಟಿದ್ದಾರೆ. ಇದು 2 kg ಕೊಟ್ಟಿದ್ದಾರೆ, ಇದು 4 kg ಕೊಟ್ಟಿದ್ದಾರೆ ಅಂಡ್ ಆಕ್ಸಲೇಷನ್ ಹೇಳ್ತಾ ಇದ್ದಾರೆ ದಟ್ ಈಸ್ 2 meter per second square. ಇದು ಆಕ್ಚುಲಿ ಅವ್ರು ಕೊಟ್ಟಿರುವಂತ ಕಂಡೀಷನ್. ನಾವೇನ್ ಮಾಡ್ಕೋಬೇಕು ಅಂದ್ರೆ ಸಪ್ರೇಟ್ ಆಗಿ ಟಿ ಮತ್ತೆ ಟಿ ಡ್ಯಾಶ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದನ್ನ ಫಸ್ಟ್ ಬ್ಲಾಕ್ ಅಪ್ಪರ್ ಬ್ಲಾಕ್ ತಗೋತೀನಿ, ಇನ್ನೊಂದು ಡೌನ್ ಬ್ಲಾಕ್ ನ ತಗೋತೀನಿ. ಫಸ್ಟ್ ಅಪ್ಪರ್ ಬ್ಲಾಕ್ ನ ತಗೋಣ. ಅಪ್ಪರ್ ಬ್ಲಾಕ್ ನ ತಗೊಂಡೆ ಅಂತಂದ್ರೆ ಮಾಸ್ ಎಷ್ಟು ಕೆಜಿ ಇದೆಯಪ್ಪ? 2 kg ಇದೆ. ಟೆನ್ಷನ್ ಟಿ ಇದೆ ಅಪ್ವರ್ಡ್. ಕೆಳಗಡೆ ಒಂದು ಬ್ಲಾಕ್ ಇದೆ, ಅದೇ ಟೆನ್ಷನ್ ಎಷ್ಟು ಆಕ್ಟ್ ಆಗ್ತಿದೆ? ಟಿ ಡ್ಯಾಶ್. ಜೊತೆಲಿ ಇಲ್ಲಿ ಎಂ ಜಿ ಅಷ್ಟು ಆಕ್ಟ್ ಆಗುತ್ತೆ. 2 into g ಅಂತಂದ್ರೆ 2 into 10 ಅಂತಂದ್ರೆ ಎಷ್ಟು ನ್ಯೂಟನ್ ಆಕ್ಟ್ ಆಗುತ್ತೆ? 20 ನ್ಯೂಟನ್ ಆಕ್ಟ್ ಆಗುತ್ತೆ. ಯಾವ ಬ್ಲಾಕ್ ಮೇಲೆ? ಅಪ್ಪರ್ ಬ್ಲಾಕ್ ಮೇಲೆ ಡೌನ್ವರ್ಡ್ 20 ನ್ಯೂಟನ್ ಆಕ್ಟ್ ಆಗುತ್ತೆ ಅಂಡ್ ಎಷ್ಟು ಮಾಸ್ ಇದೆ? 2 kg ಇದೆ. ಓಕೆ, ಅಂಡ್ ಫೋರ್ಸ್ ನ ತಗೊಂಡ್ರೆ ಮಾಸ್ ಎಷ್ಟು ಕೆಜಿ ಇದೆ? 2 kg ಇದೆ. ಬಟ್ ಆಕ್ಸಲೇಷನ್ ಎಷ್ಟಿದೆಯಪ್ಪ? 2 meter per second square. ಆಕ್ಸಲೇಷನ್ 2 ಇದೆ ಅಂತಂದ್ರೆ 2 into 2 ಎಷ್ಟಾಗುತ್ತೆ? 4 ಆಗುತ್ತೆ. ಸೊ ಅಪ್ವರ್ಡ್ ಎಷ್ಟು ನ್ಯೂಟನ್ ಆಕ್ಟ್ ಆಗುತ್ತೆ? 4 ನ್ಯೂಟನ್ ಆಕ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೇಕಾರೋದೇನು ಅಂತಂದ್ರೆ ಇಲ್ಲಿ 20 ನ್ಯೂಟನ್ಗೆ ಯಾವ್ಯಾವ್ದು ಆಕ್ಟ್ ಆಗುತ್ತೆ ಅಬ್ಸರ್ವ್ ಮಾಡಿ. ಟಿಗೆ ಎಕ್ಸಾಕ್ಟ್ ಆಗೋದು ಮೈನಸ್ ಟಿ ಡ್ಯಾಶ್, ಒಪ್ಕೊಂತೀನ ಅಂತ ಅನ್ಕೊಂತೀನಿ, ಬಿಕಾಸ್ ಆಪೋಸಿಟ್ ಡೈರೆಕ್ಷನ್ ಇದೆ. ನೆಕ್ಸ್ಟ್ ಅಲಾಂಗ್ ದಿ ಟಿ ಎಷ್ಟು ನ್ಯೂಟನ್ ಇದೆ? 4 ನ್ಯೂಟನ್ ಇದೆ. ಹೌದಪ್ಪ, 4 ನ್ಯೂಟನ್ ಇದೆ. ಸೊ ಪ್ಲಸ್ 4 ನ್ಯೂಟನ್. ಹೌದಾ? ಅಂಡ್ ನೆಕ್ಸ್ಟ್ 20 ನ್ಯೂಟನ್ ಯಾವ ಕಡೆ ಆಕ್ಟ್ ಆಗ್ತಾ ಇದೆ? ದಟ್ ಈಸ್ ಡೌನ್ವರ್ಡ್ ಇದೆ. ಆದ್ಮೇಲೆ ಅದು ಡೌನ್ವರ್ಡ್ ಅಂತಂದ್ರೆ ಮೈನಸ್, ಕರೆಕ್ಟ್ ತಾನೆ? ಆಮೇಲೆ ಇದನ್ನ ನಾನು ಬರ್ಕೋಬಹುದು ಎಂತ? -20 ಅಂತ ಬರ್ಕೊಂಡ್ವಿ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು +4 ಇದೇ ಕಡೆ ಬಂದ್ರೆ ಏನಾಗುತ್ತೆ? -4 ಆಗುತ್ತೆ. ಅಂದ್ರೆ ಈ 4 ನ್ಯೂಟನ್ಗೆ ಇಷ್ಟು ಬ್ಯಾಲೆನ್ಸ್ ಮಾಡ್ತಾರೆ. ಟಿ ಮೈನಸ್ ಟಿ ಡ್ಯಾಶ್ -20 ಇಸ್ ಈಕ್ವಲ್ಸ್ ಟು 4. -20 ಈ ಕಡೆ ಬಂದ್ರೆ ಏನಾಗುತ್ತೆ? +20 24 ಆಗುತ್ತೆ. ಸೊ ಟಿ ಮೈನಸ್ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 24 ಆಗುತ್ತೆ. ಇದು ಹಂಗೆ ಇರಲಿ ಈಕ್ವೇಶನ್. ಟಿ ಮೈನಸ್ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 24. ಈಗ ಟಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಟಿ ಕೂಡ ಸಿಕ್ಬಿಡುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಅವ್ರ ಪಾಯಿಂಟ್ ತಗೋಣ. ಯಾವ್ದು ತಗೋಣ? ವಿ ಹ್ಯಾವ್ ಟು ಗೋ ವಿತ್ ಸೆಕೆಂಡ್ ಬ್ಲಾಕಿಗೆ ಹೋಗೋಣ. ಸೆಕೆಂಡ್ ಬ್ಲಾಕ್ ಡೌನ್ ಬ್ಲಾಕಿಗೆ ಹೋಗೋಣ. ಡೌನ್ ಬ್ಲಾಕಿಗೆ ಬಂದ್ರೆ ಇದ್ರ ಮಾಸ್ ಎಷ್ಟು ಕೆಜಿ ಕೊಟ್ಟಿದಾರಪ್ಪ? 4 kg ಕೊಟ್ಟಿದ್ದಾರೆ. ಇದಕ್ಕೂ ಆಕ್ಸಲೇಷನ್ ಯಾವ ಕಡೆ ಇದೆ? ಅಪ್ವರ್ಡ್ ಇದೆ. ಸೊ ಸ್ಟ್ರಿಂಗ್ ಏನೇನು ಬರುತ್ತೆ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಸ್ಟ್ರಿಂಗ್ ಇಲ್ಲಿದೆ, ಡೌನ್ವರ್ಡ್ ಇದೆ. ಓಕೆ, ಡೌನ್ವರ್ಡ್ ಆಕ್ಟ್ ಆಗೋದು ಏನು ಮಾತ್ರ? 4 kg into 10 m into g 40 ನ್ಯೂಟನ್ ಡೌನ್ವರ್ಡ್ ಆಕ್ಟ್ ಆಗುತ್ತೆ. ಅಪ್ವರ್ಡ್ ಏನ್ ಆಕ್ಟ್ ಆಗ್ತಾ ಇದೆ? ಟೆನ್ಷನ್ ಆಕ್ಟ್ ಆಗ್ತಾ ಇದೆ. ಅದು ಯಾವುದು? ಟಿ ಡ್ಯಾಶ್ ಆಕ್ಟ್ ಆಗ್ತಾ ಇದೆ. ಟಿ ಡ್ಯಾಶ್ ಇದೆ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಹೇಳಿ ನೋಡೋಣ. ಇಲ್ಲಿ 4 kg ಇದೆ, ಆಕ್ಸಲೇಷನ್ ಅಪ್ವರ್ಡ್ ಹೋಗ್ತಾ ಇದೆ. 2 meter per second square ಇದೆ. 4 into 2 ಎಷ್ಟಾಗುತ್ತೆ? 8 ನ್ಯೂಟನ್ ಅಪ್ವರ್ಡ್ ಆಕ್ಟ್ ಆಗುತ್ತೆ. ಸೊ ಅಂದ್ಮೇಲೆ ಫಾರ್ಮುಲಾ ತಗೊಂಡ್ರೆ ಟಿ ಡ್ಯಾಶ್ ಗೆ ಆಪೋಸಿಟ್ ಇರೋದು ಯಾವುದು? 40 ನ್ಯೂಟನ್, ಅದಕ್ಕೆ ಮೈನಸ್ ಎಷ್ಟು ಬರುತ್ತೆ? 8 ನ್ಯೂಟನ್ ಬರುತ್ತೆ. ಅಂದ್ಮೇಲೆ ಸೆಕೆಂಡ್ ಡೌನ್ ಬ್ಲಾಕಿಗೆ ತಗೊಂಡ್ವಿ ಅಂತಂದ್ರೆ ಫಾರ್ಮುಲಾ ಏನ್ ಬರುತ್ತೆ? ಟಿ ಡ್ಯಾಶ್ ಓಕೆ -40 ಇಸ್ ಈಕ್ವಲ್ಸ್ ಟು 8 ಬರುತ್ತೆ. ದೇರ್ಫೋರ್ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು -40 ಕಡೆ ಬಂದ್ರೆ ಏನಾಗುತ್ತೆ? +40 ಆಗುತ್ತೆ. +40 + 8 ಏನಾಗುತ್ತೆ? +48 ನ್ಯೂಟನ್ ಆಗುತ್ತೆ. ಸೊ 48 ಏನ್ ಪರ್ಫೆಕ್ಟ್ ಆನ್ಸರ್ ಸರ್ ಅಂತ ನೀವು ಕೇಳಿದ್ರೆ 48 ಎಕ್ಸಾಕ್ಟ್ ಆನ್ಸರ್ ಆಗಲ್ಲ. 48 ಗಿಂತ ಸ್ವಲ್ಪ ಕಡಿಮೆ, 47 ಗಿಂತ ಜಾಸ್ತಿ, 48 ಗಿಂತ ಕಡಿಮೆ. ಯಾಕೆ ಅಂದ್ರೆ ಜಿ ವ್ಯಾಲ್ಯೂ ನಾವು 10 ತಗೊಂಡಿದೀವಿ, 9.8 ತಗೊಂಡ್ವಿ ಅಂದ್ರೆ 48 ಗಿಂತ ಕಡಿಮೆ ಬರುತ್ತೆ. ಓಕೆ, ಅಂದ್ರೆ ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 47 ಸಮಥಿಂಗ್ ಆನ್ಸರ್ ಬರುತ್ತೆ ಟಿ ಡ್ಯಾಶ್.
ರೌಂಡ್ ಫಿಗರ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ ಟಿ ಮೈನಸ್ ಡಿ ಡ್ಯಾಶ್ ಟಿ ಡ್ಯಾಶ್ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಟಿ ಡ್ಯಾಶ್ ಆಗುತ್ತೆ ಪ್ಲಸ್ ಟಿ ಡ್ಯಾಶ್ ಅಂತಂದ್ರೆ 48 ಪ್ಲಸ್ 24 ದಟ್ ಈಸ್ ನಥಿಂಗ್ ಬಟ್ 72 ನ್ಯೂಟನ್ ಆಗುತ್ತೆ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಟಿ ಇಸ್ ಈಕ್ವಲ್ಸ್ ಟು 72 ನ್ಯೂಟನ್, ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 48 ನ್ಯೂಟನ್. ಇದು ನಾಟ್ ಎಕ್ಸಾಕ್ಟ್ಲಿ ಅಪ್ರಾಕ್ಸಿಮೇಟ್ಲಿ ತಗೊಂತೇವೆ. ಎಕ್ಸಾಕ್ಟ್ಲಿ ಅಂತಂದ್ರೆ ಇದಕ್ಕಿಂತ ಸ್ಲೈಟ್ ಒಂದು ಸ್ವಲ್ಪ ವ್ಯಾಲ್ಯೂ ಕಡಿಮೆ ಬರುತ್ತೆ. 72 ಸ್ವಲ್ಪ ಕಡಿಮೆ ಅಂಡ್ 48 ಗಿಂತ ಕಡಿಮೆ. ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಚೆಕ್ ಮಾಡ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ. ಏನ್ ಹೇಳುತ್ತೆ ಆಪ್ಷನ್? ಟಿ ಇಸ್ ಈಕ್ವಲ್ಸ್ ಟು 58.8, 47.2 ಟಿ ಡ್ಯಾಶ್. ಟಿ ಇಸ್ ಈಕ್ವಲ್ಸ್ ಟು 70.8 ನ್ಯೂಟನ್ and t dash is equals to 58.8 newton. T is equals to 70.8 newton and t dash is equals to 0, and T is equals to 70.8 newton and t dash is equals to 47.2 newton. Correct? T is equals to 70.8 newton ಅಂದ್ರೆ 72 ಇದೆ, t dash 47.2 ಅಂದ್ರೆ ನಾನು ಹೇಳಿದೆ 72 ಇಲ್ಲ ಸ್ವಲ್ಪ ಹೊತ್ತಿಗೆ ಕಡಿಮೆ ಬರುತ್ತೆ ಅಂತ ಹೇಳಿದೆ. ಸೊ T is equals to 70.8 newton approximate. T is equals to ಇದು ಎಕ್ಸಾಕ್ಟ್ಲಿ ಅಲ್ಲ, ಅಪ್ರಾಕ್ಸಿಮೇಟ್ಲಿ ಅಂತಾನೆ ಬರ್ಕೋತೀನಿ. ಎಕ್ಸಾಕ್ಟ್ಲಿ ಅಂತ ಏನ್ ಬರುತ್ತೆ 70.2 ನ್ಯೂಟನ್, ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 47.2 is the right answer. So option 4 is the right answer. ಅರ್ಥ ಆಗಿದೆ ಅಂತ ಅನ್ಕೋತೀನಿ. So note it down and go for next question. Question number 9. So go for next question, 9th. 3 equal weights A, B and C of mass 2 kg, mass same ಇದೆ. Each are hanging on a string passing over a fixed frictionless pulley as shown in the figure. Then the tension in the string connecting weights B and C is ಅಂತ ಇದೆ. So amount of tension ನ ಕ್ಯಾಲ್ಕುಲೇಟ್ ಮಾಡಬೇಕು. So question ಅಲ್ಲಿ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ನ ಚೆಕ್ ಮಾಡ್ಕೊಳ್ಳಿ 9th question ಗೆ. So this is the fixed end. So this is the pulley which is connected. This is the first mass which is attached A mass, and second mass B, and next connected with C. All are having same mass 2 kg, 2 kg, 2 kg. This is M1, M2, M3. They are asking tension between B and C. Tension between B and C ಕೇಳ್ತಾ ಇದ್ದಾರೆ ಅಂತಂದ್ರೆ T is equals to M1 M3 divided by M1 plus M2 plus M3 into acceleration due to gravity. This is a relative mass concept. Total mass ಬೇಕಾಗಿರೋದು ಯಾರ್ಯಾರಿಗೆ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಿರೋದು ಯಾರ್ಯಾರ ಮಧ್ಯ, ದಟ್ ಈಸ್ M1 ಮತ್ತೆ ಯಾರ ಮಧ್ಯ, M3 ಮಧ್ಯ, ಸಾರಿ M2 ಮತ್ತೆ M3 ಮಧ್ಯ ಅಂದಮೇಲೆ average quantity ಬರುತ್ತೆ M1 M3 ಮಧ್ಯ, that is 2 M1 M3 divided by M1 plus M2 plus M3 into G. So this is a direct formula. So 2 into mass ಕೊಟ್ಟಿದ್ದಾರೆ, that is 2 into 2 divided by 2 plus 2 plus 2, 2 plus 2 plus 2 into 9.8 ಅಂತ ಬರ್ಕೊಳ್ಳಿ ಅಥವಾ 10 ಅಂತ ಬರ್ಕೊಳ್ಳಿ. So 6 ಆಗುತ್ತೆ, 2 to the 4, 4 to the 8 ಆಗುತ್ತೆ, therefore 8 into 9.8 divided by 6. 2 4s are 2 3s are. ಎಕ್ಸಾಕ್ಟ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ವಿ ಗೆಟಿಂಗ್ ಎನ್ ವ್ಯಾಲ್ಯೂ ಆಫ್ ಆನ್ಸರ್, ದಟ್ ಈಸ್ 13 ನ್ಯೂಟನ್ ಬರುತ್ತೆ. ಎಕ್ಸಾಕ್ಟ್ ಆಗಿ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ವಾಟ್ ಇಸ್ ಆನ್ಸರ್? 13 ನ್ಯೂಟನ್. ಟೆನ್ಷನ್ ಇಸ್ 13 ನ್ಯೂಟನ್. ಕ್ಯಾಲ್ಕುಲೇಟ್ ಮಾಡಿ ನೋಡಿ ಸರ್. ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. 3 ಇಂದ ತಗೊಂಡ್ರಿ ಅಂತಂದ್ರೆ 3 1s 3 3s ಪಾಯಿಂಟ್, 2s ಹೋಗುತ್ತೆ ಹೌದಾ, ಮತ್ತೆ 2 ಉಳಿತು, 6 ಹೋಗುತ್ತೆ ಅಲ್ವಪ್ಪ. ಸೊ 4 into 3.26 ಅಂದ್ರೆ 12 and 0.26 into 4 ಅಂತಂದ್ರೆ ಆಲ್ಮೋಸ್ಟ್ 0.26 ನ 0.5 ಅಂತ ತಗೊಂಡಿದ್ರೆ 0.5 into 4 ಅಂದ್ರೆ 1 ಆಗುತ್ತೆ. therefore 12 plus 1 ಎಷ್ಟಾಗುತ್ತೆ? 13 ಆಗುತ್ತೆ. 13 ನ್ಯೂಟನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನೋಡೋಣ. ಆಪ್ಷನ್ ಹೇಳುತ್ತೆ 13, 19.6, 3.30. So first option is the right answer. 13 Newton is the right answer. Okay, note it down and go for next question. Question number 10. Tenth question ನೋಡಿಪ್ಪ. 2 masses A and B 10 kg. ಡಯಾಗ್ರಾಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. masses A and B. ಡಯಾಗ್ರಾಮ್ ನೋಡಿದ್ರೆ this is a table. Okay, this is the mass A. ಅದರ ಮೇಲೆ ಒಂದು ಮಾಸ್ ಇದೆ C, and A is connected to a pulley, okay, which is attached with a mass B. A and B ಹೇಳ್ತಾರೆ 10 kg. So mass of A is 10 kg and mass of B is 5 kg.
respectively are connected with a string passing over a frictionless pulley fixed at the corner of a table as shown in the figure. The coefficient of static friction of A with the table is 0.2. So the coefficient of friction mu value ಕೊಟ್ಟಿದ್ದಾರೆ static friction. So mu s is equals to 0.2 ಕೊಟ್ಟಿದ್ದಾರೆ. Next, the minimum mass of C that may be placed on A to prevent it from moving is. ಮೂವ್ ಆಗೋದನ್ನ ಪ್ರಿವೆಂಟ್ ಮಾಡಕ್ಕೆ ಸಿ ನ ಮಾಸು ಎಷ್ಟು ಪ್ಲೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ದ ಆನ್ಸರ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಹಂಗ್ ತಗೊಂಡ್ವಿ ಅಂತಂದ್ರೆ ರಿಯಾಕ್ಷನ್ ಫೋರ್ಸ್ ಗೆ ಕಾನ್ಸೆಪ್ಟ್ ಗೊತ್ತು ನಿಮಗೆ, ಮ್ಯೂ ಇಂಟು ಆರ್ ಅಂತ ಹೇಳಿ. ಅಂಡ್ ರಿಯಾಕ್ಷನ್ ಫೋರ್ಸ್ ಈಕ್ವೇಶನ್ ತಗೊಂಡ್ವಿ ಅಂತಂದ್ರೆ ಮ್ಯೂಗೆ ಡೈರೆಕ್ಟ್ ಆಗಿ ತಗೊಳ್ಳೋದಾಯ್ತಂದ್ರೆ ಮ್ಯೂ ಇಸ್ ಈಕ್ವಲ್ಸ್ ಟು, ಇಲ್ಲಿ ಡೌನ್ವರ್ಡ್ ಆಕ್ಟ್ ಆಗ್ತಿರೋದು ಯಾವ ಬಾಡಿ, ಬಿ ಬಾಡಿ. ದೇರ್ಫೋರ್ ಎಂ ಬಿ ಡಿವೈಡೆಡ್ ಬೈ ಅವರಿಬ್ರು ಅಟ್ಯಾಚ್ ಆಗಿರೋ ಮಾಸು ದಟ್ ಈಸ್ ಎಂ ಎ ಪ್ಲಸ್ ಎಂ ಸಿ ಬರುತ್ತೆ. ಈಗ ನಮಗೆ ಬೇಕಾಗಿರೋ ಮಾಸ್ ಯಾವುದು, ಎಂ ಸಿ ಬೇಕಾಗಿರೋದು. ಜಸ್ಟ್ ಅಬ್ಸರ್ವ್ ಮಾಡಿ, ಆಪ್ಷನ್ಸ್ ಕೆಜಿಲ್ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೆಜಿಲ್ ಇದೆ ನೋಡಪ್ಪ, ಕೆಜಿಲ್ ಇದೆ. ದೇರ್ಫೋರ್ ಆನ್ಸರ್ಸ್ ಕೂಡ ಕೆಜಿಲೇ ಬರುತ್ತೆ. ಎಂ ಸಿ ಬೇಕಾಗಿರೋದು. ಸೊ ಮ್ಯೂ ಅಂತಂದ್ರೆ ಟೋಟಲ್ ಮಾಸ್ ಎಂ ಬಿ ಬೈ ಎಂ ಎ ಪ್ಲಸ್ ಎಂ ಸಿ. ಅಲ್ಲಿ ಆಕ್ಸಿಲರೇಷನ್ ಟು ಗ್ರಾವಿಟಿ, ಆಕ್ಸಿಲರೇಷನ್ ಟು ಗ್ರಾವಿಟಿ ಕ್ಯಾನ್ಸಲ್ ಆಗುತ್ತೆ, ಅದೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತಂದ್ರೆ ಎಂ ಎ ಪ್ಲಸ್ ಎಂ ಸಿ ದಟ್ ಈಸ್ ಈಕ್ವಲ್ಸ್ ಟು ಎಂ ಬಿ ಡಿವೈಡೆಡ್ ಬೈ ಮ್ಯೂ. ಎಂ ಬಿ ಹೇಳ್ತಾರೆ ಮಾಸ್ ಆಫ್ ದ ಬಾಡಿ 5 ಇದೆ ಡಿವೈಡೆಡ್ ಬೈ 0.2. 0.2 ಇಂದ ತಗೊಂಡ್ವಿ ಅಂತಂದ್ರೆ 1 ಡಿವೈಡೆಡ್ ಬೈ 0.2 ಆಯ್ತು ಅಂದ್ರೆ 5 ಆಗುತ್ತೆ. ಅಲ್ಲಿ 5 ಇದೆ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ 25 ಆಗುತ್ತೆ. ದೇರ್ಫೋರ್ ಎಂ ಎ ಪ್ಲಸ್ ಎಂ ಸಿ ಇಸ್ ಈಕ್ವಲ್ಸ್ ಟು 25 ಆಯ್ತು. ಸೊ ಎಂ ಸಿ ಬೇಕು ಅಂತಂದ್ರೆ ಎಂ ಸಿ ಇಸ್ ಈಕ್ವಲ್ಸ್ ಟು 25 ಮೈನಸ್ ಎಂ ಎ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ದೇರ್ಫೋರ್ 25 ಮೈನಸ್ 10 ಎಷ್ಟಾಗುತ್ತೆ, 50 kg ಆಗುತ್ತೆ. ಅಮೌಂಟ್ ಆಫ್ ಮಾಸ್ ಎಷ್ಟಾಯ್ತು, ಎಂ ಸಿದು 50 kg ಆಯ್ತು. ಆಪ್ಷನ್ಸ್ ಚೆಕ್ ಮಾಡಿ, 15 kg, 5 kg, 10 kg, 12 kg. 15 kg is the right answer. Therefore option 1 is the correct answer. Okay, note it down and go for next question. Question number 11. So 11th question nodippa. A block of 1 kg is stopped against a wall by applying a force of F perpendicular to the wall. ಇದು ವಾಲ್ ಇದೆ, ಸೊ ಬ್ಲಾಕ್ ಇದೆ, ಪರ್ಪೆಂಡಿಕ್ಯುಲರ್ ಫೋರ್ಸ್ ಎಕ್ಸರ್ಟ್ ಆಗಿದೆ, ಸ್ಟಾಪ್ಡ್ ಅಗೇನ್ಸ್ಟ್ ವಾಲ್ ಬೈ ಅಪ್ಲೈಯಿಂಗ್ ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ದ ವಾಲ್. ಸೊ ಹಿಂಗೆ ಫೋರ್ಸ್ ಎಕ್ಸರ್ಟ್ ಮಾಡಿದ್ದಾರೆ, ದಟ್ ಈಸ್ ಈಕ್ವಲ್ಸ್ ಟು ಅಪೋಸಿಟ್ ನಾರ್ಮಲ್ ಫೋರ್ಸ್ಗೆ ಈಕ್ವಲ್ ಆಗುತ್ತೆ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್ಗೆ. ಫ್ರಿಕ್ಷನಲ್ ಫೋರ್ಸ್ ನ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ 0.2. ದೆನ್ ಮಿನಿಮಮ್ ವ್ಯಾಲ್ಯೂ ಆಫ್ ಫೋರ್ಸ್ ವಿಲ್ ಬಿ. ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಎಷ್ಟು ಫೋರ್ಸ್ ನ ಎಕ್ಸರ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮಾಸ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಕೆಜಿ, 1 kg. ಮ್ಯೂ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ಮ್ಯೂ 0.2 ಕೊಟ್ಟಿದ್ದಾರೆ, ಮಾಸ್ 1 kg ಕೊಟ್ಟಿದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ಸೊ ಫೋರ್ಸ್ ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರ್ಬೇಕಾರೋ ಏನು ಅಂತಂದ್ರೆ ಅಮೌಂಟ್ ಆಫ್ ವೆಯ್ಟ್ ಇಸ್ ಈಕ್ವಲ್ಸ್ ಟು, ವೆಯ್ಟ್ ಏನ್ ಬರುತ್ತೆ ಫಾರ್ಮುಲಾ, ಎಂ ಇಂಟು ಜಿ should be equals to, ಯಾರು ಈಕ್ವಲ್ ಆಗಬೇಕು, ಫೋರ್ಸ್ ಇಂಟು ದಟ್ ಈಸ್ ಫ್ರಿಕ್ಷನ್ ಕಾನ್ಸೆಪ್ಟ್, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಕ್ವಲ್ ಆಗಬೇಕು. ಅಂದ್ಮೇಲೆ ಎಂ ಜಿ ಇಸ್ ಈಕ್ವಲ್ಸ್ ಟು ಎಫ್ ಮ್ಯೂ ಆಗುತ್ತೆ. ನನಗೆ ಬೇಕಾದ್ರೇನು ಫೋರ್ಸು ಎಫ್ ಇಸ್ ಈಕ್ವಲ್ಸ್ ಟು ಎಂ ಜಿ ಡಿವೈಡೆಡ್ ಬೈ ಮ್ಯೂ ಆಗುತ್ತೆ. ಎಂ ಹೇಳ್ತಾರೆ 1 kg ಅಂಡ್ ಜಿ ಹೇಳ್ತಾರೆ 9.8 ಹೇಳ್ತಾರೆ ಅಂಡ್ ಡಿವೈಡೆಡ್ ಬೈ ಮ್ಯೂ ವ್ಯಾಲ್ಯೂ ಹೇಳ್ತಾರೆ 0.2. ಸೊ 0.2 ಆನ್ಸರ್ಸ್ ಇದೆ. ಸೊ 0.2 ನಾವು 2 ಅಂತ ಬರ್ಕೋಬಹುದು, ಅಥವಾ 1/0.2 ಅಂತ ಎಂತ ಬರ್ಕೋಬಹುದು, 5 ಅಂತ ಬರ್ಕೋಬಹುದು. therefore f is equals to 9.8 into 5. 9.8 into 5. So approximately 10 into 5 ಅಂದ್ರೆ 50 ಆಗುತ್ತೆ. 50 0.2 ಕಡಿಮೆ ಅಂದ್ರೆ 49 ಆಗುತ್ತೆ. therefore our answer is 49 Newton is the exact answer. ಆಪ್ಷನ್ ಇದೆ 49 Newton. ಚೆಕ್ ಮಾಡ್ಕೊಳ್ಳಿ. 49 Newton. First option is the right answer. Correct ಏನಪ್ಪ? First option right answer. Note it down and go for next question. Question number 12. Question number 12 ಏನಿದೆ ನೋಡಪ್ಪ. Two carts of masses 12 kg and 30 kg on horizontal rails are pushed apart. Two carts ಕೊಟ್ಟಿದ್ದಾರೆ. ಇದು ಒಂದು ಕಾರ್ಟು, ಎ ಕಾರ್ಟು, ಇನ್ನೊಂದು ಬಿ ಕಾರ್ಟ್. They are pushed apart. ಅಂದ್ರೆ ಅಪಾರ್ಟ್ ಅಂದ್ರೆ ದೂರ ದೂರ ಹೋಗ್ತಾ ಇದೆ. ಬಟ್ ಅವರಿಬ್ಬರನ್ನು ಇಂಟರ್ ಕನೆಕ್ಟ್ ಮಾಡಿದ್ದಾರೆ. ಡಯಾಗ್ರಾಮ್ ಅಲ್ಲಿ ಇದೆ. ಡಯಾಗ್ರಾಮ್ ಒಂದು ಸ್ವಲ್ಪ ಹಾಗೆ ನೋಡಿ, ಸೈಡಿಗೆ ಹೋಗ್ಬಿಟ್ಟಿದೆ ಅದು. ಡಯಾಗ್ರಾಮ್ ಮಾಡ್ಕೊಳ್ಳಿ. ಕ್ವಶನ್ ಹಾಗೆ ಓದ್ತಾ ಹೋಗ್ತೀನಿ, ಅದ್ರ ಹಂಗೆ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಕಾರ್ಟ್ಸ್ ಅಂಡ್ ದ ರೈಲ್ಸ್ ಆರ್ ಸೇಮ್. ಇಬ್ಬರಿಗೂ ಕೋಎಫಿಷಿಯಂಟ್ ಸೇಮ್ ಇದೆ.
ರೈಲ್ಸ್ ಮತ್ತೆ ಕಾರ್ಟ್ ಮಧ್ಯೆ ಇರೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಸೇಮ್ ಇದೆ. ನೆಕ್ಸ್ಟ್, ಇಫ್ ದ 200 kg cart travels a distance of 36 meter and stops. ಅಂದ್ಮೇಲೆ ಇದನ್ನ ನಾನು M1 ಅಂತ ತಗೋತೀನಿ, ಇದನ್ನ M2 ಅಂತ ತಗೋತೀನಿ. ಇದನ್ನ ಎಷ್ಟು ಕೆಜಿ ಕೊಟ್ಟಿದ್ದಾರೆ? 200 kg ಕೊಟ್ಟಿದ್ದಾರೆ. ಇದನ್ನ ಎಷ್ಟು ಕೊಟ್ಟಿದ್ದಾರೆ? 300 kg ಕೊಟ್ಟಿದ್ದಾರೆ. ಕರೆಕ್ಟಾ? ಅವ್ರು ಹೇಳ್ತಾ ಇದಾರೆ 200 kg ಕಾರ್ಟ್ ಇದೆಯಲ್ಲ, ಅದು ಡಿಸ್ಟೆನ್ಸ್ ಎಷ್ಟು ಮೀಟರ್ ಕವರ್ ಮಾಡುತ್ತೆ? 36 ಮೀಟರ್ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ ಸ್ಟಾಪ್ ಆಗುತ್ತೆ. ಅದನ್ನ ಡಿಸ್ಟೆನ್ಸ್ S1 ಅಂತ ತಗೋತೀವಿ. ನೆಕ್ಸ್ಟ್ ಅವ್ರು ಹೇಳ್ತಾರೆ ದೆನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್ಟ್ ವೇಯಿಂಗ್ 300 kg. ಅಂದ್ರೆ ಇದು ಎಷ್ಟು ಮೂವ್ ಆಗುತ್ತೆ, ಎಷ್ಟು ಮೂವ್ ಆಗಿ ಸ್ಟಾಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್, ಎಷ್ಟು ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ಸ್ ಇನ್ ದ ಫಾರ್ಮ್ ಆಫ್ ಯಾವ್ದ್ರಲ್ಲಿ ಇದೆ ಚೆಕ್ ಮಾಡಿ. ರೇಷಿಯೋ ಫಾರ್ಮ್ ಅಲ್ಲಿ ಇದೆಯಾ, ವ್ಯಾಲ್ಯೂ ಫಾರ್ಮ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಸೊ ವ್ಯಾಲ್ಯೂ ಫಾರ್ಮ್ ಅಲ್ಲಿ ಇದೆ. therefore ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್. ಏನ್ ಸರ್ ಎಕ್ಸಾಕ್ಟ್ ಆಗಿ ನಮಗೆ ಇಲ್ಲಿಗೆ ಕಾನ್ಸೆಪ್ಟ್ ಇರೋದು ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಮಾಸ್. ಒಂದ್ ನೆನ್ಪಿಟ್ಕೊಳ್ಳಿ, ಡಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಮಾಸ್. ಯಾಕಂದ್ರೆ ಕೋಎಫಿಷಿಯಂಟ್ ಇಬ್ರು ಕೂಡ ಏನಾಗಿದೆ ಸೇಮ್ ಇದೆ. ಹಂಗ್ ತಗೊಂಡ್ವಿ ಅಂತಂದ್ರೆ ನಮಗೆ ಬೇಕಾದ್ರೆ ಎಷ್ಟು S2 by S1 is equals to ಏನ್ ಬರುತ್ತೆ? M1 by M2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ S2 is equals to M1 by M2 ಹೋಲ್ ಸ್ಕ್ವೇರ್ ಇಂಟು S1 ಆಗುತ್ತೆ. M1 ಎಷ್ಟಿದೆ? 200 ಇದೆ, ಅಂಡ್ M2 ಇದೆ 300 ಇದೆ, ಅಂಡ್ ಹೋಲ್ ಸ್ಕ್ವೇರ್ ಆಗುತ್ತೆ, ಅಂಡ್ ಇಂಟು S1 ಇದೆ. S1 ಎಷ್ಟಾಗುತ್ತೆ? 36 ಆಗುತ್ತೆ. therefore S2 is equals to ಕ್ಯಾನ್ಸಲ್ 2 by 3. 2 ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ, 9 ಆಗುತ್ತೆ, ಅಂಡ್ 36 ಆಗುತ್ತೆ. 9 1s 9 4s ಆಗುತ್ತೆ. ಸೊ 4 into 4 16 ಮೀಟರ್ ಆಗುತ್ತೆ. ಆಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. 16 ಮೀಟರ್ ಎಸ್ ಆಪ್ಷನ್ ಎಕ್ಸಾಕ್ಟ್ಲಿ ನೋಡಿದ್ರೆ ಸಿಗುತ್ತೆ. 32 16 ಮತ್ತೆ 12 24 ಇದೆ. ಸೊ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. 16 ಮೀಟರ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. The amount of distance propagating with respect to the same coefficient between these rails and the cart is inversely proportional to the square of mass. ರೇಷಿಯೋ ಅಪ್ಲೈ ಮಾಡಿದೀವಿ. S2 by S1 ತಗೊಂಡೆ, ಬಿಕಾಸ್ ನನಗೆ ಬೇಕಾಗಿದೆ ಎಷ್ಟು. therefore ಮಾಸ್ ನ ರೇಷಿಯೋ ತಗೊಂಡು ಕ್ಯಾನ್ಸಲ್ ಆದ್ಮೇಲೆ ಕ್ವಾಂಟಿಟಿ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. that is equals to 16 ಮೀಟರ್ ಆನ್ಸರ್ ಬಂದಿದೆ. ಓಕೆ, ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 13. ಕ್ವೆಶ್ಚನ್ ನೋಡಿಪ್ಪ. A block of mass 5 kg. So diagram again ನೋಡ್ಕೊಳ್ಳಿ. ಮಾಸ್ ಕೊಟ್ಟಿದ್ದಾರೆ 5 kg is resting on a rough horizontal surface for which the coefficient of friction is 0.2. ಮಾಸ್ ಕೊಟ್ಟಿದ್ದಾರೆ 5 kg and coefficient of friction mu ಕೊಟ್ಟಿದ್ದಾರೆ 0.2. ಅದು kinetic friction, coefficient of friction. When a force F is equals to 40 Newton, force F is equals to 40 Newton apply ಆಗಿದೆ. The acceleration of the block will be, ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಆಕ್ಸಲೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಡಯಾಗ್ರಾಮ್ ಹೇಗಿದೆ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ದ ಸರ್ಫೇಸ್, ಅದ್ರ ಮೇಲೆ ಬ್ಲಾಕ್ ನ ಪ್ಲೇಸ್ ಮಾಡಿದ್ದಾರೆ, ಅಂಡ್ ದಿಸ್ ಇಸ್ ದ ಪಾಯಿಂಟ್ ಅಟ್ ವಿಚ್ ದ ಫೋರ್ಸ್ ಇಸ್ ಆಕ್ಟಿಂಗ್ F, ಅಂಡ್ ದಿಸ್ ಇಸ್ ದ ಹಾರಿಜಾಂಟಲ್ ಆಫ್ ದಿಸ್ ಬ್ಲಾಕ್. ಇಲ್ಲಿ ನೀವು ನೋಡ್ಕೋಬೇಕಾದ ಪಾಯಿಂಟ್ ಏನು ಅಂತಂದ್ರೆ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳಪ್ಪ. ಆಂಗಲ್ ಹೇಳಿದ್ದಾರೆ ದಟ್ ಈಸ್ 30 ಡಿಗ್ರಿ ಕೊಟ್ಟಿದ್ದಾರೆ F, and this F can be resolved into two components. ಒಂದು ವರ್ಟಿಕಲ್ ಕಾಂಪೊನೆಂಟ್ ಇರುತ್ತೆ, ಇನ್ನೊಂದು ಹಾರಿಜಾಂಟಲ್ ಕಾಂಪೊನೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಹಾರಿಜಾಂಟಲ್ ಕಾಂಪೊನೆಂಟ್ ಫೋರ್ಸ್ ಗೆ ತಗೊಂಡ್ವಿ ಅಂತಂದ್ರೆ, ಒಂದು ವರ್ಟಿಕಲ್ ಕಾಂಪೊನೆಂಟ್ ಅಲ್ಲಿ ಯಾವ ಥೀಟಾ ಬರುತ್ತೆ ಅಂತ ಗೊತ್ತು ನಿಮಗೆ? ಕಾಸ್ ಥೀಟಾ ಬರುತ್ತೆ ಅಲ್ವಪ್ಪ. ಅದನ್ನ ಈಗ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಎರಡಕ್ಕೂ ಚೂಸ್ ಮಾಡ್ತೇನೆ. ಇದು ಹಾರಿಜಾಂಟಲ್ ಕಾಂಪೊನೆಂಟ್ ಆಯ್ತು ಅಂತ. ಸೊ ಹಾರಿಜಾಂಟಲ್ ಕಾಂಪೊನೆಂಟ್ ಏನ್ ಬರೆಯೋಣ? F ಕಾಸ್ ಥೀಟಾ ಬರೀತೀನಿ, ಕಾಸ್ 30 ಈ ಡೈರೆಕ್ಷನ್ ಅಲ್ಲಿ. ವರ್ಟಿಕಲ್ ಕಾಂಪೊನೆಂಟ್ ಬರ್ಕೋತೀನಿ, ದಟ್ ಈಸ್ ಸೈನ್ ಥೀಟಾ ಬರುತ್ತೆ, ದಟ್ ಈಸ್ F ಸೈನ್ 30. ಸೊ ಅಪ್ವರ್ಡ್ ಫೋರ್ಸ್ ಏನಾಕ್ಟ್ ಆಗುತ್ತೆ? ನಾರ್ಮಲ್ ರಿಯಾಕ್ಷನ್ R ಆಕ್ಟ್ ಆಗುತ್ತೆ. ಡೌನ್ ಅಂಡ್ ಏನ್ ಎಕ್ಸಾಕ್ಟ್ ಆಗುತ್ತೆ? mg ಅಷ್ಟು ಎಕ್ಸಾಕ್ಟ್ ಆಗುತ್ತೆ. ಈಗ ಇವರಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಇದೆ ಅಂತಂದ್ರೆ there is an coefficient of friction, so kinetic friction ಎಕ್ಸಾಕ್ಟ್ ಆಗುತ್ತೆ, ದಟ್ ಈಸ್ Fk ಎಕ್ಸಾಕ್ಟ್ ಆಗುತ್ತೆ. ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ ಅವ್ರಿಗೆ ಬೇಕಾಗಿರೋದೇನು? ಆಕ್ಸಲೇಷನ್ ಬೇಕು. ಎಷ್ಟು ಆಕ್ಸಲೇಷನ್ ಬರುತ್ತೆ ಅಂತ ಕೇಳ್ತಾರೆ ಬ್ಲಾಕ್ ಮೂವ್ ಆಗ್ಬೇಕಾದ್ರೆ, ಫೋರ್ಸ್ ನ ಡೈರೆಕ್ಷನ್ ಅಪ್ಲೈ ಮಾಡ್ಬೇಕು. ನೀನು ಅಪ್ಲೈ ಮಾಡೋ ಫೋರ್ಸ್ಗೆ ಅಪೋಸಿಟ್ ಆಗಿ ಏನಿದೆ? Fk ಅಷ್ಟು ಕೈನೆಟಿಕ್ ಫ್ರಿಕ್ಷನ್ ಇದೆ. ಫಸ್ಟ್ ಕೈನೆಟಿಕ್ ಫ್ರಿಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕೈನೆಟಿಕ್ ಫ್ರಿಕ್ಷನ್ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ ಆಕ್ಸಲೇಷನ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ Fk? Fk is equals to mu into R. R ಬೇಕು ಅಂದ್ರೆ R ಗೆ ಕಾಂಪೊನೆಂಟ್ R plus F sin theta, that is equals to ಯಾರಿಗೆ ಈಕ್ವಲ್ ಆಗುತ್ತೆ? mg ಈಕ್ವಲ್ ಆಗುತ್ತೆ. ಕರೆಕ್ಟಾ? ಅಂದ್ಮೇಲೆ R is equals to mg minus F sin theta. ಕರೆಕ್ಟ್ ಅಂತ ಅನ್ಕೋತೀನಿ. R is equals to ಮಾಸ್ ಕೊಟ್ಟಿದ್ದಾರೆ ಎಷ್ಟು ಕೆಜಿ? 5 into 10 50 ಆಗುತ್ತೆ. ಸೊ 50 minus F ಹೇಳ್ತಾರೆ 40,
ಅಂಡ್ sin 30 ಅಂದ್ರೆ ಎಷ್ಟಾಗುತ್ತೆ 1/2. ಸೊ 1/2 40/2 ಅಂದ್ರೆ 20 ಆಗುತ್ತೆ. 50 ಅಲ್ಲಿ 20 ಮೈನಸ್ ಆದ್ರೆ r is equals to ಎಷ್ಟಾಗುತ್ತೆ 30 ನ್ಯೂಟನ್ ಆಗುತ್ತೆ. ಸೊ r ವ್ಯಾಲ್ಯೂ 30 ಇದೆ, ಡೈರೆಕ್ಟ್ ಆಗಿ ಬೇಕಾದ್ರೆ ಬರ್ಕೋಬಹುದು 30 ಅಂತ ಹೇಳಿ ಬರ್ಕೋಬಹುದು. ಮ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 0.2 ಕೊಟ್ಟಿದ್ದಾರೆ. ಸೊ 30 ಡಿವೈಡೆಡ್ ಬೈ 0.2. 0.2 1 ಡಿವೈಡೆಡ್ ಬೈ 0.2 ಅಂದ್ರೆ 5 ಆಗುತ್ತೆ. 30 into 5. ಸೊ ಎಫ್ ಕೆ ಇಸ್ ಈಕ್ವಲ್ಸ್ ಟು 150 ನ್ಯೂಟನ್ ಆಗುತ್ತೆ. ಸೊ ಎಫ್ ಕೆ ವ್ಯಾಲ್ಯೂ ಸಿಕ್ತು, ಎಫ್ ಕೆ 150 ನ್ಯೂಟನ್. ಎಫ್ ಕೆ ಸಿಕ್ಕಿದ್ಮೇಲೆ ನಮಗೆ ಬೇಕಾಗಿದ್ದೇನು, ಸೊ ಕರೆಕ್ಟ್ ಇದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮ್ಯೂ ವ್ಯಾಲ್ಯೂ 0.2 ಇದೆ, ಕರೆಕ್ಟ್ ಇದೆಯಾ? ಸೊ ಮ್ಯೂ 0.2 ಸಣ್ಣ ಮಿಸ್ಟೇಕ್ ಮಾಡಿದೆ, ಐ ಆಮ್ ವೆರಿ ಸಾರಿ. ಮ್ಯೂ ಮಲ್ಟಿಪ್ಲಿಕೇಶನ್ ಇರೋದು, ಡಿವಿಷನ್ ಅಲ್ಲ. 0.2 into 30. ಸೊ ಎಫ್ ಕೆ ಇಸ್ ಈಕ್ವಲ್ಸ್ ಟು 0.2 into 30 ಅಂತಂದ್ರೆ ವ್ಯಾಲ್ಯೂ ಬಿಕಮ್ಸ್ 6. ಎಫ್ ಕೆ ವ್ಯಾಲ್ಯೂ 6 ನ್ಯೂಟನ್ ಆಯ್ತು. ನಮಗೆ ಬೇಕಾದ್ದೇನು ಆಕ್ಸಲೇಷನ್. ನೀನು ಅಪ್ಲೈ ಮಾಡ್ತಿರೋ ಫೋರ್ಸ್ಗೆ ಈ ಡೈರೆಕ್ಷನ್ ಅಲ್ಲಿ ಯಾವ ಥೀಟಾ ಎಫ್ ಕಾಸ್ 30 ಯಾರಿಗೆ ಮೈನಸ್ ಆಗುತ್ತೆ, ಎಫ್ ಕೆ ಮೈನಸ್ ಆಗುತ್ತೆ. therefore ಮಾಸ್ ಇಂಟು ಆಕ್ಸಲೇಷನ್ ಇಸ್ ಈಕ್ವಲ್ಸ್ ಟು ಎಫ್ ಕಾಸ್ 30 ಮೈನಸ್ ಎಫ್ ಕೆ. ನಮಗೆ ಬೇಕಾದ ಆಕ್ಸಲೇಷನ್. ಸೊ ಎ ಇಸ್ ಈಕ್ವಲ್ಸ್ ಟು ಎಫ್ ಅಂದ್ರೆ ವ್ಯಾಲ್ಯೂ ಎಷ್ಟಪ್ಪ 40 ಇಂಟು ಕಾಸ್ 30 ರೂಟ್ 3/2 ಮೈನಸ್ ಎಫ್ ಕೆ 6 ಡಿವೈಡೆಡ್ ಬೈ ಮಾಸ್ ಕೆಳಗೆ ಬರುತ್ತೆ. ಎಷ್ಟು ಕೆಜಿ? ಮಾಸ್ ಇಸ್ 5 kg. ಎಕ್ಸ್ಪೆಕ್ಟ್ ಮಾಡ್ತಿರೋ ಆನ್ಸರ್ಸ್ ಯಾವ ಫಾರ್ಮ್ ಇದೆ ಒಂದ್ಸಲ ನೋಡ್ಕೊಂಬಿಡಿ. ಬಿಕಾಸ್ ಇಲ್ಲಿ ನಮಗಿರೋ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಕಾಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲಿ. ಕಾಸ್ 30ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆನ್ಸರ್ಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, ರೂಟ್ 3 ಫಾರ್ಮಲ್ಲಿ ಏನಿಲ್ಲ, ಎಲ್ಲ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. therefore ಕ್ಯಾಲ್ಕುಲೇಷನ್ಸ್ ಹೋಗ್ಬೇಕಾಗುತ್ತೆ ನಾವು. ಎ ಇಸ್ ಈಕ್ವಲ್ಸ್ ಟು 40/2 ಅಂದ್ರೆ 20 ಆಗುತ್ತೆ. 20 into root 3 1.7 minus 6 divided by 5. So 1.7 ನಾನು 17 ಅಂತ ಬರ್ಕೊಂಡ್ರೆ ಇದು 2 ಆಗುತ್ತೆ. 17 into 2 ಅಂದ್ರೆ 34 ಆಗುತ್ತೆ. 34 minus 6 divided by 5. So 28/5. So A is equals to 5.3 ಆಯ್ತು ಅಂತಂದ್ರೆ 5 ಇಂದ 30 ಅಂತಂದ್ರೆ 5.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 5.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆನ್ಸರ್ ಇದೆ, ಚೆಕ್ ಮಾಡ್ಕೋಣ. 5.6 ಇಲ್ಲ, ಬಟ್ ನಾನು ರಫ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. 5.73 ಇದೆ ನೋಡಪ್ಪ. 5.73 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 5.73 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ರಫ್ ಕ್ಯಾಲ್ಕುಲೇಷನ್ಸ್ಗೆ ಹೋಗಿದ್ದೀನಿ. ಅದಕ್ಕೆ ವೆರಿ ನಿಯರ್ ಇನ್ ಯಾವುದು ಬೇರೆ ಆಪ್ಷನ್ಸ್ ಇಲ್ಲ. 8, 10, 3.2. ಇಟ್ಸ್ ನಾಟ್ ಅನ್ ಎಕ್ಸಾಕ್ಟ್ ದಟ್ ಆನ್ಸರ್, ಬಟ್ ಇಸ್ 5.73 is the right answer. Note it down and go for next question. Question number 14. So go for question 14. The coefficient of friction between a body and the surface of an inclined plane at 45 degree is 0.5. Coefficient of mu value ಕೊಟ್ಟಿದ್ದಾರೆ 0.5 and angle of inclination 45 degree ಕೊಟ್ಟಿದ್ದಾರೆ. G value 9.8 meter per second square ಕೊಟ್ಟಿದ್ದಾರೆ. The acceleration of the body downwards in meter per second square is. ಸೊ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂತಂದ್ರೆ ಆಕ್ಸಲೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ಕ್ಲೈನ್ ಪ್ಲೇನ್ ಕೊಟ್ಟಿದ್ದಾರೆ, ಇನ್ಕ್ಲೈನ್ ಪ್ಲೇನ್ಗೆ ಆಂಗಲ್ ಕೊಟ್ಟಿದ್ದಾರೆ, ದಟ್ ಈಸ್ 45 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಇಫ್ ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್ ಅಂದ್ರೆ ಕಾಂಪೊನೆಂಟ್ ಗೊತ್ತು, ದಟ್ ಈಸ್ mg sin ಥೀಟಾ. ಅಪ್ವರ್ಡ್ ಏನ್ ಆಕ್ಟ್ ಆಗುತ್ತೆ, ಫ್ರಿಕ್ಷನ್ ಆಕ್ಟ್ ಆಗುತ್ತೆ, ಕೈನೆಟಿಕ್ ಫ್ರಿಕ್ಷನ್ ಎಕ್ಸರ್ಟ್ ಆಗುತ್ತೆ. ಸೊ ಕೈನೆಟಿಕ್ ಫ್ರಿಕ್ಷನ್ ಎಕ್ಸರ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಜಿ. ಯಾವ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರುತ್ತೆ. ಮ್ಯೂ ಜಿ ಕಾಸ್ ಥೀಟಾ. ಅದಕ್ಕೆ ಎಫ್ ಕೆ ಗೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ವಾಟ್ ಇಸ್ ದ ಆಕ್ಸಲರೇಷನ್ ಆಫ್ ದಿಸ್ ಬ್ಲಾಕ್ ಹ್ಯಾವಿಂಗ್ ಮಾಸ್ ಎಂ. ಸೊ ದೆನ್ ನಾವೇನ್ ಮಾಡ್ಬೋದು ಅಂದ್ರೆ ಮಾಸ್ ಇಂಟು ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಎಂ ಜಿ ಸೈನ್ ಥೀಟಾ. ಅದಕ್ಕೆ ಆಪೋಸಿಟ್ ಮೈನಸ್ ಎಫ್ ಕೆ ಅಂತಂದ್ರೆ ಮ್ಯೂ ಇಂಟು ಜಿ ಕಾಸ್ ಥೀಟಾ ಬರುತ್ತೆ. ಬೇಕಾಗಿದೇನು ಆಕ್ಸಲರೇಷನ್ ಎ ಬೇಕು, ಇದ್ರಲ್ಲಿ ಎಂ ಇದ್ರಲ್ಲಿ ಎಂ. ಸೊ ಮ್ಯೂ ಎಂ ಜಿ, ಐ ಆಮ್ ಸಾರಿ, ಮ್ಯೂ ಎಂ ಜಿ ಕಾಸ್ ಥೀಟಾ. ಎಂ ಕಾಮನ್ ತಗೊಳ್ಳಿ, ಎಂ ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಆಗುತ್ತೆ. therefore A is equals to ಬರುತ್ತೆ G sin ಥೀಟಾ ಮೈನಸ್ ಮ್ಯೂ ಜಿ ಕಾಸ್ ಥೀಟಾ. ಬೇಕಿದ್ರೆ ಏನು ಕೂಡ ಕಾಮನ್ ಜಿನು ಕೂಡ ಕಾಮನ್ ತಗೊಳ್ಳಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಜಿ ಕೂಡ ಕಾಮನ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದ್ರೆ ರಫ್ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಎಕ್ಸಾಕ್ಟ್ ಆನ್ಸರ್ಗೆ ಹೋಗೋಣ. ಓಕೆ,
ಸೊ ಏನ್ ಮಾಡ್ಬೋದು ಸರ್ ಆಗಿದ್ರೆ ಜಿ ಕಾಮನ್ ತಗೊಂಡ್ರಿ ಅಂತಂದ್ರೆ ಜಿ ಹೊರಡೆ ಇರುತ್ತೆ ಸೈನ್ ಥೀಟಾ ಮೈನಸ್ ಮ್ಯೂ ಕಾಸ್ ಥೀಟಾ. ಥೀಟಾ ವ್ಯಾಲ್ಯೂ ಗೊತ್ತಿದೆ ದಟ್ ಈಸ್ 45 ಡಿಗ್ರಿ, ಇಲ್ಲೂ ಥೀಟಾ ವ್ಯಾಲ್ಯೂ ಕೊಟ್ಟಿದೆ ದಟ್ ಈಸ್ 45 ಡಿಗ್ರಿ. Sin 45 1 by root 2. So a is equals to 9.8 into 1 by root 2 minus mu value ಕೊಟ್ಟಿದ್ದಾರೆ 0.2 ಅನ್ಸುತ್ತೆ, ಸಾರಿ 0.5 ಕೊಟ್ಟಿದ್ದಾರೆ. 0.5 ಕೊಟ್ಟಿದ್ದಾರೆ ಅಂದ್ರೆ 1 by 2 into cos 45 ಅಂದ್ರೆ 1 by root 2. ಓಕೆ, ಸೊ ಇನ್ನು ಕ್ಯಾಲ್ಕುಲೇಷನ್ಸ್ ಅಷ್ಟೇ ಇಂಪಾರ್ಟೆಂಟ್. a is equals to ಸೊ 1 by root 2 ಇದನ್ನ 0.5 ಅಂತಾನೆ ಬರ್ಕೊಂಡ್ವಿ ಅಂತ ಅನ್ಕೊಳ್ಳಪ್ಪ. 1 time of 1 by root 2 ನ 0.5 ಅಲ್ಲಿ ಮೈನಸ್ ಮಾಡಿದ್ರೆ 0.5 ನೇ ಬರುತ್ತೆ. therefore 1 by 8 divided by root 2 into ಏನ್ ಬರುತ್ತಪ್ಪ 0.5 ಬರುತ್ತೆ. 9.8 ಇದು 0.5 ಕರೆಕ್ಟ್ ಅಂತ ಅನ್ಕೋತೀನಿ. 1 ಅಲ್ಲಿ ಆಫ್ ಹೋದ್ರೆ ಆಫೇ ಬರುತ್ತೆ. 9.8 divided by root 2 into 0.5 ಕರೆಕ್ಟಾ? ಸೊ ಇಲ್ಲಿ ಏನ್ ಮಾಡ್ತೀವಿ 9.8 ನ 0.5 ಅಂತ ಇತ್ತು ಅಂತಂದ್ರೆ 9.8 divided by root 2 that is 1 by 2 ಅಂತ ತಗೋತೀನಿ. ಒಂದು 9.8 ನ divided by 2 ಮಾಡಿದ್ವಿ ಅಂತಂದ್ರೆ 4.9 ಆಗುತ್ತೆ. therefore acceleration is equals to 4.9 divided by square root of 2 meter per second square. ಇದು ಒಂದು ಆನ್ಸರ್. ಇಲ್ಲ ಸರ್ ಇದನ್ನ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 4.9 divided by 1.414 ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಆಯ್ತು. ಆಗ ಆನ್ಸರ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಬಟ್ ನಿಮಗೆ ಇಲ್ಲಿ ಆನ್ಸರ್ಸ್ ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ 4.9 divided by root 2. Option 3 is the right answer. 4.9 divided by root 2 meter per second square. Clear? Yes. Note it down and go for next question. Question number 15. Yes, 15. So go for 15th question. A block is kept on an inclined plane of inclination theta of length L. ಸೊ ಇನ್ಕ್ಲಿನೇಷನ್ ಥೀಟಾ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ. ಎ ಬಿ ಅಂತ ತಗೋಣ. ಎ ಬಿ ಲೆಂತ್ ಹೇಳಿದ್ದಾರೆ, ಎಲ್ ಅಂತ ಲೆಂತ್ ಹೇಳಿದ್ದಾರೆ. ಅಂದ್ರೆ ಬಿ ಇಂದ ಎ ಗೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತಲ್ಲ, ದಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಎಲ್ ಗೆ ಈಕ್ವಲ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್, ದ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಅಟ್ ದ ಬಾಟಮ್ ಆಫ್ ಇನ್ಕ್ಲೈನ್ಡ್ ಈಸ್. ಇನ್ಕ್ಲೈನ್ಡ್ ಬಂದಾಗ ಬಾಟಮ್ ಅಲ್ಲಿ ಆ ಪಾರ್ಟಿಕಲ್ ಅದೊಂದು ಬಾಡಿ ಇದೆ ಅಂತ ಅನ್ಕೋಣ, ಬಾಡಿಗೆ ಮಾಸ್ ಎಮ್ ಇದೆ ಅಂತ ಅನ್ಕೋಣ. ಈ ಪಾಯಿಂಟಿಗೆ ಬಂದ ತಕ್ಷಣ ಇಲ್ಲಿಗೆ ಬಂದಾಗ ಅದ್ರ ವೆಲಾಸಿಟಿ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಅದು ರೆಸ್ಟ್ ಅಲ್ಲಿ ಇದೆ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ 0 ಆಗುತ್ತೆ. ಕರೆಕ್ಟಾ? ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ವಿ ವ್ಯಾಲ್ಯೂ ಏನ್ ಬರುತ್ತೆ. ಸೊ ಕೈನೆಮ್ಯಾಟಿಕ್ ಈಕ್ವೇಶನ್ ತಗೊಂಡ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as. u 0 ಆಯ್ತು ಅಂತಂದ್ರೆ v is equals to square root of ಏನ್ ಬರುತ್ತೆ 2as. ಅಂದ್ಮೇಲೆ v square is equals to 2as ಅಂತ ತಗೊಂಡ್ವಿ ಅಂದ್ರೆ 2 into s ವ್ಯಾಲ್ಯೂ ಏನ್ ಬರುತ್ತೆ l ಅಂತ ಬರುತ್ತೆ, 2al ಅಂತ ಬರೀತೀವಿ. ಬಟ್ ನಿಮ್ಮ ಆನ್ಸರ್ಸ್ ಅವರು ರೂಟ್ ಆಫ್ 2al ಆ ಫಾರ್ಮ್ ಅಲ್ಲಿ ಕೊಟ್ಟಿಲ್ಲ. ಇನ್ ದ ಕಾನ್ಸೆಪ್ಟ್ ಆಫ್ ಫ್ರಿಕ್ಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಇನ್ಕ್ಲೈನ್ ಪ್ಲೇನ್ ಹೇಳ್ಬೇಕಾದ್ರೆ ಕಾನ್ಸೆಪ್ಟ್ ಹೇಳಿದೀನಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ, ನೆನಪಿರ್ಬೇಕು ಅಂತ ಅನ್ಕೋತೀನಿ. ಇಫ್ ಇಟ್ ಇಸ್ ಎ ಬ್ಲಾಕ್ ಲೈಕ್ ದಿಸ್, ಆಬ್ವಿಯಸ್ಲಿ ವಿ ನೋ ದಟ್ ಡೌನ್ವರ್ಡ್ ಬರೋದು ಏನ್ ಬರುತ್ತೆ ದಟ್ ಈಸ್ ಆಕ್ಸಿಲೇಷನ್ ಮಾತ್ರ ತಗೊಂಡ್ವಿ ಅಂದ್ರೆ ಜಿ ಸೈನ್ ಥೀಟಾ ಬರುತ್ತೆ. ಅಪ್ವರ್ಡ್ ಬಂತು ಅಂತಂದ್ರೆ ಅಲ್ಲಿ ಕಾನ್ಸೆಪ್ಟ್ ಬರುತ್ತೆ ದಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ ಅಲ್ವಪ್ಪ. ಸೊ ಕೈನೆಟಿಕ್ ಫ್ರಿಕ್ಷನ್ ಅಂತಂದ್ರೆ ಎಫ್ ಕೆ ಬರುತ್ತೆ, ಎಫ್ ಕೆ ಬಂತು ಅಂತಂದ್ರೆ ಅಲ್ಲಿ ಫಾರ್ಮುಲಾ ಬರುತ್ತೆ ಮ್ಯೂ ಕಾಸ್ ಥೀಟಾ ಬರುತ್ತೆ. ಕರೆಕ್ಟಾ? ಓಕೆ, ಅದ್ರಲ್ಲಿ ಎಸ್ಪೆಷಲಿ ಮ್ಯೂ ಬರೀ ಕಾಸ್ ಥೀಟಾ ಅಲ್ಲ, ಮ್ಯೂ ಜಿ ಕಾಸ್ ಥೀಟಾ ಬರುತ್ತೆ ಆಕ್ಸಿಲೇಷನ್ಗೆ. ಅವ್ರಿಬ್ರು ಸಬ್ಟ್ರಾಕ್ಟ್ ಆಗುತ್ತೆ, ಜಿ ಸೈನ್ ಥೀಟಾ ಮತ್ತೆ mu g cos theta opposite subtract. Therefore the acceleration quantity a ಇದೆಯಲ್ಲ that is equals to g sin theta minus mu g cos theta ಬರುತ್ತೆ. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ v is equals to square root of 2 ಇದೆ, ಇನ್ಸ್ಟೆಡ್ ಆಫ್ ಇವಿಬ್ರಲ್ಲಿ ಕಾಮನ್ g ವರ್ಡ ತಗೊಂಡ್ವಿ ಅಂತ ಅನ್ಕೊಳ್ಳಿ, l ಇಲ್ಲೇ ಇದೆ ಅಂತ ಅನ್ಕೊಳ್ಳಿ, ಉಳ್ಕೊಳ್ಳೋದೇನು sin theta minus mu cos theta. So this is the final velocity at the bottom of the inclined plane. ಕರೆಕ್ಟಾ? ಚೆಕ್ ಮಾಡ್ಕೊಳ್ಳೋಣ. ಆಪ್ಷನ್ ಏನ್ ಬರುತ್ತೆ ರೂಟ್ ಆಫ್ 2gl ಇದೆಯಾ, 2gl ರೂಟ್ ಆಫ್ 2gl ಎಲ್ಲಾ ಆಪ್ಷನ್ಸ್ 2gl ಇದೆ. ಸೈನ್ ಥೀಟಾ ಇದೆ, ಮೈನಸ್ ಅಂತ ಇರೋದು ಯಾವ್ದು ನೋಡ್ಕೊಳ್ಳಿ. ಸೊ ಆಪ್ಷನ್ ಮೈನಸ್ ಅಂತ ಇರೋದು ಒಂದು ಆಪ್ಷನ್ ಮಾತ್ರ, ದಟ್ ಈಸ್ ಮೂರನೇ ಆಪ್ಷನ್ಸ್. ಹೌದಾ? ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋ. ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 16.
ಸೊ ಗೋ ಫಾರ್ ಕ್ವಶನ್ ನಂಬರ್ 16. ಗ್ರಾಫ್ ಕೂಡ ಇದೆ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಫೋರ್ಸ್ ವರ್ಸಸ್ ಟೈಮ್. ಎ ಬಾಡಿ ಆಫ್ 2 kg ಆಸ್ an initial speed of 5 meter per second. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಪೀಡ್ ಇದೆಯಲ್ಲ ಅದು 5 meter per second ಕೊಟ್ಟಿದೆ. v1 is equals to 5 meter per second. ಮಾಸ್ ಕೊಟ್ಟಿದ್ದಾರೆ, m is equals to 2 kg. ನೆಕ್ಸ್ಟ್, ಎ ಫೋರ್ಸ್ ಆಕ್ಟ್ಸ್ ಆನ್ ಇಟ್ ಫಾರ್ ಸಮ್ ಟೈಮ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್. ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ದ ಫೋರ್ಸ್ ಟೈಮ್ ಗ್ರಾಫ್ ಇಸ್ ಶೋ ಇನ್ ದ ಫಿಗರ್. ದ ಫೈನಲ್ ಸ್ಪೀಡ್ ಆಫ್ ದ ಬಾಡಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಫೈನಲ್ ಸ್ಪೀಡ್ v2 ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಗ್ರಾಫ್ ನ ಯೂಸ್ ಮಾಡಿಕೊಂಡು ಫೈನಲ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಿ. ಫೋರ್ಸ್ along y axis and time second along x axis. So graph like this. ಈ ತರ ಇದೆ ಗ್ರಾಫ್. ಕ್ಲಿಯರ್? ಸೊ ಕ್ಯಾಲ್ಕುಲೇಷನ್ ಬೇಕಾಗಿರೋದು ನಮಗೆ ಏನಕ್ಕೆ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ v2. ಸೊ ಗ್ರಾಫ್ ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಈಸಿಯಾಗಿ ಸಾಲ್ವ್ ಆಗುತ್ತೆ. ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ದಟ್ ಈಸ್ 2.5. ಇದು 4 ಇದೆ, ಇದು 2.5 ಇದೆ. ನೆಕ್ಸ್ಟ್ ಇದು 2 ಇದೆ, 4 ಇದೆ, 4.5 ಇದೆ, ಇದು 6.5 ಇದೆ. v2 ಬೇಕು, v1 ಗೊತ್ತಿದೆ, v2 ಗೊತ್ತಿದೆ ಅಂತಂದ್ರೆ ಇಂಪಲ್ಸ್ಗೆ ಫಾರ್ಮುಲಾ ಗೊತ್ತಿದೆ ನನಗೆ. ಯಾಕೆಂದ್ರೆ ಫೋರ್ಸ್ ಇಂಟು ವರ್ಸಸ್ ಟೈಮ್ ಕೊಟ್ಟಿದ್ದಾರೆ. ಇಂಪಲ್ಸ್ ನ ಫಾರ್ಮುಲಾ ಏನ್ ಬರುತ್ತೆ ಸರ್? ಮಾಸ್ ಇಂಟು ಚೇಂಜ್ ಇನ್ ವೆಲಾಸಿಟಿ, ದಟ್ ಈಸ್ v2 ಮೈನಸ್ v1 ಬರುತ್ತೆ. ಇದು ಒಂದು ಫಾರ್ಮುಲಾ. ಇನ್ನೊಂದು ಇಂಪಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಏರಿಯಾ ಅಂಡರ್ ಎಫ್ ಟಿ ಗ್ರಾಫ್ ನ ತಗೋಬೇಕು. ಏರಿಯಾ ಅಂಡರ್ ಎಫ್ ಟಿ ಗ್ರಾಫ್, ಇಲ್ಲಿ ಕೊಟ್ಟಿರೋದು ಎಫ್ ಟಿ ಗ್ರಾಫ್. ಯಾಕಂದ್ರೆ ಏರಿಯಾ ತಗೊಂಡ್ವಿ ಅಂತಂದ್ರೆ ಫೋರ್ಸ್ ಇಂಟು ಟೈಮ್ ಬರುತ್ತೆ. ಫೋರ್ಸ್ ಇಂಟು ಟೈಮ್, ಫೋರ್ಸ್ ಆಕ್ಟಿಂಗ್ ಇನ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಇಸ್ ನೋನ್ ಆಸ್ ಇಂಪಲ್ಸ್. ಆದ್ಮೇಲೆ ನಾನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಏರಿಯಾ ಆಫ್ ಎಫ್ ಟಿ ಗ್ರಾಫ್ is equals to ಏನ್ ಬರುತ್ತಪ್ಪ? ಇಂಪಲ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಏರಿಯಾ ಆಫ್ ಫಸ್ಟ್ ಪ್ಲಸ್ ಏರಿಯಾ ಆಫ್ ಸೆಕೆಂಡ್ ಪ್ಲಸ್ ಏರಿಯಾ ಆಫ್ ಥರ್ಡ್ ಪ್ಲಸ್ ಏರಿಯಾ ಆಫ್ ಫೋರ್ತ್. Impulse J is equals to first area triangle off into base into height, off into base 2 into height. ಇಲ್ಲಿಂದ ಇಲ್ಲಿಗಿರೋ height 4 ಆಯ್ತು ಪ್ಲಸ್ a2. ಸೊ a2 ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. 2 4 ಸ್ಕ್ವೇರ್ ಅಲ್ಲ, ರೆಕ್ಟಾಂಗಲ್. 2 4 2 into 4 ಪ್ಲಸ್ ಟ್ರಯಾಂಗಲ್ ರೆಕ್ಟಾಂಗಲ್ ಆಯ್ತು. ಇದು ಇನ್ ಶೇಪ್ ಆಫ್ ಯಾವ ಶೇಪ್ ಬರುತ್ತೆ? ಟ್ರೆಪಿಸಿಯಂ ಬರುತ್ತಾ? ಟ್ರೆಪಿಸಿಯಂ ಬಂತು ಅಂದ್ರೆ ಅದಕ್ಕೆ ಏರಿಯಾ ಆಫ್ ಇಂಟು sum of two parallel sides. Sum of two parallel sides ನ ಚೂಸ್ ಮಾಡ್ಕೊಂಡ್ರೆ ಆಯ್ತು. ಯಾವುದು sum of two parallel sides? ಇದು ಒಂದು parallel side ಆಗುತ್ತೆ, ಇದು ಒಂದು parallel side ಆಗುತ್ತೆ. ಇದು 4 ಆಯ್ತು ಅಂದ್ರೆ ಇದು 2.5 ಆಗುತ್ತೆ. ಸೊ 4 ಪ್ಲಸ್ 2.5 ಇಂಟು ಬೇಸ್. ಬೇಸ್ 4 ಮತ್ತೆ 4.5 ಮಧ್ಯೆ ಬೇಸ್ ಎಷ್ಟಾಗುತ್ತೆ? 0.5 ಆಗುತ್ತೆ. ಪ್ಲಸ್ ಇದಕ್ಕೆ ಇದು ತೊಗೊಂಡ್ರೆ ಏನಾಗುತ್ತಪ್ಪ? ಇಲ್ಲಿ ಎಷ್ಟಿದೆ? ಸ್ಕ್ವೇರ್ ಶೇಪ್ ಅಲ್ಲಿ ತೊಗೊಂಡ್ರೆ ಅಂದ್ರೆ ಇದು 2 ಆಗುತ್ತೆ, ಇದು 2.5 ಸ್ಕ್ವೇರ್ ಅಲ್ಲ, ರೆಕ್ಟಾಂಗಲ್. ಸೊ 2 into 2.5 ಇಷ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು ಎಕ್ಸಾಕ್ಟ್. ಸೊ J is equals to 2 to cancel 4 plus 4 2 is 8 plus 4 plus 2 8.5 ಹೌದಾ? 0.5 ಅಂತಂದ್ರೆ 1/2 1/4. ಸೊ 8.5 ಸಾರಿ 6.5 very sorry 6.5 divided by 4. So plus 2 into 2.5 5 ಆಗುತ್ತೆ. 8 plus 4 12 12 plus 5 17 17 plus 6.5 by 4. ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ವ್ಯಾಲ್ಯೂ ಕಮ್ಸ್ ಫ್ರಮ್ 18.65 ಬರುತ್ತೆ. ಸೊ ಅವರು ಟೈಮ್ ಸೇವ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ದಟ್ ಈಸ್ ನ್ಯೂಟನ್ ಇಂಟು ಸೆಕೆಂಡ್ ಬರುತ್ತೆ. ಯಾವುದು? ಇಷ್ಟು ಇಂಪಲ್ಸ್ 18.625 ಬರುತ್ತೆ. ಇದು 18.625 ಅಂತಂದ್ರೆ ನನಗೆ ಬೇಕಾಗಿರೋದೇನು? v2 ಬೇಕಾಗಿರೋದು. ಸೊ ಇಂಪಲ್ಸ್ ಇಸ್ ಈಕ್ವಲ್ಸ್ ಟು ಇಂಪಲ್ಸ್ಗೆ ಸಿಂಬಲ್ J is equals to m v2 minus J ಸಿಕ್ಕಾಯ್ತು 18.625. therefore J is equals to m into v2 minus v1. so v2 minus v1 is equals to J by m. minus v1 ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. therefore v2 is equals to J by m plus v1. ಸೊ ನಮಗೆ ಬೇಕಾಗಿರೋದು ಜಸ್ಟ್ v2.
ಸೊ V2 is equals to 18.625 divided by mass ಕೊಟ್ಟಿದ್ದಾರೆ, mass is 2 kg plus V1 ಕೊಟ್ಟಿದ್ದಾರೆ, that is 5. ಸೊ ನಿಮ್ಮ ಕೆಲಸ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು. V2 is equal to 18.625 divided by 2 plus 5. 18.625 ನ divided by 2 ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 9.3 ಸಮಥಿಂಗ್ ಬರುತ್ತೆ. 9.3 plus 15. ಸೊ 9.3 plus 5. 15 ಅಲ್ಲ, ಸಾರಿ 5. ಅಂದ್ರೆ 14 ಪಾಯಿಂಟ್ ಸಮಥಿಂಗ್ ಅಂತ ಆನ್ಸರ್ ಬರುತ್ತೆ. ಅದ್ರಲ್ಲಿ V2 is equals to, ಸೊ 14 ಪಾಯಿಂಟ್ ಆನ್ಸರ್ನ ಚೆಕ್ ಮಾಡ್ಕೋತೀನಿ, ಯಾವ್ದಿದೆ 14.25 ಇದೆ. ಸೊ 14.25 ಮೀಟರ್ ಪರ್ ಸೆಕೆಂಡ್. ಕ್ಲಿಯರ್? ಅಬ್ಸರ್ವ್ ಮಾಡಿ, ಆಪ್ಷನ್ ಇದೆಯಾ 14.25? ಎಸ್, 14.25 meter per second. Option 4 is the right answer. Option 4 is the right answer. Note it down and go for next question. Question number 17. So go for question number 17. Graph observe ಮಾಡಿ, force versus time graph ನ ಕೊಟ್ಟಿದ್ದಾರೆ. T, y axis ಅಲ್ಲಿ force ಕೊಟ್ಟಿದ್ದಾರೆ. Then given like this, time is t by 2, this is time t, and this is the force of F naught. Okay, ಇದು ಅವ್ರು ಕೊಟ್ಟಿರೋ ಗ್ರಾಫ್. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? A particle of mass m moving with velocity u takes an elastic one-dimensional collision with a stationary particle of mass m. They are in contact for very short time t. Their force of interaction increases from 0 to F naught linearly in time t by 2. And decreases linearly to 0 in further time t by 2. The magnitude of F naught is, so expect ಮಾಡ್ತಾರೆ, what is the magnitude of F naught? ಬಹಳ ಸಿಂಪಲ್. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಹೋಗ್ತಿರೋ ಆಬ್ಜೆಕ್ಟ್ ನ ಮಾಸು, ಇಲ್ಲಿ ಬರ್ತಿರೋ ಆಬ್ಜೆಕ್ಟ್ ನ ಮಾಸು ಸೇಮ್ ಇದೆ. ಪ್ರೊಪಗೇಷನ್ ವೆಲಾಸಿಟಿ, ಆರಿಜಿನ್ ವೆಲಾಸಿಟಿ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ಪ್ಯಾರಾಬೋಲಿಕ್ ಪಾತ್ ರಿಬೌಂಡ್ ಆಗಿ ಕೆಳಗಡೆ ವಾಪಸ್ ಬರ್ತಾ ಇದೆ ಅಂತಂದ್ರೆ ಅಸೆಂಟ್ ಮತ್ತೆ ಡಿಸೆಂಟ್ ಹಂಗ್ ತಗೊಂಡ್ವಿ ಅಂತಂದ್ರೆ ಟೋಟಲ್ ಮೊಮೆಂಟಮ್ ನ ತಗೊಳ್ಳಿ. ಇಲ್ಲಿ ಅಸೆಂಟ್ ಮತ್ತೆ ಡಿಸೆಂಟ್ ತಗೊಂಡ್ರೆ ವಿತ್ ಟೈಮ್ ಟಿ. ಓಕೆ, ಟೋಟಲ್ ಮೊಮೆಂಟಮ್ ಅಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಇದೆಯಲ್ಲ, ದಟ್ ಈಸ್ ಈಕ್ವಲ್ಸ್ ಟು ಬರುತ್ತೆ ಏನು? mu ಪ್ಲಸ್ mu ಬರುತ್ತೆ. ಯಾಕೆ? ಇದೇ ಮಾಸು ವೆಲಾಸಿಟಿ ಆರಿಜೆಂಟಲ್ ಸೇಮ್ ಇರುತ್ತೆ. mu ವರ್ಟಿಕಲ್ ವೆಲಾಸಿಟಿ ಮಾತ್ರ ಡಿಕ್ರೀಸ್ ಆಗ್ತಾ ಬರುತ್ತೆ. ಆಮೇಲೆ ಚೇಂಜ್ ಇನ್ ಮೊಮೆಂಟಮ್ ಏನಾಗುತ್ತೆ? ದಟ್ ಈಸ್ ಈಕ್ವಲ್ಸ್ ಟು 2mu ಆಗುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ವಾಟ್ ಇಸ್ ದ ಫೋರ್ಸ್ F naught ನ ಕೇಳ್ತಾ ಇದ್ದಾರೆ. ವಿ ನೋ ದಟ್ ಡೆಲ್ಟಾ ಪಿ, ಇಂಪಲ್ಸ್ ಅಂದ್ರೆ ಫಾರ್ಮುಲಾ ಗೊತ್ತಿದೆ. Impulse is equals to change in momentum, that is equals to force into time in a short interval of time. Expect ಮಾಡ್ತಿರೋದು F naught, so F naught is equals to delta P by in the time t ಅಂತ ಬರ್ತಾ ಇದೆ. Delta P value ಗೊತ್ತು 2mu divided by t. This is the right answer. F naught is equals to 2mu by t is the right answer. Option check ಮಾಡ್ಕೊಳ್ಳೋಣ. So mu by t, 2mu by t, mu by 2t, and none of this. 2mu by t is the right answer. Therefore, option 2 is the right answer. Clear? Yes. Note it down and go for next question. Question number, estapa, question number 18. Question number 18 in ಹೇಳುತ್ತೆ ನೋಡಿ, graph ನೋಡಿ. The variation of momentum with the time of one of the body in two body collision is shown in the figure. The instantaneous force is maximum corresponding to a point. ಯಾವ್ದ್ರಲ್ಲಿ maximum ಅಂತ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತೀವಿ. ಟೈಮ್ ಟಿ ಇದೆ ಅಂಡ್ ವೈ ಆಕ್ಸ್ ಅಲ್ಲಿ ಫೋರ್ಸ್ ಕೊಟ್ಟಿಲ್ಲ, ಮೊಮೆಂಟಮ್ ಕೊಟ್ಟಿದ್ದಾರೆ. ಗ್ರಾಫ್ ಯಾವ ತರ ಇದೆ? ಈ ತರ ಇದೆ. ಈ ಪಾಯಿಂಟ್ ನವ್ರು ಹೇಳ್ತಾರೆ ಪಿ ಅಂತ, ಈ ಪಾಯಿಂಟ್ ನವ್ರು ಹೇಳ್ತಾರೆ ಕ್ಯೂ ಅಂತ, ಅಂಡ್ ಈ ಪಾಯಿಂಟ್ ನವ್ರು ಹೇಳ್ತಾರೆ ಆರ್ ಅಂತ, ನೆಕ್ಸ್ಟ್ ಈ ಪಾಯಿಂಟ್ ನವ್ರು ಹೇಳ್ತಾರೆ ಎಸ್ ಅಂತ. ಅಂದ್ರೆ ಈ ಪಾಯಿಂಟ್ ಈ ಪೊಸಿಷನ್ ಅಲ್ಲಿ, ನಾಟ್ ಲೈಕ್ ದಿಸ್, ಈ ಪೊಸಿಷನ್ ಅವ್ರು ಹೇಳ್ತಾರೆ ಎಸ್ ಅಂತ ಹೇಳಿ. ಎಲ್ಲಿ ಫೋರ್ಸ್ ಇನ್ಸ್ಟಾಂಟೇನಿಯಸ್ ಫೋರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಬೇಕು ಅಂದ್ರೆ ಇನ್ಸ್ಟಾಂಟೇನಿಯಸ್ ಏನ್ ಬೇಕು? ಫೋರ್ಸ್ ಬೇಕು ಅಂತಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಲೋಪ್ ನ ಕ್ಯಾಲ್ಕುಲೇಟ್. ಸ್ಲೋಪ್ ಬೇಕು ಅಂತಂದ್ರೆ ವಿ ಮಸ್ಟ್ ನೋ ದಟ್ ಸ್ಲೋಪ್ ಅಲ್ಲಿ dp by dt ದಟ್ ವಿಲ್ ಗಿವ್ ಫೋರ್ಸ್. ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿರೋ ಗ್ರಾಫ್ ಅಲ್ಲಿ ಎಲ್ಲಿ ಸ್ಲೋಪ್ ಮೆಜರ್ ಮಾಡೋದು ಮ್ಯಾಕ್ಸಿಮಮ್ ಸಿಗುತ್ತೆ ಅಂತ ಹೇಳಿ. ಇಲ್ಲಿ ಸ್ಲೋಪ್ ಮಿನಿಮಮ್ ಬರುತ್ತೆ. ಯಾಕೆ ಸರ್ ಅಂತ ಕ್ವಶನ್ ಕೇಳಿದ್ರೆ ಡ್ರಾ ಮಾಡ್ಕೊಳ್ಳಿ. ಸ್ಲೋಪ್ಗೆ ಫಾರ್ಮುಲಾ ಗೊತ್ತು ನಿಮಗೆ. ದಿಸ್ ಇಸ್ ಫಾರ್ ಡೆಲ್ಟಾ ಪಿ, ದಿಸ್ ಇಸ್ ಫಾರ್ ಡೆಲ್ಟಾ ಟಿ. ಅದೇ ನೀವು ಇಲ್ಲಿ ಪ್ಲಾಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಇಲ್ಲಿ ಪ್ಲಾಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ.
So force is directly proportional to delta p or nothing but dp. ಇಲ್ಲಿ ಡೆಲ್ಟಾ ಪಿ ಅಥವಾ ಡಿ ಪಿ ಮ್ಯಾಕ್ಸಿಮಮ್ ಇರೋದು ಯಾವುದಕ್ಕೆ ಮಾತ್ರ, ಸ್ಲೋಪ್ ಆರ್ ಗೆ ಮಾತ್ರ ಇರುತ್ತೆ. therefore ಆರ್ ರೀಜನ್ ವಿಲ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಫೋರ್ಸ್. ಅಲ್ಲಿ ನೀವು ಗ್ರಾಫ್ ನ ಪ್ಲಾಟ್ ಮಾಡ್ಕೊಂಡು ಸ್ಲೋಪ್ ನ ಪ್ಲಾಟ್ ಮಾಡ್ಕೊಂಡ್ರಿ ಅಂದ್ರೆ ಇವ್ಗೆ ಮ್ಯಾಕ್ಸಿಮಮ್ ಫೋರ್ಸ್. ಬಿಕಾಸ್ ಸ್ಲೋಪ್ ನ ತಗೊಂಡ್ರೆ ಇನ್ಸ್ಟಂಟೇನಿಯಸ್ ಫೋರ್ಸ್ ಸಿಗುತ್ತೆ. ಎಫ್ ಇಸ್ ಈಕ್ವಲ್ಸ್ ಟು ಡಿ ಪಿ ಬೈ ಡಿ ಟಿ. ಸೊ ಫಸ್ಟ್ ಇಯರ್ ನಿಮಗೆ ಮಿಡ್ ಕ್ಲಾಸ್ ಪಾಠ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದೆ. ಏನು ಸ್ಲೋಪ್ ಕ್ವಾಂಟಿಟಿ ಮೆಷರ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಟ್ಟಿದೆ. ಕ್ಲಿಯರ್? ಸೊ ನೋಡಿ ಡೌನ್ ಅಂದ್ರೆ ಆಪ್ಷನ್ ಯಾವ್ದಾಗುತ್ತೆ ಚೆಕ್ ಮಾಡ್ಕೊಳ್ಳೋಣ. ಆಪ್ಷನ್ ಆರ್ ಅಂತ ಇದೆ, ದಟ್ ಇಸ್ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. Go for next question. Question number 19. Yes, 19. So 19th question ಹೇಳುತ್ತೆ, a body moves a distance 10 meter along a straight line under the action of force 5 Newton. Force 5 Newton ಇದೆ, distance 10 meter ಇದೆ, and if the work done is 25 joules, the angle which of the force makes with the direction of motion of the body is. They are expecting with theta. And work done formula ಗೊತ್ತಿದೆಯಲ್ಲ, basic work done formula. W is equals to F into S, ಯಾವ theta? Cos theta. Cos theta is equals to W divided by F into S. ಅವ್ರು ಹೇಳ್ತಾರೆ ವರ್ಕ್ ಡನ್ ಎಷ್ಟು ಹೇಳ್ತಾರೆ, 25 ಜೌಲ್ಸ್ ಹೇಳ್ತಾರೆ. ಫೋರ್ಸ್ ಹೇಳ್ತಾರೆ ದಟ್ ಈಸ್ ಹೌ ಮೆನಿ ನ್ಯೂಟನ್, 5 ನ್ಯೂಟನ್ ಅಂತ ಹೇಳ್ತಾರೆ. ಅಂಡ್ ಡಿಸ್ಪ್ಲೇಸ್ಮೆಂಟ್ ಹೇಳ್ತಾರೆ 10 ಮೀಟರ್ ಅಂತ ಹೇಳ್ತಾರೆ. ಸೊ 10 into 5 50, 25 by 50 ಅಂದ್ರೆ 1/2 ಬರುತ್ತೆ. ಸೊ theta is equals to cos inverse of 1/2. ಸೊ cos inverse of 1/2 is how many degree? 60 degree. ಕರೆಕ್ಟಾ? ಸೊ 60 ಡಿಗ್ರಿ ಅಂತ ಇರೋ ಆಪ್ಷನ್ ಯಾವ್ದಿದೆಯಪ್ಪ? 60 ಡಿಗ್ರಿ ಅಂತ ಇರೋದು ಆಪ್ಷನ್ 1 is the right answer. ಕರೆಕ್ಟಾ? Note it down and go for next question. Question number 20. So go for next question. Question number 20. When a 1 kg of mass hangs attached to a spring of length 50 centimeter. So spring ಕೊಟ್ಟಿದ್ದಾರೆ, ಅದಕ್ಕೆ 50 ಸೆಂಟಿಮೀಟರ್ ಇದೆ. ಓಕೆ, ಸ್ಪ್ರಿಂಗ್ ನ ಲೆಂತ್ 50 ಸೆಂಟಿಮೀಟರ್ ಇದೆ. ಅದಕ್ಕೊಂದು ಮಾಸ್ ಅಟ್ಯಾಚ್ ಮಾಡಿದ್ದಾರೆ. ಎಷ್ಟು ಕೆಜಿ? 1 kg ಮಾಸ್ ನ ಅಟ್ಯಾಚ್ ಮಾಡಿದ್ದಾರೆ. ನೆಕ್ಸ್ಟ್, ಸ್ಪ್ರಿಂಗ್ ಸ್ಟ್ರೆಚಸ್ ಬೈ 2 ಸೆಂಟಿಮೀಟರ್. ಸ್ಪ್ರಿಂಗ್ ಏನಾಗುತ್ತೆ? ಸ್ಟ್ರೆಚ್ ಆಗುತ್ತೆ, ಸ್ಮಾಲ್ ಅಮೌಂಟ್ ಆಫ್ ಸ್ಟ್ರೆಚಿಂಗ್ ಆಗುತ್ತೆ. ದಟ್ ಇಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಸೆಂಟಿಮೀಟರ್ ತಗೊಂಡೆ. ಸೊ ಫೋರ್ಸ್ ಎಕ್ಸರ್ಟ್ ಆಗಿದ ತಕ್ಷಣ ಸ್ಟ್ರೆಚ್ ಆಗುತ್ತೆ. ದ ಮಾಸ್ ಇಸ್ ಪುಲ್ ಡೌನ್ ಅಂಟಿಲ್ ದ ಲೆಂತ್ ಆಫ್ ದ ಸ್ಪ್ರಿಂಗ್ ಬಿಕಮ್ 60 ಸೆಂಟಿಮೀಟರ್. ಮತ್ತೆ ಇದನ್ನ ಮತ್ತೆ ಪುಲ್ ಮಾಡ್ತೀನಿ, ಎಷ್ಟು ಅಂತಂದ್ರೆ ಸ್ಪ್ರಿಂಗ್ ವ್ಯಾಲ್ಯೂ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಅಂತ 60 ಸೆಂಟಿಮೀಟರ್ ಆಗುತ್ತೆ ಅಂತ ಪುಲ್ ಮಾಡ್ತೀನಿ. ಕ್ಲಿಯರ್? ನೆಕ್ಸ್ಟ್, what is the amount of elastic energy stored in the spring in this condition? G is equals to 10 meter per second square ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಪ್ರಿಂಗಿಗೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ದಟ್ ಇಸ್ ನಥಿಂಗ್ ಬಟ್ K is equals to force per unit extension. ಫೋರ್ಸ್ ಬೇಕು ಅಂತಂದ್ರೆ mg by x. ಮಾಸ್ ಹೇಳ್ತಾರೆ 1 kg, G ವ್ಯಾಲ್ಯೂ 10 ಹೇಳ್ತಾರೆ, x ಹೇಳ್ತಾರೆ 2 ಸೆಂಟಿಮೀಟರ್. therefore K is equals to ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಇರಲಿ ತೊಂದರೆ ಇಲ್ಲ. ಇಲ್ಲ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ 10⁻² ಆಗುತ್ತೆ, ಮೇಲೆ ಹೋದ್ರೆ +2 ಆಗುತ್ತೆ. ಸೊ +2 ಅಂತಂದ್ರೆ 1000 divided by 2 ಆಗುತ್ತೆ, ದಟ್ ಇಸ್ 500 ಆಗುತ್ತೆ. ಆನ್ಸರ್ಸ್ ಜೌಲ್ ಅಲ್ಲಿ ಇದೆ, therefore ಅದನ್ನ ಬೇಕಿದ್ರೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿಗೆ ವಿತ್ ರೆಸ್ಪೆಕ್ಟ್ ಟು ನ್ಯೂಟನ್ ಪರ್ ಮೀಟರ್ ಕನ್ವರ್ಟ್ ಮಾಡಬಹುದು. ಹಂಗೆ ಕನ್ವರ್ಟ್ ಮಾಡೋದಂದ್ರೆ ಏನಾಗುತ್ತಪ್ಪ, 2 × 10⁻² ಆಗುತ್ತೆ. ಸೊ ಶಿಫ್ಟ್ ಮಾಡಿದ್ರೆ -2 ಮೇಲೆ +2 ಆಗುತ್ತೆ. +2 ಅಂದ್ರೆ 100, 100 × 10, 1000 by 2 ಅಂದ್ರೆ ಎಷ್ಟಾಗುತ್ತೆ? 500 ನ್ಯೂಟನ್ ಪರ್ ಮೀಟರ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಗುತ್ತೆ. ಫೋರ್ಸ್ ಕಾನ್ಸ್ಟೆಂಟ್ ಆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಅವ್ರು ನಮಗೆ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂತಂದ್ರೆ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್. You must know that amount of energy stored in the form of potential energy, that is of kx² is the formula. So x ಅಂದ್ರೆ 2 cm ತಗೋಬೇಕಾ? No, because after that they are expanding with 60 cm extension ಮಾಡಿದ್ದಾರೆ. ಮುಂಚೆ ಎಷ್ಟಿತ್ತು? 50 cm. ಅಂದ್ರೆ ಇವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಡಿಫರೆನ್ಸ್ ತಗೊಂಡೆ, that is equals to x is equals to 60 minus 50, that is equals to 10 cm extension ಬರುತ್ತೆ. That is equals to half into k value 500 ಇದೆ into x value 10 cm ಇದೆ, 10 into 10 to the power of -2, that is -1 ಆಗುತ್ತೆ. -1 whole square 10 to the power of -2 ಹಾಗಾಗುತ್ತೆ. 500 ಇದ್ದಿದ್ದು 10 to the power of -2 ಇದೆ ಅಂದ್ರೆ 5 into 10 to the power of +2 ಆಗುತ್ತೆ. +2 -2 ಕ್ಯಾನ್ಸಲ್ ಆಗುತ್ತೆ, 5 ಮಾತ್ರ ಉಳ್ಕೊಳ್ಳುತ್ತೆ. therefore u is equals to 5/2 ಮಾತ್ರ ಉಳಿಯುತ್ತೆ. that becomes 2.5 joule is the right answer. Clear? So option ನೋಡೋಣ. ಆಪ್ಷನ್ ಹೇಳುತ್ತೆ 2.5 joules. That is the first option is the right answer. Note it down. Okay, go for next question. Question number 21. 21st question ಏನು ಹೇಳುತ್ತೆ ನೋಡಪ್ಪ. When work done on a body by an external force, it's so work done ಆಯ್ತು ಅಂದ್ರೆ ಆಟೋಮೆಟಿಕಲಿ ಮೆಕ್ಯಾನಿಕಲ್ ಎನರ್ಜಿ ಚೇಂಜ್ ಆಗುತ್ತೆ. ಮೆಕ್ಯಾನಿಕಲ್ ಚೇಂಜ್ ಆಗುತ್ತೆ ಅಂದ್ರೆ ಆಟೋಮೆಟಿಕಲಿ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಎರಡು ಕೂಡ ಇನ್ಕ್ರೀಸ್ ಆಗುತ್ತೆ.
So for question number this, so direct conceptual question, for this work done, there is an increase in mechanical energy, that is both potential energy and kinetic energy may increase. So both kinetic and potential energy may increase. Option 2 is the right answer. Okay, note it down and go for next question. Question number 22nd. Go for 22nd question. A sphere of mass m moving with velocity v. Okay, sphere of mass m, this is a sphere, okay, having mass small m, moving with velocity as to v, capital V ಕೊಟ್ಟಿದ್ದಾರೆ, enters a hanging bag of sand and stops. Bag na hang ಮಾಡಿದ್ದಾರೆ. This is the bag which is hanging. ಅವ್ರು ಹೇಳ್ತಾ ಇದ್ದಾರೆ enters hanging bag, ಒಳಗಡೆ ಹೋಗುತ್ತೆ ಅಂತ ಹೇಳ್ತೀವಿ. Okay, of sand and stops, ಒಳಗಡೆ ಬಂದು ಸ್ಟಾಪ್ ಆಗುತ್ತೆ. If the mass of the bag is capital M, ಈ ಬ್ಯಾಗ್ ನ ಮಾಸ್ ಕ್ಯಾಪಿಟಲ್ ಎಂ ಕೊಟ್ಟಿದ್ದಾರೆ, and it is raised by a height of h. ಅವ್ರು ಹೇಳ್ತಾ ಇದ್ದಾರೆ ಇದು ಯಾವಾಗ ಬಂದು ಹಿಟ್ ಆಗುತ್ತೆ, ಈ ಬ್ಯಾಗ್ ರೈಸ್ ಆಗುತ್ತೆ, ಈ ಹೈಟ್ ಗೆ ರೈಸ್ ಆಗುತ್ತೆ. ಎಷ್ಟು ಹೈಟ್ ಗೆ ರೈಸ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ, h ಅಷ್ಟು ಹೈಟ್ ಗೆ ರೈಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಯಾವಾಗ ಈ ಬ್ಯಾಗ್ ಒಳಗಡೆ ಯಾರು ಬಂದು ಸೇರ್ಕೊಂಡ್ರು, ಆಬ್ಜೆಕ್ಟ್ ಬಂದು ಸೇರ್ಕೊಂಡ್ರು ಅಂದ್ರೆ ಇಲ್ಲಿ ಇದ್ರ ಟೋಟಲ್ ಮಾಸ್ ಏನಾಗುತ್ತೆ, ಎಂ ಪ್ಲಸ್ ಕ್ಯಾಪಿಟಲ್ ಎಂ ಆಗುತ್ತೆ ವಿತ್ ಹೈಟ್ ಇದೆಯಲ್ಲ. ಅಂಡ್ ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ, ಈ ಪಾಯಿಂಟ್ ಗೆ ಹೈಟ್ ಬಂದು ರೈಸ್ ಆಗಿ ಪ್ಲೇಸ್ ಆಯ್ತು ಅಂತಂದ್ರೆ, ಈಗ ಬೇಕಿದ್ರೆ ಮಿಡ್ ಪಾಯಿಂಟ್ ಇದೆ ಮಿಡ್ ಪಾಯಿಂಟ್ ತಗೊಳ್ಳಿ, ತೊಂದ್ರೆ ಇಲ್ಲ. ಬಾಟಮ್ ಇಂದ ಬಾಟಮ್ ತಗೊಂಡಿದ್ರೆ ನೀವು ಮಿಡ್ ಪಾಯಿಂಟ್ ತಗೊಳ್ಳಿ, ತಪ್ಪೇನಿಲ್ಲ. ಹೈಟ್ ಬೇಕು ಎಕ್ಸಾಕ್ಟ್ ಆಗಿ ಅಂತಂದ್ರೆ ಮಿಡ್ ಪಾಯಿಂಟ್ ಇಂದ ಮಿಡ್ ಪಾಯಿಂಟ್ ಹೆಚ್ ಅಷ್ಟು ಹೈಟ್ ರೈಸ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ದೆನ್ ದ ವೆಲಾಸಿಟಿ ಆಫ್ ದ ಸ್ಪಿಯರ್ ವಾಸ್, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಪಿಯರ್ ನ ವೆಲಾಸಿಟಿ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಆ ಬಾಲ್ ಸ್ಪಿಯರ್ ಬಂದು ಇದಕ್ಕೆ ಕೊಲಿಷನ್ ಆಗ್ತಾ ಇದೆ, ಕೊಲಿಷನ್ ಆದ್ಮೇಲೆ ಅದೇ ಸೇಮ್ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಲಾಸ್ಟಿಕ್ ಕೊಲಿಷನ್ ಒನ್ ಡೈಮೆನ್ಷನ್ ಕಾನ್ಸೆಪ್ಟ್ ಬಂದ್ವಿ ಅಂತಂದ್ರೆ, ಚೇಂಜ್ ಇನ್ ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್, ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಕನ್ಸರ್ವ್ ಆಗುತ್ತೆ ಎಲಾಸ್ಟಿಕ್ ಕೊಲಿಷನ್ ಅಂತ ಕನ್ಫರ್ಮ್ ಆಯ್ತು. ಮೊಮೆಂಟಮ್ ಕನ್ಸರ್ವ್ ಆಯ್ತು, ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಆಯ್ತು ಅಂದ್ರೆ ಅದೆರಡು ಕಾನ್ಸೆಪ್ಟ್ ಅಪ್ಲೈ ಮಾಡಿ ಈಕ್ವೇಶನ್ ನಾವು ತಗೊಂಡು ಅದ್ರ ಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ವಿ ನ ವೆಲಾಸಿಟಿನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಸರ್ ಅಂದ್ರೆ, ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ ಅಂತ ತಗೊಂಡಿದ್ದ ಮಾಸ್ ಇಂಟು ವೆಲಾಸಿಟಿ ಎಂ ಇಂಟು ವಿ. ಇದ್ರದ್ದು ಏನು ಬರಲ್ಲ, ಯಾಕಂದ್ರೆ ಇದು ರಸ್ಟ್ ಅಲ್ಲ, ಇದ್ರ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ. ದೇರ್ಫೋರ್ ಎಂ ವಿ ಪ್ಲಸ್ ಕ್ಯಾಪಿಟಲ್ ಎಂ ಇಂಟು 0 ಅಂತಂದ್ರೆ 0 ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್ ಇದಕ್ಕೆ. ಸೊ ಇಡೀ ಸಿಸ್ಟಮ್ ಇದಕ್ಕೆ ವೆಲಾಸಿಟಿ ಏನ್ ತಗೋತೀನಿ, ವಿ ಸಿಸ್ಟಮ್ ಅಂತ ತಗೋತೀನಪ್ಪ, ಯಾಕಂದ್ರೆ ಅದೆರಡು ಇದೆ, ಒಬ್ಬ ಸ್ಪಿಯರ್ ಇದೆ ಮತ್ತೆ ಬ್ಯಾಗು ಇದೆ, ಅದಕ್ಕೆ ವಿ ಸಿಸ್ಟಮ್ ಅಂತ ಬರ್ಕೋತೀನಿ. ಇದಕ್ಕೆ ಮೊಮೆಂಟಮ್ ಬಂತು ಅಂತಂದ್ರೆ ಟೋಟಲ್ ಮಾಸ್ ಏನಾಗುತ್ತೆ, ಎಂ ಪ್ಲಸ್ ಎಂ ಆಗುತ್ತೆ ಇಂಟು ವೆಲಾಸಿಟಿ ಏನ್ ಬರುತ್ತೆ, ವಿ ಬರುತ್ತೆ. ಸೊ ಎಂ ಇಂಟು ವಿ ದಟ್ ಈಸ್ ಈಕ್ವಲ್ಸ್ ಟು ಎಂ ಸ್ಮಾಲ್ ಎಂ ಪ್ಲಸ್ ಕ್ಯಾಪಿಟಲ್ ಎಂ ದಟ್ ಈಸ್ ಈಕ್ವಲ್ಸ್ ಟು ವಿ ಸಿಸ್ಟಮ್ ಅಂತ ತಗೋತೀನಿ. ಕರೆಕ್ಟಾ? ಇಲ್ಲಿ ಮೊಮೆಂಟಮ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ರಿ, ಒಂದು ಫಾರ್ಮುಲಾ ಸಿಕ್ತು. ಇದನ್ನ ಬೇಕಾದ್ರೆ ಈಕ್ವೇಶನ್ ನಂಬರ್ 1 ಅಂತ. ನೆಕ್ಸ್ಟ್ ಏನ್ ಅಪ್ಲೈ ಮಾಡೋಣ, ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಆಫ್ ಎಂ, ಯಾವ್ದು ಕೈನೆಟಿಕ್ ಎನರ್ಜಿ ತಗೋಣ, ದಟ್ ಈಸ್ ಈಗ ಇದಕ್ಕೆ ಅಟ್ಯಾಚ್ ಆಗಿರೋ ಕೈನೆಟಿಕ್ ಎನರ್ಜಿ. ಎಂ ಮತ್ತೆ ಎಂ ಅಟ್ಯಾಚ್ ಆಯ್ತು, ಸಿಸ್ಟಮ್ ಜೊತೆ ಬಂದ್ಬಿಟ್ಟು ಅಪ್ ಟು ಇಲ್ಲಿ ತನಕ ಬಂತು. ಆಮೇಲೆ ಕೈನೆಟಿಕ್ ಎನರ್ಜಿ ಕನ್ಸರ್ವ್ ಅಂದ್ರೆ ಕೈನೆಟಿಕ್ ಎನರ್ಜಿ ವಿತ್ ಹೈಟ್ ರೈಸ್ ಆಯ್ತು ಅಂದ್ರೆ ಯಾವ ಎನರ್ಜಿ ಕನ್ವರ್ಟ್ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ದೇರ್ಫೋರ್ ಆಫ್ ಎಂ ಪ್ಲಸ್ ಎಂ ವಿ ಸಿಸ್ಟಮ್ ಸ್ಕ್ವೇರ್ is equals to ಯಾವ ಎನರ್ಜಿ ಈಕ್ವಲ್ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ ಎಂ ಪ್ಲಸ್ ಎಂ ಇಂಟು ಜಿ ಇಂಟು ಎಚ್. ಕ್ಯಾನ್ಸಲ್ ಆಯ್ತು, 2 ಈ ಕಡೆ ಹೋಯ್ತು ಅಂತಂದ್ರೆ ವಿ ಸಿಸ್ಟಮ್ ಓಕೆ ಸ್ಕ್ವೇರ್ ದಟ್ ಈಸ್ ನಥಿಂಗ್ ಬಟ್ ರೂಟ್ ಆಫ್ ಏನ್ ಬರುತ್ತೆ 2gh ಆಗುತ್ತೆ. ವಿ ಸಿಸ್ಟಮ್ ಫಾರ್ಮುಲಾ ಸಿಕ್ತು. ವಿ ಸಿಸ್ಟಮ್ ಫಾರ್ಮುಲಾ ಸಿಕ್ತು ಅಂದ್ರೆ ನನಗೆ ಬೇಕಾಗಿದೆ ಯಾವುದು, ವಿ. ದೇರ್ಫೋರ್ ವಿ ನ ತಗೊಂಡ್ವಿ ಅಂತಂದ್ರೆ ವಿ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಎಂ ಡಿನಾಮಿನೇಟರ್ ಬರುತ್ತೆ, ಎಂ ಪ್ಲಸ್ ಎಂ ಡಿವೈಡೆಡ್ ಬೈ ಸ್ಮಾಲ್ ಎಂ ಇಂಟು ವಿ ಸಿಸ್ಟಮ್ ಅಂತ ಇದೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2gh. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ವೆಲಾಸಿಟಿ ಆಫ್ ದ ಸ್ಪಿಯರ್. ಆಯ್ತಾ? ಬಿಫೋರ್ ಎಂಟರಿಂಗ್ ಇಂಟು ದ ಯಾರಿಗೆ, ಬ್ಯಾಗ್ ಒಳಗಡೆ. ಆಪ್ಷನ್ ಚೆಕ್ ಮಾಡ್ಕೊಳ್ಳೋಣ.
ಇದೆ m ಪ್ಲಸ್ m ಬೈ m ಅಂತ ಯಾವ ಆಪ್ಷನ್ ಚೆಕ್ ಮಾಡಿ. m ಬೈ m ಪ್ಲಸ್ m, ಕ್ಯಾಪಿಟಲ್ M ಇದೆ ಆಪ್ಷನ್. ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರ್ ಅಲ್ವಾ? ಇಲ್ಲಿ ಕ್ಯಾಪಿಟಲ್ M ಪ್ಲಸ್ ಸ್ಮಾಲ್ m ಇದೆ, ಅದೇನು ತಪ್ಪಿಲ್ಲ. ಸ್ಮಾಲ್ m ಪ್ಲಸ್ m ಅಂದ್ರೂ ಒಂದೇ, ಕ್ಯಾಪಿಟಲ್ M ಪ್ಲಸ್ m ಅಂದ್ರೂ ಕೂಡ ಒಂದೇ. ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರ್. ಓಕೆ, note it down and go for next question. Question number 23. So 23rd question ಏನು ಹೇಳುತ್ತಪ್ಪ? A mass of 100 grams strikes the wall with speed 5 meter per second at an angle as shown in the figure, and it rebounds with the same speed. If it contact time 2 × 10⁻³ second, what is the force applied on the mass by the wall? So ಇದು ಒಂದು ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡಿದ್ವಲ್ಲ, the concept of that Newton's laws of motion, ಆ ಕಾನ್ಸೆಪ್ಟ್ ಎಲ್ಲ ಇದೆ. ಅಂಡ್ ಡೈರೆಕ್ಟ್ ಆಗಿ ನಾನು ಬರ್ತೀನಿ. ಸೊ ಡೈರೆಕ್ಟ್ ಕ್ವಶನ್ಸ್ ಹೋಯ್ತು ಅಂತಂದ್ರೆ, ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಬಂದ್ವಿ ಅಂದ್ರೆ, ವಿ ಹ್ಯಾವಿಂಗ್ ಆನ್ ವಾಲ್ ಅಂತ ತಗೊಂತೀವಿ, ಇನ್ಸಿಡೆಂಟ್ ಆಗಿದೆ, ರಿಬೌಂಡ್ ಆಗಿದೆ, ಅಂಡ್ ಆಂಗಲ್ ವಿತ್ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಕಾಂಪೋನೆಂಟ್ಸ್ ತಗೊಂಡ್ವಿ ಅಂತಂದ್ರೆ, ವಿ ನೋ ದ ಫಾರ್ಮುಲಾ, ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಬಿಕಮ್ಸ್ 2mv. ಯಾವ ಥೀಟಾ ಬರುತ್ತೆ? ಕಾಸ್ ಥೀಟಾ ಬರುತ್ತೆ. ಟೈಮ್ ಹೇಳಿದ್ದಾರೆ ಡೆಲ್ಟಾ ಟಿ ವ್ಯಾಲ್ಯೂ ದಟ್ ಈಸ್ 2 × 10⁻⁻⁴ -3 ಸೆಕೆಂಡ್ ಕೊಟ್ಟಿದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಫೋರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಒಂದಂತೂ ಗೊತ್ತು, ಫೋರ್ಸ್ ಇಸ್ ಎಕ್ಸರ್ಟಿಂಗ್ ಬೈ ದ ವಾಲ್ ಆನ್ ದ ಆಬ್ಜೆಕ್ಟ್ ದಟ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಗೆ ಎಕ್ಸರ್ಟ್ ಆಗ್ತಾ ಇದೆ. ನಿಮ್ಮ ಆನ್ಸರ್ಸ್ ಅಲ್ಲಿ ಲೆಫ್ಟ್ ಟು ರೈಟ್ ಅಂತ ಎರಡು ಆಪ್ಷನ್ಸ್ ಇದೆ. ಸೊ ಲೆಫ್ಟ್ ರೈಟ್ ಅಲ್ಲಿ ಲೆಫ್ಟ್ ನ ತಗೊಳ್ಬೇಕು. ಎರಡು ಆಪ್ಷನ್ಸ್ ಅಂತೂ ಲೆಫ್ಟ್ ಇದೆ. ಒಂದು 250 ನ್ಯೂಟನ್ ಟು ಲೆಫ್ಟ್, ಇನ್ನೊಂದು 250 × √3 ನ್ಯೂಟನ್ ಲೆಫ್ಟ್ ಅಂತ ಇದೆ. ನೋಡೋಣ. ಫಾರ್ಮುಲಾ ಅಂತ ಗೊತ್ತು, ದಟ್ ಈಸ್ ಇಂಪಲ್ಸ್ ಫಾರ್ಮುಲಾ ಏನ್ ಹೇಳುತ್ತೆ? F × T ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ P ಅಂತ ಇದೆ. F ಈಸ್ ಈಕ್ವಲ್ಸ್ ಟು ಡೆಲ್ಟಾ P ಡಿವೈಡೆಡ್ ಬೈ ಡೆಲ್ಟಾ T ಅಂತ ತಗೊಂಡ್ವಿ ಅಂತಂದ್ರೆ, F ಈಸ್ ಈಕ್ವಲ್ಸ್ ಟು 2 × ಮಾಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮಾಸ್ ದೇ ಗಿವನ್? 100 ಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ 100 ಅಂದ್ರೆ 10⁻³ ಅಂದ್ರೆ 10⁻⁻1 ಆಗುತ್ತೆ. ಇಂಟು ವಿತ್ ರೆಸ್ಪೆಕ್ಟ್ ಟು ದಟ್ ವೆಲಾಸಿಟಿ 5 ಕೊಟ್ಟಿದ್ದಾರೆ. ಇನ್ ಕಾಸ್ 60, ಕರೆಕ್ಟಾ? ಕಾಸ್ 60 ಡಿವೈಡೆಡ್ ಬೈ, ಇಲ್ಲಿ ಆಂಗಲ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಲ್ಲಿ, ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ 60 ಡಿವೈಡೆಡ್ ಬೈ ಟೈಮಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ? 2 × 10⁻⁻³ ಬಟ್ ಇಲ್ಲಿ ಆಂಗಲ್ ನ ಅವರು ವಿತ್ ರೆಸ್ಪೆಕ್ಟ್ ಟು ದ ಫೋರ್ಸ್ ಕೇಳಿರೋದ್ರಿಂದ ಆಂಗಲ್ ಇಲ್ಲಿ 30 ಡಿಗ್ರಿ ಆಗುತ್ತೆ, ಇಲ್ಲಿ ಆಂಗಲ್ 30 ಡಿಗ್ರಿ ಆಗುತ್ತೆ. ಒಂದು ಫೋರ್ಸ್ ಆನ್ ದ ವಾಲ್ ಬೈ ದ ಆಬ್ಜೆಕ್ಟ್ ಒಂದು ಡೈರೆಕ್ಷನ್ ಮಾತ್ರ ತಗೋಬೇಕು. ಈ ಡೈರೆಕ್ಷನ್ ಮಾತ್ರ ತಗೊಂಡ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 30 ಆಗುತ್ತೆ. ಸೊ ಅಂದ್ಮೇಲೆ ಕಾಸ್ 30 ಮಾತ್ರ ತಗೊಳ್ಳಿ, ಕಾಸ್ 30 ಮಾತ್ರ ತಗೊಳ್ಳಿ. ಅವರ ಕ್ವಶನ್ ಕೇಳ್ತಿರೋದು ವಿತ್ ರೆಸ್ಪೆಕ್ಟ್ ಟು ಫೋರ್ಸ್ ಆಬ್ಜೆಕ್ಟ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಮಾತ್ರ ಕೇಳ್ತಾರೆ. ಸೊ ಕಾಸ್ 30 ತಗೊಂಡ್ರೆ ದಟ್ ಇಸ್ √3/2 ಆಗುತ್ತೆ. ದೇರ್ಫೋರ್ F ಈಸ್ ಈಕ್ವಲ್ಸ್ ಟು 2 ಏನಾಯ್ತು? ಕ್ಯಾನ್ಸಲ್ ಆಯ್ತು. 10⁻⁻³ ಮೇಲೆ +3 ಆಗುತ್ತೆ, +3 ಆಯ್ತಾ? +3 ಅಂದ್ರೆ -1 ಆಗಿದ್ರೆ +2 ಆಗುತ್ತೆ. +2 ಅಂತಂದ್ರೆ ಇದು 500 ಆಗುತ್ತೆ. 500 ಇದೆಷ್ಟು ಆಗುತ್ತೆ? √3/2 ಆಗುತ್ತೆ. ಸೊ 2 1s 250s. F is equals to 250 × √3 Newton. That is towards left. Option check ಮಾಡ್ಕೊಳ್ಳಿ. ಆಪ್ಷನ್ ಹೇಳುತ್ತೆ 250 × √3 Newton left. That is option 4. So option 4 is the right answer. ಯಾಕೆ 30 ಡಿಗ್ರಿ ತಗೊಂಡ್ವಿ ಅಂತ ಗೊತ್ತಾಯ್ತಾ? ಇನ್ನೇ ಪ್ರಾಬ್ಲಮ್ 60 ಡಿಗ್ರಿ ತಗೊಂಡಿದ್ವಿ, ಟೋಟಲ್ ತಗೊಂಡಿದ್ವಿ. ಇಲ್ಲಿ ಅವರು ಏನ್ ಮಾಡ್ತಾರೆ? ಎಕ್ಸ್ಪೆಕ್ಟೇಷನ್ ಆಫ್ ದಿ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಇನ್ ದಿಸ್ ಡೈರೆಕ್ಷನ್, ದಟ್ ಈಸ್ 250 √3 Newton left side. Clear? So next question, note it down. Go for next question, question number 24. 24th question ಹೇಳುತ್ತೆ, an electric motor creates a tension of 4500 Newton in a hoisting cable and reels it in the rate of 2 meter per second. What is the power of electric motor ಅಂತ ಇದೆ. ಎಕ್ಸ್ಪೆಕ್ಟ್ ಮಾಡ್ತಿರೋದು ಪವರ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಕ್ವಶನ್ ನಂಬರ್ 24 ಅಲ್ಲಿ we know that power is equals to work by time. Work is equals to force into displacement by time. Displacement by time ಅಂತಂದ್ರೆ ವೆಲಾಸಿಟಿ ಆಗುತ್ತೆ, ಫೋರ್ಸ್ ಇಂಟು ವೆಲಾಸಿಟಿ. ಇಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಫೋರ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರಪ್ಪ? 4500 ನ್ಯೂಟನ್. ಸೊ 4500 ಇಂಟು ವೆಲಾಸಿಟಿ ಕೊಟ್ಟಿದ್ದಾರೆ 2 ಮೀಟರ್ ಪರ್ ಸೆಕೆಂಡ್, 2 ಕೊಟ್ಟಿದ್ದಾರೆ. therefore power is equals to 9000 ವ್ಯಾಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 9 ಕಿಲೋವ್ಯಾಟ್ ಇಸ್ ದ ರೈಟ್ ಆನ್ಸರ್. 9 ಕಿಲೋವ್ಯಾಟ್ ಆಪ್ಷನ್ ಇದೆಯಾ ನೋಡ್ಕೊಳ್ಳೋಣ. 9 ಕಿಲೋವ್ಯಾಟ್, ಆಪ್ಷನ್ 4 is the right answer. Note it down and go for next question, question number 26. So go for 25th question. Two perfectly elastic particles, ಎರಡು particles perfectly elastic ಅಂತ ಕೊಟ್ಟಿದ್ದಾರೆ. P and Q of equal masses traveling along the line joining them with velocities 15
meter per second and 10 meter per second. ಇದು 15 meter per second ಇದೆ first object and second object 10 meter per second. So both are moving in the same direction. So we can expect with our ಹೇಳ್ತಾರೆ elastic material elastic collision expect ಮಾಡಬೇಕು. So after elastic collision ಮುಂದಕ್ಕೆ ಹೇಳ್ತಾ ಇದ್ದಾರೆ after collision their velocities respectively will be ಅಂತ ಇದೆ. So when there is an elastic collision, perfect elastic collision for the same types of object having same mass, m1 is equals to m2 ಆಯ್ತು ಅಂತಂದ್ರೆ ಇದು ಬಿಫೋರ್ ಕೊಲಿಷನ್. ಓಕೆ, ಆಫ್ಟರ್ ಕೊಲಿಷನ್ ಎರಡು ಆಬ್ಜೆಕ್ಟ್ ಗೆ ವೆಲಾಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಏನಾಗುತ್ತೆ, ಫಸ್ಟ್ ಆಬ್ಜೆಕ್ಟ್ ನ ವೆಲಾಸಿಟಿ ಸೆಕೆಂಡ್ ಆಬ್ಜೆಕ್ಟ್ ಗೆ ಹೋಗುತ್ತೆ, ಸೆಕೆಂಡ್ ಆಬ್ಜೆಕ್ಟ್ ನ ವೆಲಾಸಿಟಿ ಫಸ್ಟ್ ಆಬ್ಜೆಕ್ಟ್ ಗೆ ಹೋಗುತ್ತೆ. ಹಂಗ್ ತಗೊಂಡ್ವಿ ಅಂತಂದ್ರೆ ದಿಸ್ ಇಸ್ ದ ರೇಷಿಯೋ ಆಫ್ ದಟ್ u1 ಇದೇನಾಗುತ್ತೆ u2 ಆಗುತ್ತೆ. ದೆನ್ v1 becomes u2 and v2 becomes u1. therefore interchange ಆಯ್ತು ಅಂತಂದ್ರೆ 10:15 is the answer. 10:15 ಅಥವಾ ಅವರು ರೇಷಿಯೋ ಕೇಳಿಲ್ಲ, ಅವ್ರು ಹೇಳ್ತಾ ಇದಾರೆ v1 v2 ಎಷ್ಟು ಅಂತ ಹೇಳಿ. ಸೊ v1 is equals to 10 meter per second ಆಗುತ್ತೆ and v2 is equals to 15 meter per second ಆಗುತ್ತೆ. ಯಾವಾಗ ಆಫ್ಟರ್ ಎಲಾಸ್ಟಿಕ್ ಕೊಲಿಷನ್ ಆಫ್ ಸೇಮ್ ಐಡೆಂಟಿಕಲ್ ಮಾಸ್ ಇರುವಂತ ಆಬ್ಜೆಕ್ಟ್ಸ್ ತಗೊಂಡು ನಾವು ಕೊಲಿಷನ್ಸ್ ಮಾಡಿದ್ವಿ, ಎಲಾಸ್ಟಿಕ್ ಕೊಲಿಷನ್ಸ್ ಮಾಡಿದ್ರೆ ಇಲ್ಲ ವೆಲಾಸಿಟಿ ವಿಲ್ ಇಂಟರ್ಚೇಂಜ್. ಇದಕ್ಕೆ ಲೆಂತಿ ಫಾರ್ಮುಲಾ ತಗೊಂಡು ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳಬಹುದು. ಇದೊಂದು ಸಣ್ಣ ಟ್ರಿಕ್ಸ್ ನ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಕ್ವಿಕ್ ಆಗಿ ಸಾಲ್ವ್ ಆಗುತ್ತೆ. ಓಕೆ, so note it down and go for next question number 26. 26th question ಹೇಳುತ್ತೆ a completely inelastic collision is one in which the two colliding particles ಅಂತ ಇದೆ. ಬಹಳ ಸಿಂಪಲ್ ಕ್ವೆಶ್ಚನ್. Inelastic collision ಆಯ್ತು ಅಂದ್ರೆ after collision the two bodies are collide with each other obviously and they are attached with each other and flow with respect to remaining. ಟುಗೆದರ್ ಅಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ ಅಥವಾ ಮೂವ್ ಆಗ್ತಾ ಹೋಗುತ್ತೆ. ಅಲ್ಲಿ ಕಾನ್ಸೆಪ್ಟ್ ಹೇಳುತ್ತೆ ರಿಮೇನ್ ಟುಗೆದರ್ ಆಫ್ಟರ್ ಕೊಲಿಷನ್. ಸೊ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಸೊ 26th ಕ್ವೆಶ್ಚನ್ ಗೆ ಯಾವ ಕೊಲಿಷನ್ ಆದ್ಮೇಲೆ, ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟೀಸ್ u1 u2 ಇನ್ಎಲಾಸ್ಟಿಕ್ ಕೊಲಿಷನ್ ಆಯ್ತು ಅಂತಂದ್ರೆ ಬೋತ್ ಆರ್ ಮೂವಿಂಗ್ ವಿತ್ ದ ಸೇಮ್ ವೆಲಾಸಿಟಿ v. ಇನ್ಎಲಾಸ್ಟಿಕ್ ಕೊಲಿಷನ್. Okay, so option 2 is the right answer. Note it down and go for next question number 27. So go for 27th question. ಗ್ರಾಫ್ ಕೊಟ್ಟಿದ್ದಾರೆ, ಗ್ರಾಫ್ ನ ಅಬ್ಸರ್ವ್ ಮಾಡಿ. ಓಕೆ, ಕ್ಲಿಯರ್ ಕಟ್ ಆಗಿ ಅಬ್ಸರ್ವ್ ಮಾಡಿ. ಯಾರ್ಯಾರು ವರ್ಸಸ್ ಕೊಟ್ಟಿದ್ದಾರೆ, ದಟ್ ಈಸ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ಮೀಟರ್ ಕೊಟ್ಟಿದ್ದಾರೆ ಡಿಸ್ಪ್ಲೇಸ್ಮೆಂಟ್, ಹೌದಾ? ಅಲ್ಲಿ ಚೆಕ್ ಮಾಡ್ಕೋಬೇಕಾದ್ರೆ ಇಷ್ಟೇ, ಗ್ರಾಫ್ ನ ಕಂಡೀಷನ್ ಅಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಸ್ ಬರುತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಈ ಪಾಯಿಂಟ್ ವ್ಯಾಲ್ಯೂ 10 ಬರುತ್ತೆ ಅಂಡ್ ಅದರ ಆಫ್ ವ್ಯಾಲ್ಯೂ 5 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ವ್ಯಾಲ್ಯೂಸ್ ಬರ್ತಾ ಬರುತ್ತೆ. ಸೊ ಇಲ್ಲಿಗೆ ಬಂದಾಗ 30 ಬರುತ್ತೆ, ಇಲ್ಲಿ ಬಂದಾಗ 35 ಬರುತ್ತೆ, ಕರೆಕ್ಟ್ ಏನಪ್ಪ? ಇದು 5 ಇದೆ, 10 ಇದೆ. ಇದು ಅವ್ರು ಕೊಟ್ಟರು ಗ್ರಾಫ್. ಕ್ವಶನ್ ನೋಡ್ಕೊಳ್ಳಿ. Adjacent figure shows the force displacement graph of moving body. The work done in displacing a body from x is equals to 0 to x is equals to 35 is equal to. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? We have to calculate work done. So force into displacement will give work done. Force into displacement ಬೇಕಂದ್ರೆ area under fs graph. Force versus displacement. ಇದಕ್ಕೆ ಏರಿಯಾ ತಗೊಂಡ್ರೆ that will use work. ಸೊ ಅವ್ರು ಹೇಳ್ತಾ ಇದಾರೆ 0 to 35 ಈ ರೀಜನ್ ತನಕ. ಸೊ ಇಷ್ಟು ರೀಜನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಇಂಡೈರೆಕ್ಟ್ ಆಗಿ. ಇದು ಬೇಡ, 35 ಈ ಕಡೆ ಬೇಡ. ಸೊ ಸಾಲ್ವ್ ಮಾಡಕ್ಕೆ ಏರಿಯಾ ಅಂಡರ್ ದಿ ಕರ್ವ್ ತಗೋಣ. ದಟ್ ಈಸ್ W is equals to ಏರಿಯಾ ಅಂಡರ್ ದಿ ಕರ್ವ್. ಇದು ಒಂದು ಏರಿಯಾ ಚೂಸ್ ಮಾಡ್ತೀನಿ, ಇದು ಒಂದು ಏರಿಯಾ ಚೂಸ್ ಮಾಡ್ತೀನಿ, ಇದು ಒಂದು ಏರಿಯಾ ಚೂಸ್ ಮಾಡ್ತೀನಿ. 1 2 3. ಸೊ ಪ್ರಾಬ್ಲಮ್ ಕ್ವಿಕ್ ಆಗಿ ಸಾಲ್ವ್ ಆಗುತ್ತೆ. Work done is equals to area A1 plus A2 plus A3. W is equals to area of into base into height. Of into base ಎಷ್ಟು ಬರುತ್ತೆ 10, height ಎಷ್ಟು ಬರುತ್ತೆ 10 plus. ನೆಕ್ಸ್ಟ್ ಈ ಕಡೆ ಲೆಂತ್ ಇಂಟು ಹೈಟ್ ನ ತಗೊಂಡ್ರೆ ಬ್ರೆಡ್ತ್ ಇಂಟು ಹೈಟ್ ಅಥವಾ ಲೆಂತ್ ಇಂಟು ಹೈಟ್. 30 minus 10 ಎಷ್ಟಾಗುತ್ತೆ 20. 20 ಇಂಟು ಹೈಟ್ ಎಷ್ಟು 10 ಪ್ಲಸ್. ಇಲ್ಲಿ ಟ್ರೆಪಿಸಿಯಂ ಬರುತ್ತೆ. ಸೊ ಟ್ರೆಪಿಸಿಯಂ ಬಂತು ಅಂತಂದ್ರೆ sum of two, that is half of sum of two parallel sides. 10 5. 10 plus 5 base 5. So work is equals to 100 by 2 50.
50 plus 20 into 10, 200 plus 15, 10 plus 5, 15. 15 5s ಎಷ್ಟು ಬರುತ್ತಪ್ಪ 75, 75 by 2, 75 by 2 ಅಂದ್ರೆ 37 37, yes 37, 37.5. Therefore W is equals to 250, 250 plus 37 ಅಂದ್ರೆ 287.5 joule. ಆಪ್ಷನ್ ಚೆಕ್ ಮಾಡ್ಕೋಣ, 287.5 joule. So option first is the right answer. Clear? Note it down and go for next question. Question number 28. So go for question number 28. A T-shaped object with dimensions shown in the figure. Diagram ಸ್ವಲ್ಪ ನೋಡ್ಕೊಳ್ಳಿ, ಸೈಡ್ ಹೋಗಿದೆ ಅದು T-shaped. A T-shaped object with dimensions shown in the figure is lying on a smooth floor. A force F is applied at a point P parallel to AB, such that the object has only translational motion without rotation. Find the location of point P with respect to the C is. Point P with respect to C. Expect ಮಾಡ್ತಾ ಇದ್ದಾರೆ. Okay. So answers ಯಾವ ಫಾರ್ಮಲ್ ಇದೆ? 3L by 2, 4L by 3, 2L by 3, L ಅಂತ ಇದೆ. So ಫಸ್ಟ್ ಡಯಾಗ್ರಾಮ್ ಬರ್ಕೊಂಡು ಅದಕ್ಕೆ ಕನ್ಕ್ಲೂಷನ್ ಹೇಳ್ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಅವರು? ಟಿ ಶೇಪ್ ಅಲ್ಲಿ. ಸೊ ದಿಸ್ ಇಸ್ ದ ಟಿ ಶೇಪ್ಡ್ ಆಬ್ಜೆಕ್ಟ್ ಗಿವನ್. ಸೈಡ್ಸ್ ಏನ್ ಕೊಡ್ತಾರೆ ನೋಡಪ್ಪ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಓಕೆ, ಆಮೇಲೆ ನೆಕ್ಸ್ಟ್ ಅವ್ರು ಹೇಳ್ತಾರೆ ದಿಸ್ ಇಸ್ ಡಿ ಅಂತ ಹೇಳ್ತಾರೆ, ನೆಕ್ಸ್ಟ್ ಇದನ್ನ ಹೇಳ್ತಾರೆ ಸಿ ಅಂತ ಹೇಳ್ತಾರೆ. ದಿಸ್ ಇಸ್ ದ ರೀಜನ್ ವೇರ್ ದ ಫೋರ್ಸ್ ಅಪ್ಲೈಡ್. ಈ ಪಾಯಿಂಟ್ ನಾವು ಹೇಳ್ತಾರೆ ಪಿ ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿದೆ ಈ ಪಾಯಿಂಟ್ ನ ಪಿ ಅಂತ ತಗೊಂಡ್ರು ಅಂತಂದ್ರೆ, ಈ ಪೋರ್ಷನ್ ನ ಪಿ ಅಂತ ತಗೊಂಡಿದ್ದಾರೆ ಅಂತ. ಎಕ್ಸಾಕ್ಟ್ಲಿ ಇದು ಲೀನಿಯರ್ ಆಬ್ಜೆಕ್ಟ್ ಆಗಿರೋದ್ರಿಂದ ಸೆಂಟರ್ ಆಫ್ ಮಾಸ್ ಇಲ್ಲೋ ಸೆಂಟ್ರಲ್ ಬರುತ್ತೆ ಅಂತ ಅನ್ಕೊಂಡು. ಸೆಂಟರ್ ಆಫ್ ಮಾಸ್, ಓಕೆ, ಸೆಂಟರ್ ಆಫ್ ಮಾಸ್ ಅಂದ್ರೆ ಎರಡು ಪೋರ್ಷನ್ಸ್ ಸಿಗುತ್ತೆ ನಿಮಗೆ. ಈಗ ಏನು, ಇಲ್ಲಿಂದ ಇಲ್ಲಿಗೆ ಲೆಂತ್ ಎಲ್ ಕೊಟ್ಟಿದ್ದಾರೆ, ಇದ್ರ ಮಾಸ್ m1 ಅಂತ ತಗೋತೀವಿ. ಓಕೆ, ಸೊ m1 ಅಂತ ತಗೊಂಡೆ ಅಂತಂದ್ರೆ ಇದ್ರ ಡಿಸ್ಟೆನ್ಸ್ ಇದೆಯಲ್ಲ, ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಅವರು? ಎಲ್ ಅಂತಾನೆ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್. ಸೊ ಅಂದ್ಮೇಲೆ m1 ವಿತ್ ರೆಸ್ಪೆಕ್ಟ್ ಟು ಲೆಂತ್ ಎಷ್ಟಿದೆ? ಎಲ್ ಇದೆ. ಎಕ್ಸ್ ನ ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ, ಈ ಡಿಸ್ಟೆನ್ಸ್ ಕರೆಕ್ಟಾ? m1 ಇಂಟು ಎಲ್. ಓಕೆ, ಟೋಟಲ್ ಮಾಸ್ ನ ತಗೊಳ್ಳೋದಾಯ್ತು ಅಂದ್ರೆ, ಮಾಸ್ ಪರ್ ಯೂನಿಟ್ ಲೆಂತ್ ಅಲ್ಲಿ ಲ್ಯಾಂಬ್ಡಾ ತಗೊಳ್ಳೋದಾಯ್ತು ಅಂದ್ರೆ, ಈ ಇಂದ ಇಲ್ಲಿಗಿರೋ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ನ ಚೂಸ್ ಮಾಡ್ಕೋಬೇಕು. ಈಗ ನಾನು ಕನ್ಸಿಡರ್ ಮಾಡ್ಕೋತೀನಿ, ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಎಲ್ ಅಂತ ಹೋಗ್ತೀನಿ, ಇದರ ಡಿಸ್ಟೆನ್ಸ್ ಎಕ್ಸ್ ಅಂತ ಹೋಗ್ತೀನಿ. ಆಮೇಲೆ ಈ ಪೋರ್ಷನ್ ಏನಾಗುತ್ತೆ ಸರ್? ಈ ಪೋರ್ಷನ್ ನ ಲೆಂತ್ ಬೇಕು ಅಂತಂದ್ರೆ ದಟ್ ಈಸ್ ಈ ಪೋರ್ಷನ್ ಅಲ್ಲಿ ಲೆಂತ್, ಅದ್ ನನಗೆ ಗೊತ್ತಿಲ್ಲ. ಟೋಟಲ್ ಡಿಸ್ಟೆನ್ಸ್ ಅಲ್ಲಿ ಈಗ ಇದ್ರ ಲೆಂತ್ ತಗೊಂಡಿದೀವಿ, ಇಲ್ಲಿ ಈ ಲೆಂತ್ ವ್ಯಾಲ್ಯೂ, ಇಲ್ಲಿ ಎಕ್ಸ್ ವ್ಯಾಲ್ಯೂ ತಗೋತೀವಿ, ಇದನ್ನ ಎಲ್ ಅಂತ ತಗೋತೀವಿ. ಬಟ್ ಆನ್ಸರ್ಸ್ ಇನ್ ದ ಫಾರ್ಮ್ ಆಫ್ ಏನಾಗಿದೆ, ಎಲ್ಲೆಲ್ಲೂ ಇದೆ, ಮತ್ತೆ ಇದ್ರಲ್ಲಿದೆ, ಯಾವ್ದ್ರಲ್ಲಿದೆ? 4 ಮತ್ತೆ 3 ಕಾನ್ಸೆಪ್ಟ್ ಅಲ್ಲಿ ಇದೆ ಲೆಂತ್. ಟೋಟಲ್ ಲೆಂತ್ ತಗೊಂಡ್ಬಿಡೋಣ, ಇಲ್ಲಿಂದ ಇಲ್ಲಿಗೆ ಎಲ್ ಇದೆ ಅಂಡ್ ಎಕ್ಸ್ ಇದೆ, ಟೋಟಲ್ ಲೆಂತ್. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ದಟ್ ಲೆಂತ್ ವಿತ್ ರೆಸ್ಪೆಕ್ಟ್ ಟು ದಟ್. ಇವರಿಬ್ರು ಮೈನಸ್ ಮಾಡ್ಕೋಬಹುದು, ಎಲ್ಲಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಲೆಂತ್ ಇದಾಗುತ್ತೆ. therefore you can write it as L minus x ಅಂತ ಬರ್ಕೋಬಹುದು ಅಲ್ವಾ? L minus x, ಎಲ್ಲರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ರಿಮೈನಿಂಗ್ ಡಿಸ್ಟೆನ್ಸ್ ಇದಾಗುತ್ತೆ. ಕರೆಕ್ಟಪ್ಪ? ನೋಡೋಣ, ಇಷ್ಟು ಇಟ್ಕೊಂಡಿರೋಣ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇನು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಡಿಸ್ಟೆನ್ಸ್, ಸಿ ಇಂದ ಪಿ ಗಿರೋ ಡಿಸ್ಟೆನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಿ ಇಂದ ಪಿ ಗಿರೋ ಡಿಸ್ಟೆನ್ಸ್ ಆಮೇಲೆ ಅದನ್ನ ಎಲ್ ಮೈನಸ್ ಎಕ್ಸ್ ಅಂದ್ರೆ ತಗೋಬೋದಲ್ವಾ? ಆಮೇಲೆ ಸಿ ಇಂದ ಪಿ ಗಿರೋ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಎಲ್ ಪ್ಲಸ್ ಎಕ್ಸ್ ಆಗುತ್ತೆ, ಸಾರಿ ಎಲ್ ಮೈನಸ್ ಎಕ್ಸ್ ಆಗುತ್ತೆ. ಅಂದ್ರೆ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಒಂದು ಫಾರ್ಮುಲಾ m1 x1 is equals to m2 x2 ತಗೋಬೇಕು. ಆಮೇಲೆ ಈ ಆಬ್ಜೆಕ್ಟ್ ಗೆ ಮಾಸು m2 ಇದೆ ಅಂತಂದ್ರೆ m2 ಗೆ ಲೆಂತ್ ಆಗುತ್ತೆ, ದಟ್ ಈಸ್ 2l ಅಂತೂ ಇದ್ದೇ ಇರುತ್ತೆ m2 ಗೆ. ದಿಸ್ ಲೆಂತ್ ಅಂಡ್ ದಿಸ್ ಲೆಂತ್ ಟ್ರಾನ್ಸ್ಲೇಷನಲ್ ಮೋಷನ್. ಸೊ m2 is equals to, you can write it as that with respect to that m into ಮಾಸ್ ಏನ್ ಬರುತ್ತೆ, m into 2l ಬಂದೇ ಬರುತ್ತೆ. m1 ಏನ್ ಬರುತ್ತೆ ಸರ್? ಅದಕ್ಕೆ ಬರುತ್ತೆ ಫಾರ್ಮುಲಾ ವಿತ್ ರೆಸ್ಪೆಕ್ಟ್ ಟು ದಟ್ m into l ಬರುತ್ತೆ m1 ಗೆ.
ಆಮೇಲೆ m1 ಗೆ ಮಾಸ್ m ಇಂಟು ಎಲ್ ಬಂದ್ರೆ ಮಾಸ್ ಪರ್ ಯೂನಿಟ್ ಲೆಂತ್ ಕಾನ್ಸೆಪ್ಟ್ ಅಲ್ಲಿ ಲ್ಯಾಂಬ್ಡಾ ತಗೊಂಡ್ವಿ ಅಂತಂದ್ರೆ ಲ್ಯಾಂಬ್ಡಾ 1 x1 ಲ್ಯಾಂಬ್ಡಾ 2 x2 ಇದನ್ನ m1 ತಗೊಳ್ಬಹುದು ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 lambda 1 lambda 2 lambda 2 lambda 1 that is lambda 1 this is lambda 2 m into 2l ml into x1 that is equals to lambda 2 ಇದೆಯಲ್ಲ ಏನ್ ಬರುತ್ತಪ್ಪ m into 2l into x2 m cancel l cancel ಈಗ x1 ಡಿಸ್ಟೆನ್ಸ್ ಏನ್ ತಗೋಬೇಕು ಅಂತ ಗೊತ್ತಿರಬೇಕು ನಮಗೆ x1 ಡಿಸ್ಟೆನ್ಸ್ ಅಂದ್ರೆ ಅಪ್ಲೈ ಮಾಡಿದ ಫೋರ್ಸ್ ಯಾವ ಪಾಯಿಂಟ್ ಪಿ ಗೆ ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಮೂವ್ ಆಯ್ತು ಅಂದ್ರೆ ಎಕ್ಸ್ ಒನ್ ಎಕ್ಸ್ ಅಂತ ತಗೊಂತೀಯಾ ಅಂತಂದ್ರೆ ಅಂಡ್ ಈಗ ಎಕ್ಸ್ ಟು ಲೆಂತ್ ಇದೆಯಲ್ಲ ಇಲ್ಲಿ 2 ಉಳ್ಕೋತು ಎಕ್ಸ್ ಟು ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ ಎಲ್ ಮೈನಸ್ ಎಕ್ಸ್ ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2l ಮೈನಸ್ 2x ಆಗುತ್ತೆ ಈಗ ನಮಗೆ ಬೇಕಾಗಿರೋ ಇನ್ ದ ಕಾನ್ಸೆಪ್ಟ್ ಆಫ್ ಎಕ್ಸ್ ಆಗಿರೋದ್ರಿಂದ ಮೈನಸ್ 2x ಕಡೆ ಹೋದ್ರೆ ಏನಾಗುತ್ತೆ 3x ಆಗುತ್ತೆ 3x ಇಸ್ ಈಕ್ವಲ್ಸ್ ಟು 2l ಆಗುತ್ತೆ ಸೊ x ಇಸ್ ಈಕ್ವಲ್ಸ್ ಟು 2l/3 ಆಗುತ್ತೆ x ವ್ಯಾಲ್ಯೂ ಸಿಕ್ತು ಬಟ್ ನನಗೆ ಬೇಕಾದ x ವ್ಯಾಲ್ಯೂ ಅಲ್ಲ cp ವ್ಯಾಲ್ಯೂ ದೇರ್ಫೋರ್ cp is equals to l plus l minus x ಅಂದ್ರೆ 2l/3 ಆಯ್ತು ಸೊ 3l minus 2l ಅಂತಂದ್ರೆ 1l/3 ಆಗುತ್ತೆ ಸೊ 1l/3 ಅಂತಂದ್ರೆ 3 ones 3l plus l ಅಂದ್ರೆ 4l/3 ಆಗುತ್ತೆ ಸೊ cp ವ್ಯಾಲ್ಯೂ is 4l/3 ಕ್ಲಿಯರ್ ಆಯ್ತಾ ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸಣ್ಣ ಕನ್ಫ್ಯೂಷನ್ಸ್ ನಾವೆಲ್ಲಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದ್ರೆ m1 ಅಲ್ಲ ಇದು lambda 1 ತಗೋಬೇಕು lambda 1 x1 is equals to lambda 2 x2 and x2 ಲೆಂತ್ ಏನ್ ತಗೋಬೇಕು ಸರ್ ಅಂತಂದ್ರೆ ದಟ್ ಈಸ್ ದಿಸ್ ಡಿಸ್ಟೆನ್ಸ್ l minus x ಡಿಸ್ಟೆನ್ಸ್ x2 and x1 ಏನ್ ತಗೋಬೇಕು ಅಂದ್ರೆ x ಡಿಸ್ಟೆನ್ಸ್ ತಗೋಬೇಕು ಈ ಡಿಸ್ಟೆನ್ಸ್ ತಗೋಬೇಕು ಅಷ್ಟೇ due to the translational motion okay there is amount of cp length ಎಷ್ಟು ಬರುತ್ತೆ 4l minus 3 ಆಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ 4l/3 that is option second is the right answer note it down and go for next question number 29 29th question ಹೇಳುತ್ತೆ the position of center of mass of a system consisting of two particles of masses m1 and m2 separated by a distance l apart from m1 will be ಅಂತ ಇದೆ center of mass for m1 will be ಅಕಸ್ಮಾತ್ center of mass for ಯಾವುದು ಕೇಳಿದ್ರೆ m2 ಕೇಳಿದ್ರೆ ಇಲ್ಲಿ m1 ಕೇಳ್ತಾ ಇದ್ರೆ m1 ಕೇಳಿದ್ರೆ ಇಲ್ಲಿ ಏನು ಬರುತ್ತೆ m2 ಬರುತ್ತೆ m2 into l divided by m1 plus m2 ಬರುತ್ತೆ center of mass from m1 ಅದೇ ಅವರು m2 ಇಂದ ಕೇಳೋದಾಯ್ತು ಅಂದ್ರೆ ಸೆಂಟರ್ ಆಫ್ ಮಾಸ್ ಫ್ರಮ್ m2 ಏನಾಗುತ್ತೆ ದಟ್ ಈಸ್ m1l divided by m1 plus m2 ಆಗುತ್ತೆ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಯಾರು ಕೊಟ್ಟಿದ್ದಾರೆ ನೋಡಿ m2l divided by m1 plus m2 that is option 4 is the right answer note it down it's a direct option I have to go with that so option exact 4 is the right answer go for next question number 30 So go for 29th ಆಯ್ತಲ್ವಾ 30th question ಗೆ ಹೋಗೋಣ 3 rods of each of length L and mass M are placed along the x, y, z axis in such a way that one end of each rod is at the origin. The moment of inertia of the system of about z axis is. So expect ಮಾಡ್ತಾ ಇರೋದೇನು ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ 3 rods ಇದೆ 3 rods ನಾವು ಹೇಳ್ತಾ ಇದ್ದಾರೆ ಒಂದು ಕಾಮನ್ ಎಂಡ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಈಗ x ಅಂತ ತಗೊಳ್ಳಿ ಇದನ್ನ ಬೇಕಾದ್ರೆ z ಅಂತ ತಗೊಳ್ಳಿ ಇದನ್ನ y ಅಂತ ತಗೊಳ್ಳಿ ಸೊ ಒಂದು ಹೇಳ್ತಾರೆ ದೇ ಆರ್ ಕೋಇನ್ಸೈಡ್ ಅಟ್ ದಿ ಆರಿಜಿನ್ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಇಫ್ ಇಟ್ ಇಸ್ ರೊಟೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ದ z ಆಕ್ಸಿಸ್ ರೊಟೇಟ್ ಆಗ್ತಾ ಇದೆ x ಆಕ್ಸಿಸ್ ರೊಟೇಟ್ ಆಗ್ತಾ ಇದೆ ಇದ್ರಲ್ಲೂ ರೊಟೇಟ್ ಆಗ್ತಾ ಇದೆ ಇದ್ರಲ್ಲೂ ರೊಟೇಟ್ ಆಗ್ತಾ ಇದೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಯಾವ ಆಕ್ಸಿಸ್ ಗೆ z ಆಕ್ಸಿಸ್ ಗೆ ಅಟ್ ದಿ ಎಂಡ್ ಫಾರ್ ಎ ರಾಡ್ ದಟ್ ಈಸ್ 1/3 ml ಸ್ಕ್ವೇರ್ ಇಲ್ಲೂ ಅಷ್ಟೇ 1/3 ml ಸ್ಕ್ವೇರ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಯಾವ್ದ್ರಲ್ಲಿ z ಅಲ್ಲಿ therefore iz is equals to ಏನಾಗುತ್ತೆ 0 therefore I is equals to ix plus iy ಯಾವ ಆಕ್ಸಿಸ್ ಥಿಯರಮ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ iy plus iz 0 ಆಯ್ತು ಅಂದ್ರೆ I is equals to 1/3 ml square plus 1/3 ml square so how many times 2 times so I is equals to 2/3 ml square is the right answer perpendicular axis theorem apply ಮಾಡಿದ್ರಿ ಆನ್ಸರ್ ಸಿಕ್ತು ಅಂಡ್ ಅವ್ರು ಹೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು z ಆಕ್ಸಿಸ್ ಕೇಳಿದ್ಕೆ iz 0 ಆಯ್ತು ವಿತ್ ರೆಸ್ಪೆಕ್ಟ್ x ಕೇಳಿದ್ರೆ x 0 ಆಗಿರೋದು ಇನ್ನು ಮಿಕ್ಕಿದ ಎರಡಕ್ಕೂ ಕೂಡ ಸೇಮ್ ಬರುತ್ತೆ ಸೊ ವಿತ್ ರೆಸ್ಪೆಕ್ಟ್ ಯಾವ ಆಕ್ಸಿಸ್ ಕೇಳಿದ್ರು ಆನ್ಸರ್ ಅದೇ 2/3 ml square ಸೊ ಆಪ್ಷನ್ ನೋಡ್ಕೊಳ್ಳಿ ಆಪ್ಷನ್ ಬರುತ್ತೆ 2/3 ಸೊ 2/3 ಅಂತ ಒಂದೇ ಆಪ್ಷನ್ ಅಲ್ಲಿ ದಟ್ ಈಸ್ ಫೋರ್ತ್ ಆಪ್ಷನ್ is the right answer note it down and go for next question number 31 so go for 31st question a circular disc of mass 0.41 kg and radius 10 meter
rolls without slipping with a velocity of 2 meter per second. ರೋಲ್ಸ್ ವಿತೌಟ್ ಅಂತ ಅಂದಾಗ ಒಂದು ಟ್ರಾನ್ಸ್ಲೇಷನ್ ಮೋಷನ್ ಇರುತ್ತೆ 2 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಅಂಡ್ 10 ಮೀಟರ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ ಅಂಡ್ ಮಾಸ್ ಕೊಟ್ಟಿದ್ದಾರೆ 0.41 kg. ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ಡಿಸ್ಕ್ ಈಸ್, ಸೊ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನ್ ನಾವು ಟೋಟಲ್ ಕೈನೆಟಿಕ್ ಎನರ್ಜಿ. ಅಂಡ್ ನೆನಪಿರ್ಲಿ ಫ್ಲೋರ್ ಮೇಲೆ ಒಂದು ಡಿಸ್ಕ್ ಏನಾಗ್ತಾ ಇದೆ, ರೋಲ್ ಆಗ್ತಾ ಇದೆ ಅಂತಂದ್ರೆ ಅದ್ರ ಸೆಂಟರ್ ಆಫ್ ಮಾಸ್ ಏನಿರುತ್ತೆ, ಟ್ರಾನ್ಸ್ಲೇಷನ್ ಮೋಷನ್ ಇರುತ್ತೆ. ಆಮೇಲೆ ಕೈನೆಟಿಕ್ ಎನರ್ಜಿ ಡ್ಯೂ ಟು ಟ್ರಾನ್ಸ್ಲೇಷನ್ ಮೋಷನ್ ಇರುತ್ತೆ, ಕೈನೆಟಿಕ್ ಎನರ್ಜಿ ಡ್ಯೂ ಟು ರೋಲಿಂಗ್ ಇರುತ್ತೆ. ಸೊ ಟೋಟಲ್ ಕೈನೆಟಿಕ್ ಎನರ್ಜಿ ಬೇಕು ಅಂದ್ರೆ ಕೈನೆಟಿಕ್ ಎನರ್ಜಿ ಡ್ಯೂ ಟು ಟ್ರಾನ್ಸ್ಲೇಷನ್ ಮೋಷನ್, ಕೈನೆಟಿಕ್ ಎನರ್ಜಿ ಡ್ಯೂ ಟು ರೊಟೇಷನಲ್ ಮೋಷನ್ ಬೇಕಾಗುತ್ತೆ. ಸೊ ಆಮೇಲೆ ಇಲ್ಲಿ ಫಾರ್ಮುಲಾ ಬೇಕಾದ್ರೆ ಕೈನೆಟಿಕ್ ಎನರ್ಜಿ ಡ್ಯೂ ಟು ಟ್ರಾನ್ಸ್ಲೇಷನ್ ಮೋಷನ್ ಬರುತ್ತೆ ಆಫ್ ಇಂಟು ಸೆಂಟರ್ ಆಫ್ ಮಾಸ್, ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ನ VCM ಅಂತ ಗೊತ್ತಿರ, ದಟ್ ಈಸ್ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಮಾಸ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಕೊಟ್ಟಿದ್ದಾರೆ 10 ಮೀಟರ್ ಅಂಡ್ ಮಾಸ್ ಕೊಟ್ಟಿದ್ದಾರೆ 0.41 kg ಕೊಟ್ಟಿದ್ದಾರೆ ಅಂಡ್ VCM ಕೊಟ್ಟಿದ್ದಾರೆ, ದಟ್ ಈಸ್ 2 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. We know the formula for translational kinetic energy of m VCM square. So we know that VCM is equals to R omega ಅಂತ ಬರೀಬಹುದು. So KT is equals to half into m into R square omega square ಅಂತ ಬರ್ಕೋಬಹುದು. ನೋಡೋಣ, ಈ ಫಾರ್ಮುಲಾ ರೆಡಿ ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಬರುತ್ತೆ half into I omega square ಅಂತ ಬರುತ್ತೆ. So this is the axis which is passing through the center. ಸರ್ಕ್ಯುಲರ್ ಇದಕ್ಕೆ ಆಕ್ಸಿಸ್ ಸೆಂಟ್ರಲ್ ಪಾಸ್ ಆಯ್ತು ಅಂದ್ರೆ ರೊಟೇಷನ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ ಹಾಫ್ m/r² ಬರುತ್ತೆ. therefore ಕೈನೆಟಿಕ್ ರೊಟೇಷನಲ್ ಎನರ್ಜಿ ಏನ್ ಬರುತ್ತೆ ಹಾಫ್ ಇಂಟು ಹಾಫ್ m/r² ಒಮೆಗಾ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. 1/2 1/2 ಏನಾಯ್ತು, 1/4 ಆಯ್ತು. ಕರೆಕ್ಟಾ? ಸೊ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು 1/4 m/r² ಒಮೆಗಾ ಸ್ಕ್ವೇರ್. So this is second energy. So ನಮಗಿರೋ ಫಾರ್ಮುಲಾ ಟೋಟಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಟ್ರಾನ್ಸ್ಲೇಷನ್ ಎನರ್ಜಿ ಎಷ್ಟಾಗುತ್ತೆ 1/2 m/r² ಒಮೆಗಾ ಸ್ಕ್ವೇರ್. ರೊಟೇಷನಲ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ 1/4 m/r² ಒಮೆಗಾ ಸ್ಕ್ವೇರ್. ಏನ್ ಕಾಮನ್ ತಗೋಬಹುದು ನೀವು ಇದರಲ್ಲಿ 1/2 m/r² ಒಮೆಗಾ ಸ್ಕ್ವೇರ್. ಆರ್ ಒಮೆಗಾ ಅಂತಂದ್ರೆ ಏನ್ ಬರುತ್ತೆ VCM ಅಂತ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ VCM ಸ್ಕ್ವೇರ್ ಅಂತ ಬರೀಬಹುದು. 1 plus 1/2, 2 ones are 2 plus 1 3, 3/2. ಕರೆಕ್ಟಾ? 3/2 ಅಂದ್ರೆ 3/4 ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು 3/2. ಸೊ 3/2 ಅಂದ್ರೆ 3/4 ಆಯ್ತು. 3/4 m VCM ಸ್ಕ್ವೇರ್. ಅವರ ಆನ್ಸರ್ಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ಇದೆಯಾ ಚೆಕ್ ಮಾಡ್ಕೋಬೇಕು. ಎಸ್, ಇನ್ ದ ಫಾರ್ಮ್ ಆಫ್ ವ್ಯಾಲ್ಯೂಸ್ ಅಲ್ಲೇ ಕೊಟ್ಟಿದ್ದಾರೆ, ಜೌಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. therefore ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು 3 ಇಂಟು ಮಾಸ್ ಕೊಟ್ಟಿದ್ದಾರೆ 0.41 ಇಂಟು VCM ಹೇಳಿದರೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಡಿವೈಡೆಡ್ ಬೈ 4 ಏನಾಯ್ತು ಕ್ಯಾನ್ಸಲ್. therefore ಕೈನೆಟಿಕ್ ಎನರ್ಜಿ, ಟೋಟಲ್ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವ್ಯಾಲ್ಯೂ ಇಸ್ 1.23 ಜೌಲ್ಸ್ ಬರುತ್ತಪ್ಪ. ಕ್ಯಾಲ್ಕುಲೇಟ್ ಮಾಡಿ ನೋಡಿ ಬೇಕಾದ್ರೆ 1.23 ಜೌಲ್ಸ್ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಚೆಕ್ ಮಾಡಿ ನೋಡಿ, ಆಪ್ಷನ್ ಇದೆಯಾ ಚೆಕ್ ಮಾಡಿ ನೋಡಿ. 1.23 ಜೌಲ್, ಆಪ್ಷನ್ 1 is the right answer. Option 1 is the right answer. Note it down and go for next question. Question number 32. 32nd question ನೋಡಪ್ಪ, ಕಾನ್ಸೆಪ್ಷುಯಲ್ ಕ್ವೆಶ್ಚನ್. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಸರ್ಕ್ಯುಲರ್ ವೈರ್ ಆಫ್ ಮಾಸ್ m ಅಂಡ್ ರೇಡಿಯಸ್ r ಅಬೌಟ್ ಇಟ್ಸ್ ಡಯಾಮೀಟರ್ ಈಸ್ ಅಂತ ಇದೆ. ಸೊ ಒಂದು ವೈರ್ ಕೊಟ್ಟಿದ್ದಾರೆ ಅಂಡ್ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಎ ವೈರ್, ಅದಕ್ಕೆ ಆಫ್ ಇಟ್ಸ್ ಡಯಾಮೀಟರ್ ಅಲ್ಲಿ ಹೇಳ್ತಾ ಇದ್ದಾರೆ. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಸರ್ಕ್ಯುಲರ್ ವೈರ್, ಸಾರಿ ಇಟ್ಸ್ ನಾಟ್ ಎ ಸಿಲಿಂಡ್ರಿಕಲ್ ವೈರ್. ಎಕ್ಸ್ಪೆಕ್ಟ್ ಮಾಡ್ತಿರೋದೇನು ಸರ್ಕ್ಯುಲರ್ ವೈರ್ ಥ್ರೂ ಇಟ್ಸ್ ಡಯಾಮೀಟರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಟ್ ಈಸ್ ಆಗ್ಲೇ ಇರೋದ್ನಲ್ಲ ಹಾಫ್ m/r². ಸೊ m/r²/2 ಅವ್ರು ಕ್ಯಾಪಿಟಲ್ ಕೊಟ್ಟಿದ್ದಾರೆ. therefore m/r²/2 is the moment of inertia. 1/2 m/r². 1/2 m/r². Option 4 is the right answer. Option 4 is the right answer. Okay, note it down and go for next question. Question number 33. 33rd question ನೋಡಪ್ಪ. A solid sphere rolls down without, two circular discs have masses 1:2. 2 circular disc ಕೊಟ್ಟಿದ್ದಾರೆ, masses ನ ರೇಷಿಯೋ m1:m2 ಎಷ್ಟು ಕೊಟ್ಟಿದ್ದಾರೆ 1:2. 1:2. ನೆಕ್ಸ್ಟ್ ಡಯಾಮೀಟರ್ ಇಂದ ರೇಷಿಯೋ d1:d2 ಎಷ್ಟು ಕೊಟ್ಟಿದಾರಪ್ಪ 2:1. ನೆನಪಿರ್ಲಿ ಡಯಾಮೀಟರ್ ರೇಷಿಯೋ ಕೊಟ್ಟಿದ್ದಾರೆ ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ ರೇಡಿಯಸ್ ರೇಷಿಯೋ ಕೊಟ್ಟಂಗೆ. ಯಾಕೆ ಅಂತಂದ್ರೆ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ದಿ ಡಯಾಮೀಟರ್. ಸೊ ಅಂದ್ರೆ ರೇಷಿಯೋ ಮಾಡಿದಾಗ 2 ಏನಾಗ್ಬಿಡುತ್ತೆ ಕ್ಯಾನ್ಸಲ್ ಆಗುತ್ತೆ. therefore 2:1 ಅದೇ ಆಗುತ್ತೆ, ರೇಡಿಯಸ್ಗೂ ಆಗುತ್ತೆ. ರೇಷಿಯೋ ಮಾಡಿದಾಗ ಅದು ಅದೇ ತರ ಡಯಾಮೀಟರ್ ರೇಡಿಯಸ್ ಸೇಮ್ ತಗೋಬಹುದು.
The ratio of the moment of inertia is, we know that moment of inertia is equals to I is equals to mr square. So ratio I1 by I2 is equals to mass directly proportional, radius directly proportional. Therefore m1 by m2 into r1 by r2 whole square. Therefore I1 by I2 that is equals to m1 by m2 ratio 1 by 2 barutte, and r1 by r2 ratio 2 by 1 whole square ಆಗುತ್ತೆ. So 2 square ಅಂದ್ರೆ 4 ಆಗುತ್ತೆ, 4 by 2 ಅಂದ್ರೆ 2 ಆಗುತ್ತೆ. Therefore your answer is 2:1. ಕರೆಕ್ಟ್ ಅಂತ ಅನ್ಕೋತೀನಿ. 2:1 or nothing but 2. Nothing but 2. ಕರೆಕ್ಟಾ? ಆಪ್ಷನ್ ಇದೆ 2 ಇದೆ, ಸಾರಿ 2 ಆಪ್ಷನ್ ಅಂತಂದ್ರೆ 4th ಆಪ್ಷನ್ is the right answer. Note it down and go for 34th question. So go for 34th question. A solid sphere rolls down without slipping on an inclined plane of an angle 60 degree over a distance of 10 meter. The acceleration is. So inclined plane ಅಲ್ಲಿ ಮೂವ್ ಆಗ್ತಾ ಇದೆ, inclined plane ಮೂವ್ ಆಗಬೇಕಾದ್ರೆ without slipping, and already we know that g sin theta ಕಾಂಪೊನೆಂಟ್ ಗೊತ್ತಿದೆ, ವಿತೌಟ್ ಸ್ಲಿಪ್ಪಿಂಗ್ ರೋಲ್ ಆಗ್ತಾ ಇದೆ. ಸೊ ಈ ಕಾನ್ಸೆಪ್ಟ್ ಬಂದ್ರೆ ರೇಡಿಯಸ್ ಆಫ್ ಗೈರೇಷನ್ ಕಾನ್ಸೆಪ್ಟ್ ಹೋಗಬೇಕಾಗುತ್ತೆ. ವಿತೌಟ್ ಸ್ಲಿಪ್ಪಿಂಗ್ ಅಂತ ಬಂದ್ರೆ k ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2/5 r ಸ್ಕ್ವೇರ್ ಆಗುತ್ತೆ. ಅದಕ್ಕೆ ರೇಡಿಯಸ್ r ಇದ್ರೆ, ಸೊ k ಸ್ಕ್ವೇರ್ ಬೈ r ಸ್ಕ್ವೇರ್, ರೇಡಿಯಸ್ ಆಫ್ ಗೈರೇಷನ್ ಡಿವೈಡೆಡ್ ಬೈ ರೇಡಿಯಸ್ ಸ್ಕ್ವೇರ್ ಅಂತಂದ್ರೆ 2/5 ಆಗುತ್ತೆ. ದಿಸ್ ಇಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ ದ ಸ್ಪಿಯರ್, ಸಾಲಿಡ್ ಸ್ಪಿಯರ್. ಅವ್ರು ಹೇಳಿದ್ದಾರೆ ಆಂಗಲ್ ಎಷ್ಟು ಕೊಟ್ಟಿದಾರಪ್ಪ, 60 ಡಿಗ್ರಿ ಕೊಟ್ಟಿದ್ದಾರೆ. ಆಕ್ಸಲೇಷನ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಆಕ್ಸಲರೇಷನ್ ಬೇಕು ಅಂತಂದ್ರೆ ಅಲ್ಲಿ g sin theta ಇದೆ ಡಿವೈಡೆಡ್ ಬೈ 1 ಪ್ಲಸ್ k ಸ್ಕ್ವೇರ್ ಬೈ r ಸ್ಕ್ವೇರ್. ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. g ವ್ಯಾಲ್ಯೂ 10 ತಗೊಳ್ಳಿ, sin 60 ತಗೊಳ್ಳಿ. sin 60 ಏನ್ ಬರುತ್ತೆ, √3/2 ಬರುತ್ತೆ. ಕರೆಕ್ಟಾ? ಸೊ √3/2 1 ಪ್ಲಸ್ 2/5 ಎಕ್ಸಾಕ್ಟ್ ವ್ಯಾಲ್ಯೂ ದಟ್ 2/5 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ a is equals to 2 ಅಂತ 5 ಬರುತ್ತೆ. ಸೊ a is equals to 5 into √3 divided by 5 plus 2 7, 7/5, 7/5, 5 ಮೇಲೆ ಹೋಗುತ್ತೆ, that is 25 ಆಗುತ್ತೆ. ಸೊ 25 into 1.73 divided by 7 a. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದಟ್ ವ್ಯಾಲ್ಯೂ. 7 ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 7 3s ಅಂತ ಹೋಗುತ್ತೆ, ಮತ್ತೆ ಎಷ್ಟು ಉಳಿಯುತ್ತೆ, 4 ಉಳಿಯುತ್ತೆ. 4 ಉಳಿಯುತ್ತೆ ಅಂತಂದ್ರೆ 5s 3.5 into 1.73. So rough calculation, that is almost equals to 6 meter per second square ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ಓಕೆ ಬರುತ್ತೆ, ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರು ಬರುತ್ತೆ. ಸೊ ಆನ್ಸರ್ 6 ಮೀಟರ್ ಪರ್ 10 ತೊಗೊಳೋದಿಲ್ಲ, 9.8 ತೊಗೊಂಡ್ರೆ ಮೇ ಬಿ ಬರ್ಬೋದು ಅನ್ಸುತ್ತೆ. ಎಕ್ಸಾಕ್ಟ್ ಆನ್ಸರ್ 9.8 ಆದ್ರೂ 10 ಆಯ್ತು, ಯಾವ್ದಾರು ಆಯ್ತು, ಯಾವ್ದನ್ನ ತೊಗೊಂಡ್ಬೇಕಾದ್ರೆ ಸಾಲ್ವ್ ಮಾಡಿ ರಫ್ ಕ್ಯಾಲ್ಕುಲೇಷನ್ ಮಾಡಿದ್ರು ಸಾಕು. ಆಪ್ಷನ್ ನೋಡಿಪ್ಪ, ಅಲ್ಲಿ ಆಪ್ಷನ್ ನೋಡಿ 6 ಇದೆ, ಆಕ್ಚುಲಿ ನನಗೆ 6 ಬರ್ತಾ ಇದೆ. 6 meter per second square ಇದೆ, ಆಪ್ಷನ್ ಇದೆ. ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಬರುತ್ತೆ ನೋಡಿ, ಓಕೆ ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 35. $35th question ಹೇಳುತ್ತೆ ನೋಡಪ್ಪ. A man is standing at the center of the rotating table with his arms stretching. He draws his arms inwards and thereby reduce the moment of revolution by a factor of k. The angular speed of the turn will be. Angular speed ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್ ಕಾನ್ಸೆಪ್ಟ್ ಆಫ್ ಇದು ಟರ್ನಿಂಗ್ ಇದ್ರ ಮೇಲೆ ನಿಂತ್ಕೊಂಡಿದ್ದಾರೆ ಅಂತ ಯಾರು ಒಬ್ಬ ಪರ್ಸನ್ ಇದ್ದಾನೆ ಅಂತ. ಅವನೇನ್ ಮಾಡ್ತಾನೆ, ಫಸ್ಟ್ ಹ್ಯಾಂಡ್ ನ ಸ್ಟ್ರೆಚ್ ಮಾಡದ ಅಂತಂದ್ರೆ, ಸ್ಟ್ರೆಚ್ ಮಾಡಿದ್ರೆ ಸರ್ಕ್ಯುಲರ್ ಪಾತ್ ಇದೆ, ರೇಡಿಯಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಒಂದ್ ಗೊತ್ತಿರಲಿ, ಮೊಮೆಂಟ್ ಆಫ್ ಇನರ್ಷಿಯಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ರೇಡಿಯಸ್, but angular velocity inversely proportional to the radius. As radius increases, moment of inertia increases, angular velocity decreases. Okay, if the same person is standing, okay, on the same rotating disc, by folding his hand ನ ಫೋಲ್ಡ್ ಮಾಡೋದಂದ್ರೆ ರೇಡಿಯಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ರೇಡಿಯಸ್ ಕಡಿಮೆ ಆದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಗುತ್ತೆ, ಆಂಗುಲರ್ ವೆಲಾಸಿಟಿ ಜಾಸ್ತಿ ಆಗುತ್ತೆ. therefore hand ನ ಫೋಲ್ಡ್ ಮಾಡಿದ್ರಂದ್ರೆ this omega will increases by the factor of k, because first factor ಕೊಟ್ಟಿದ್ದಾರೆ k ಅಂತ ಹೇಳಿ. ಆಪ್ಷನ್ ಇದೆ ನೋಡಿ, increases, decrease, so remains constant, decreases by a factor of k square, increases by a factor of k, decreases by a factor of k. so increase ಅಂತ ಇರೋದು ಒಂದೇ ಆಪ್ಷನ್, that is third option is the right answer, increases by a factor of k.
Note it down and go for next question. Question number 36. 36th question ಹೇಳುತ್ತೆ moment of inertia in a rotational motion corresponds to dash in linear motion ಅಂತ ಇದೆ. ಈ ಲೀನಿಯರ್ ಮೋಷನ್ಗೂ ಮತ್ತೆ ರೊಟೇಷನಲ್ ಮೋಷನ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಯಾರಿಗೆ ಡಿಪೆಂಡೆನ್ಸ್ ಆಗುತ್ತೆ ಅಂತಂದ್ರೆ ದಟ್ ಈಸ್ ಮಾಸ್ಗೆ ಡಿಪೆಂಡೆನ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಫಾರ್ಮುಲಾ ಒಂದು ನಾವು ಅಬ್ಸರ್ವ್ ಮಾಡಿ, ಆಫ್ ಐ ಒಮೆಗಾ ಸ್ಕ್ವೇರ್ ಅಂತ ಬರುತ್ತೆ ಯಾವುದಕ್ಕೆ, ರೊಟೇಷನಲ್ ಕೈನೆಟಿಕ್. ಅದನ್ನ ನಾವೇನಾದ್ರೂ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿಗೆ ಬರ್ದ್ವಿ ಅಂತಂದ್ರೆ ಆಫ್ ಎಂ ವಿ ಸ್ಕ್ವೇರ್. ಲೀನಿಯರ್ ವೆಲಾಸಿಟಿ ಬದಲು ಆಂಗ್ಯುಲರ್ ವೆಲಾಸಿಟಿ, ಮಾಸ್ ಬದಲು ಮೂಮೆಂಟ್ ಆಫ್ ಇನರ್ಷಿಯಾ. ಸೊ ಎಲ್ಲೆಲ್ಲಿ ನಾವು ಮಾಸ್ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಮೂಮೆಂಟ್ ಆಫ್ ಇನರ್ಷಿಯಾ ಯೂಸ್ ಮಾಡ್ತೀವಿ. ಸೊ ಫಾರ್ ಆಪ್ಷನ್ ಮಾಸ್ ಇಸ್ ದ ರೈಟ್ ಆನ್ಸರ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಕೊಟ್ಟಿದ್ದಾರೆ ಫೋರ್ಸ್ ಅಂತ ತಗೊಂಡ್ರೆ ಅದಕ್ಕೆ ಕಂಪ್ಯಾರಿಸನ್ ಯಾವುದು, ಟಾರ್ಕ್. ವರ್ಕಿಗೆ ವರ್ಕೆ, ಎನರ್ಜಿ ಅಂತ ಬಂದ್ರೆ ಅದಕ್ಕೂ ಎನರ್ಜಿನೇ, ಬೇರೆ ಏನು ಚೇಂಜಸ್ ಆಗೋದಿಲ್ಲ. ಆಯ್ತಾ? ಫೋರ್ಸಿಗೆ ಬಂದ್ರೆ ಟಾರ್ಕ್ ಬರುತ್ತೆ, ಮಾಸಿಗೆ ಬಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ, ಅಂಡ್ ಇಂಪಲ್ಸಿಗೂ ಇಂಪಲ್ಸಸ್ ಸಿಗುತ್ತೆ. ಓಕೆ, ಸೊ ದಟ್ಸ್ ದ ಕಂಡೀಷನ್ಸ್. And note it down and go for next question, 37th question. Go for 37th. The mass of the moon is 7.34 into 10 to the power of 22 kg and the radius is 1.74 into 10 to the power of 6 meter. The value of gravitational force will be. So expectation ಏನು ಹೇಳ್ತಿದ್ದಾರೆ, value of gravitational force will be ಅಂತ ಇದೆ, ನ್ಯೂಟನ್ ಪರ್ ಕೆಜಿ ಇದೆ. ಸೊ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮಾಸ್ ನ ಕಂಡೀಷನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನ್ಯೂಟನ್ ಪರ್ ಕೆಜಿ ಇದೆ. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ ಆಕ್ಸಲರೇಷನ್ ಕ್ವಾಂಟಿಟಿ. ಬಟ್ ಇಲ್ಲಿ ಅವರು ಇಂಡೈರೆಕ್ಟ್ ಆಗಿ ಜಿ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಹಂಗೆ ತಗೊಂಡ್ವಿ ಅಂದ್ರೆ ಜಿ ಇಸ್ ಈಕ್ವಲ್ಸ್ ಏನ್ ಬರುತ್ತೆ, ಜಿ ಎಂ ಬೈ ಆರ್ ಸ್ಕ್ವೇರ್ ಬರುತ್ತೆ. ಅವ್ರು ಕೊಟ್ಟಿದ್ದಾರೆ ಜಿ ವ್ಯಾಲ್ಯೂ ಗೊತ್ತಿದೆ ನಮಗೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಜಿ ಇಸ್ ಈಕ್ವಲ್ಸ್ ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 6.67 ಇಂಟು 10 to the power of -11 ಇಂಟು ಮಾಸ್ ಆಫ್ ದಿ ಕಂಡೀಷನ್ ಅಲ್ಲಿ ಗೊತ್ತಿದೆ, ಮಾಸ್ ಆಫ್ ದಿ ಮೂನ್ ಕೊಟ್ಟಿದ್ದಾರೆ 7.34 ಇಂಟು 10 to the power of 22 divided by a radius ಕೊಟ್ಟಿದ್ದಾರೆ, that is 1.74 into 10 to the power of 6 whole square ಕೊಟ್ಟಿದ್ದಾರೆ. So exact calculate ಮಾಡಿ acceleration due to gravity and with respect to that value of gravitation force value ಕೇಳ್ತಿದ್ದಾರೆ, that is 1.62 Newton per kg ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಕೊಟ್ಟರೆ ಆಪ್ಷನ್ಸ್ ಅಲ್ಲಿ ಯಾವ್ದಿದೆ ನೋಡಪ್ಪ, ನ್ಯೂಟನ್ ಪರ್ ಕೆಜಿ 1.62 Newton per kg, option 3 is the right answer. So gravitation force ಕೇಳಿದಾರೆ ಅಂತ ನೀವು ಕೇಳಬಹುದು. So you have to go with comparison of this value with acceleration due to gravity ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಷ್ಟೇ. Okay, note it down and go for next question. Question number 38. 38th question ಹೇಳುತ್ತೆ the radius of the earth is 6400 km and g is 10 meter per second square. In order to that of body of 5 kg weighs 0 at the equator. The angular speed of the earth is, ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಂಗ್ಯುಲರ್ ಸ್ಪೀಡ್ ಆಫ್ ದಿ ಅರ್ತ್ ಯಾವಾಗ, ಬಟ್ ಝೀರೋ ವೆಯ್ಟ್ ಆದ್ರೆ ವೆಯ್ಟ್ಲೆಸ್ನೆಸ್ ಕಾನ್ಸೆಪ್ಟ್ ಬರ್ಬೇಕು. ಸೊ ವೆಯ್ಟ್ಲೆಸ್ನೆಸ್ ಕಾನ್ಸೆಪ್ಟ್ ಬಂದ್ವಿ ಅಂತಂದ್ರೆ ಎಷ್ಟನೇ ಕ್ವಶನ್, 38th ಕ್ವಶನ್ಗೆ ಯು ಹ್ಯಾವ್ ಟು ಕನ್ಸಿಡರ್ ವಿತ್ ದಟ್ ಒಮೆಗಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್, ಸ್ಕ್ವೇರ್ ಆಫ್ ರೇಡಿಯಸ್ ನ ತಗೋಬೇಕಾಗತ್ತೆ. ಸ್ಕ್ವೇರ್ ಆಫ್ ರೇಡಿಯಸ್ ನ ತಗೊಂಡ್ವಿ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎಷ್ಟು ಬರುತ್ತಪ್ಪ, 6400 ಕಿಲೋಮೀಟರ್, 6400 ಕಿಲೋಮೀಟರ್ 10 to the power of 3 ಬರುತ್ತೆ. ಅದನ್ನ ಬೇಕಾದ್ರೆ ಕನ್ವರ್ಟ್ ಮಾಡಿ, ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ 6400 ಕಿಲೋಮೀಟರ್ 3 ಇದೆ, ಅದನ್ನ ನೀವು ಬೇಕಾದ್ರೆ 4 ಮಾಡ್ಕೊಳ್ಳಿ. 4 ಮಾಡ್ಕೊಂಡ್ರೆ ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 64 ಅಂತ ಆಯ್ತು ಅಂದ್ರೆ, ಇದು 3 ಗೆ 4 ಆಯ್ತು ಅಂತಂದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ, 640 ಆಗುತ್ತೆ. 10 to the power of 4 ಆಯ್ತು, ಹೊರಗಡೆ ಬಂದ್ರೆ 10 to the power of 2 ಆಗುತ್ತೆ, ಮೇಲ್ಗಡೆ ಬಂದ್ರೆ 10 to the power of -2 ಆಗುತ್ತೆ. 640 ಸ್ಕ್ವೇರ್ ರೂಟ್ ಆಫ್ 640 ಯು ಕ್ಯಾನ್ ಟೇಕ್ ಇಟ್ ಆಸ್ ಏನ್ ತಗೊಂತೀಯಪ್ಪ, 880 ತಗೋತೀಯ. ಸೊ ಒಮೆಗಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by, ಕರೆಕ್ಟಾ, 6400 over 6400 ಕೊಟ್ಟಿದ್ದಾರೆ, 6000, ಸೊ 400 ಕೊಟ್ಟಿದ್ದಾರೆ, 640 with respect to that. ಈಕ್ವೇಟರ್ ಅಲ್ಲಿ ಕೇಳಿದ್ದಾರೆ, in order to 5 kg weighs 0, the equator ಸರಿ ಇದೆ, 64 into 10 to the power of 6400 ಇರೋದನ್ನ ಕಿಲೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿದ್ದೀನಿ. 64 into 10 to the power of ಏನಾಗುತ್ತೆ, 1 ಆಗ್ಬಿಡುತ್ತೆ. 640 ತಗೊಂಡೆ ಅಂತಂದ್ರೆ 10 to the power of 2 ಆಗುತ್ತೆ. ಒಂದು ವ್ಯಾಲ್ಯೂ ಕಡಿಮೆ ಆದ್ರೆ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇದು ಕರೆಕ್ಟ್ 4 ಆಗುತ್ತೆ, 2 ಆಗುತ್ತೆ, ಇದು 2 ಮೇಲೆ ಹೋದ್ರೆ -2 ಆಗುತ್ತೆ. ಸೊ 640 80 ಬರ್ಕೋಬೋದಾ, ಇನ್ನ ಒಂದು ತಗೊಳ್ಳೋದೇ ಆಯ್ತು ಅಂದ್ರೆ 10 to the power of 8, 64ಗೆ 8 ಆಗುತ್ತೆ, 80 ಆಗುತ್ತಾ, 80 into 80 ಕರೆಕ್ಟ್ 640. ಸೊ 80 into 80 6400 ಆಗುತ್ತೆ, ಕರೆಕ್ಟ್ ಇದೆ. ಎಸ್,
ಇದು 8 ಆಗುತ್ತೆ, 10 to the power of minus 2 ಕೆಳಗೆ ಪ್ಲಸ್ 2 ಆಗುತ್ತೆ, ದಟ್ ಈಸ್ 800 ಆಗುತ್ತೆ. ಸೊ ಒಮೆಗಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/800. ಕರೆಕ್ಟ್ ಇದೆ. ಯಾಕೆ ಅಂತಂದ್ರೆ ಇದು 614 ಸ್ಕ್ವೇರ್ ತಗೊಂಡ್ರಿ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ದಟ್ ವ್ಯಾಲ್ಯೂ 8 ಇಂಟು 10 to the power of minus 1 ತಗೊಂಡ್ರಿ ಅಂತಂದ್ರೆ ಅದು ವ್ಯಾಲ್ಯೂ ಮತ್ತೆ 1 ಆಗುತ್ತೆ, 0.1 ವ್ಯಾಲ್ಯೂ 1 ಆಗುತ್ತೆ. ದೆನ್ ಫೋರ್ 8 ನೇ ಒಳ್ಳೆ ತಗೋತೀವಿ, 10 to the power of minus 2 ಕೆಳಗೆ ಬಂದ್ರೆ ಪ್ಲಸ್ 2, ದಟ್ ಈಸ್ 800 ಆಗುತ್ತೆ. ಸೊ 1/800 is the answer, radian per second unit, because ನಮಗೆ ಗೊತ್ತಿದೆ ಒಮೆಗಾ ವ್ಯಾಲ್ಯೂ ರೇಡಿಯನ್ ಪರ್ ಸೆಕೆಂಡ್ ಬರುತ್ತೆ. ಸೊ ಆಪ್ಷನ್ ಇದೆ ನೋಡ್ಕೊಳ್ಳಿ, 1/800, ಎಸ್ 1/800 ರೇಡಿಯನ್ ಪರ್ ಸೆಕೆಂಡ್. ಯಾವ ಆಪ್ಷನ್ ಆಗುತ್ತಪ್ಪ? ದಟ್ ಈಸ್ ಆಪ್ಷನ್ 1. ಎಸ್, ಆಪ್ಷನ್ 1 is the right answer. Go for 39th question. ಸೊ ಕ್ವಶನ್ ನಂಬರ್ 38 ಅಲ್ಲಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದ್ರಲ್ಲಿ ಇನ್ನೊಂದು ಕಂಡೀಷನ್ ಕೂಡ ಸಾಲ್ವ್ ಮಾಡ್ಬೇಕಾದ್ರೆ ನಾನು 10 to the power of minus 1 ಸಾಲ್ವ್ ಮಾಡ್ಬೇಕು ಹೇಳಿದ್ನಲ್ಲ. ಸೊ ಒಮೆಗಾ ಸ್ಕ್ವೇರ್ ಒಮೆಗಾ ಇಸ್ ಈಕ್ವಲ್ಸ್ ಟು ಏನು ಬಂತು, ಸ್ಕ್ವೇರ್ ರೂಟ್ ಆಫ್ ಜಿ ಬೈ ಆರ್ ಅಂತ ಬಂತು, ದಟ್ ಈಸ್ ಈಕ್ವಲ್ಸ್ ಟು ನೀವು ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಆರ್ ಮಾತ್ರ ತಗೊಂಡು ಸಾಲ್ವ್ ಮಾಡಿದೆ, ಆಗ್ಲೂ ಕೂಡ ಆನ್ಸರ್ ಸರಿ ಬರುತ್ತೆ. ಜಿ ನೀವು ಬೇಕಾದ್ರೆ 10 ಅಂತ ತಗೊಂಡ್ರೆ 6400 ಇಂಟು ಕಿಲೋ 10 to the power of plus 3 ಅಂತ ಬಂದ್ರೆ, ಸೊ ಇದು 10 to the power of plus 1 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ, 2 ಆಗುತ್ತೆ. ದೆನ್ ನಮ್ಮ ಆನ್ಸರ್ ಕರೆಕ್ಟ್ ಆಗಿ ಅಷ್ಟೇ ಬರುತ್ತೆ, 1/800 ಬರುತ್ತೆ ಸಾಲ್ವ್ ಮಾಡಿ ನಂತರ. ಓಕೆ, so go for next question, question number 39. If density of earth increases 4 times and its radius becomes half of the what is the weight ಅಂತ ಇದೆ. ಡೆನ್ಸಿಟಿ ಏನಾಗುತ್ತೆ 4 ಟೈಮ್ಸ್, ಮತ್ತೆ ಅವ್ರು ಹೇಳ್ತಾರೆ ರೇಡಿಯಸ್ ಏನಾಗುತ್ತೆ ಆಫ್ ಅಂತ ಹೇಳ್ತಾರೆ. ವಾಟ್ ಹ್ಯಾಪನ್ಸ್ ಟು ದ weight ಅಂತ ತಗೊಂಡ್ರೆ weight is proportional nothing but m into g, that is the proportional to density into radius ಬರುತ್ತೆ. ಅವ್ರು ಹೇಳ್ತಾರೆ ಡೆನ್ಸಿಟಿ 4 ಟೈಮ್ಸ್ ಜಾಸ್ತಿ ಆಗುತ್ತೆ, ರೇಡಿಯಸ್ ಆಫ್ ಆಗುತ್ತೆ ಅಂತಂದ್ರೆ 1s or 2s, therefore weight ಎಷ್ಟಾಗುತ್ತೆ, ದಟ್ ಬಿಕಮ್ಸ್ ಡಬಲ್ ಆಗುತ್ತೆ. ನೆನಪಿರ್ಲಿ. ಸೊ ಆಪ್ಷನ್ ಇದೆ, ಇಟ್ ಬಿಕಮ್ಸ್ ಡಬಲ್. ಆಪ್ಷನ್ 3 is the right answer. Note it down and go for next question. Question number 40. Go for 40th question. A rocket is launched with velocity 10 km per second. V value ಕೊಟ್ಟಿದ್ದಾರೆ. If radius of earth is r, then maximum height attained by it will be. Maximum height ಎಷ್ಟು ಅಟೆಂಡ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, h ವ್ಯಾಲ್ಯೂ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಸೊ ಒಂದ್ ಗೊತ್ತಿರಲಿ, ನಾವು ರಾಕೆಟ್ ನ ಲಾಂಚ್ ಮಾಡ್ತೀವಿ ವಿತ್ ಫ್ರಮ್ ದ ಸರ್ಫೇಸ್ ಆಫ್ ಅರ್ತ್ ಅಂತಂದ್ರೆ ದಿಸ್ ಇಸ್ ರೇಡಿಯಸ್. ಓಕೆ, ಎಷ್ಟು ಹೈಟ್ ಗೆ ಲಾಂಚ್ ಮಾಡ್ತೀವಿ, h ಅಷ್ಟು ಹೈಟ್ ಗೆ ಅಂತ ಅನ್ಕೊಳ್ಳಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಹೈಟ್ ಎಷ್ಟಾಯ್ತು, r ಪ್ಲಸ್ h ಆಯ್ತು. ಈ ಪಾಯಿಂಟ್ ಗೆ ಬಂದ್ರೆ ನಮಗೆ ಏನ್ ಸಿಗುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಸಿಗುತ್ತೆ. ದೇರ್ಫೋರ್ mg ಇಂಟು ಆರ್ ಪ್ಲಸ್ ಎಚ್ ಬರುತ್ತೆ. ದಟ್ ಶುಡ್ ಬಿ ಈಕ್ವಲ್ಸ್ ಟು ಯಾವ ಎನರ್ಜಿಗೆ ಈಕ್ವಲ್ ಆಗಬೇಕು, ಕೈನೆಟಿಕ್ ಎನರ್ಜಿ, ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಎಂ ವಿ ಸ್ಕ್ವೇರ್. ಹಾಫ್ ಎಂ ವಿ ಸ್ಕ್ವೇರ್ ಗೆ ಈಕ್ವಲ್ ಆಗುತ್ತೆ. ಎಂ ಕ್ಯಾನ್ಸಲ್ ಆಯ್ತು. ಸೊ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ 2g. ಅವರು ವಿ ಹೇಳ್ತಾರೆ 10 ಇಂಟು 10, ಕರೆಕ್ಟಾ? 10 ಮೀಟರ್ ಅಲ್ಲ, 10 ಕಿಲೋಮೀಟರ್ ಕೊಟ್ಟಿದ್ದಾರೆ. ದೇರ್ಫೋರ್ 10 ಕಿಲೋಮೀಟರ್ 10 ಇಂಟು 10 to the power of 3 whole square divided by 2 ಇಂಟು 10. ನಮಗೆ ಬೇಕಾಗಿರೋದೇನು, h ವ್ಯಾಲ್ಯೂ. ಸೊ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ಸ್ ಟು 10 ಇಂಟು 10 to the power of 3 ನ 1000 ಅಂತ ಬರ್ಕೋಬಹುದು, ಇಂಟು 10 ಇಂಟು 10 to the power of 1000 ಅಂತ ಬರ್ಕೋಬಹುದು, ಡಿವೈಡೆಡ್ ಬೈ 10. ಒಂದು 10 ಕ್ಯಾನ್ಸಲ್ ಆಯ್ತು, ಕರೆಕ್ಟಾ? ಇನ್ನು ನೀವು ಅಬ್ಸರ್ವ್ ಮಾಡ್ಬೇಕಾದ್ರಲ್ಲಿ ಇದು 1s ಆಗುತ್ತೆ, ಇದು 5s ಆಗುತ್ತೆ. ಸೊ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ಸ್ ಟು 5 ಇಂಟು ದಿಸ್ 1000 ಇಂಟು 1000, 10 to the power of ಏನ್ ಬರುತ್ತಪ್ಪ, 6 ಬರುತ್ತೆ. ಅಂದ್ರೆ 1000 ಇಂಟು 10 to the power of 3 ಅಂತಂದ್ರೆ ಏನ್ ಬರುತ್ತೆ, ಕಿಲೋಮೀಟರ್ ಬರುತ್ತೆ. ಸೊ ರಫ್ ಆಗಿ ನಾನು ಅದನ್ನ ಏನ್ ಬರ್ಕೋಬಹುದು, ದಿಸ್ ಹೋಲ್ ವ್ಯಾಲ್ಯೂ, ಇದನ್ನ ರೇಡಿಯಸ್ ಆರ್ ಅಂತ ಬರ್ಕೊಂಡ್ರೆ 5r ಆಗುತ್ತೆ. ದೇರ್ಫೋರ್ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ಸ್ ಟು 5r ಇದೆ ಅಂತಂದ್ರೆ ಎಚ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 5r ಮೈನಸ್ ಆರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆನ್ಸರ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ 2r 3r 4r 5r ಇದೆ. ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಆನ್ಸರ್ r ಅಲ್ಲೇ ಇದೆ, ದಟ್ ಈಸ್ 4r ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬಿಕಮ್ಸ್ ದಟ್ ರೇಡಿಯಸ್ ನಾವು ತಗೊಂಡಿದೀವಿ. ಅಬ್ಸರ್ವ್ ಮಾಡಿ, ಆಪ್ಷನ್ 4r ಇದೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 41st ಕ್ವೆಶ್ಚನ್ ಹೇಳುತ್ತೆ, ಗಿವನ್ mass of the moon is 1/81 times of the mass of the earth and corresponding to the radius is 1/4 of the earth.
If escape velocity of Earth's surface is 11.2 km per second, the value of same the surface of moon is. ಸೊ ಕ್ವಶನ್ ಏನ್ ಹೇಳುತ್ತೆ, ಎಸ್ಕೇಪ್ ವೆಲಾಸಿಟಿ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಸೊ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಅಂತ ತಗೊಂಡ್ವಿ ಅಂತಂದ್ರೆ ದಟ್ ಈಸ್ 2m, ದಟ್ ಈಸ್ ಮಾಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಆಕ್ಸಲರೇಷನ್ ಟು ಕಾನ್ಸ್ಟೆಂಟ್ ಇದೆಲ್ಲ 2gm/r ಬರುತ್ತೆ. ದಿಸ್ ಇಸ್ ಮಾಸ್ ಆಫ್ ಅರ್ತ್. ಅದು 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅದೇ ಮಾಸ್ ಆಫ್ ಮೂನ್ ನ ತಗೋತೀನಿ ಅಂತಂದ್ರೆ ಅವ್ರು ಹೇಳ್ತಾರೆ ಜಿ ವ್ಯಾಲ್ಯೂ ಆಗೇ ಇರಲಿ, ಬಟ್ ಮಾಸ್ ವ್ಯಾಲ್ಯೂ 81 ಟೈಮ್ಸ್ ವೇರಿಯೇಷನ್ ಆಗುತ್ತೆ, ರೇಡಿಯಸ್ ವ್ಯಾಲ್ಯೂ 4 ಟೈಮ್ಸ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಹಂಗ್ ತಗೊಂಡ್ವಿ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಏನ್ ಬರುತ್ತೆ, 2gm ಇರ್ಲಿ, ಆರ್ ಸಪರೇಟ್ ಆಗಿ ಬರಲಿ, ಇಂಟು ಏನ್ ಬರುತ್ತೆ 4/81 ಸಪರೇಟ್ ಆಗಿ ಬರುತ್ತೆ. 4 ಗೆ ಸ್ಕ್ವೇರ್ ರೂಟ್ 2, 81 ಗೆ 9 ಆಗುತ್ತೆ, ಹೊರಡೆ ಬಂದ್ರೆ ಏನಾಗುತ್ತೆ, ದಟ್ ಈಸ್ vm ಇಸ್ ಈಕ್ವಲ್ಸ್ ಟು 2/9 ಆಗುತ್ತೆ ಇಂಟು ರೂಟ್ ಆಫ್ 2gm/r. 2gm/r ಅಂದ್ರೆ ve, ದಟ್ ಈಸ್ ವ್ಯಾಲ್ಯೂ ಇಸ್ 11.2. 2 into 11.2 divided by 9, 22.4 divided by 9 ಬರುತ್ತೆ. ಸೊ ವೆರಿ ನಿಯರೆಸ್ಟ್ ಆನ್ಸರ್ ಅಂದ್ರೆ 2.5 ಕಿಲೋಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟೇ ಬರುತ್ತೆ, 2.5 ಕಿಲೋಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ಏನ್ ಹೇಳುತ್ತೆ 2.5 ಕಿಲೋಮೀಟರ್ ಪರ್ ಸೆಕೆಂಡ್. ಆಪ್ಷನ್ 3 is the right answer. Option 3 is the right answer. Okay, note it down and go for next question. 42. 42nd question ಹೇಳುತ್ತೆ, if VE and V0 are represent the escape velocity and orbital velocity of the satellite corresponding to a circular orbit of radius r, then ಅಂತ ಇದೆ. ಒಂದು ನಮಗೆ ಗೊತ್ತಿರೋದೇನು ಅಂತಂದ್ರೆ ಎಸ್ಕೇಪ್ ವೆಲಾಸಿಟಿ ಈಕ್ವೇಶನ್ ಈಗಿನ ತಗೊಂಡಿದ್ದಲ್ಲಪ್ಪ, 42nd ಕ್ವೆಶ್ಚನ್ ಅಲ್ವಾ. ಎಸ್ಕೇಪ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2gm/r ಇತ್ತಲ್ಲ, ಇದು ನೀವು ಕೂಡ ಬರಿಬಹುದು. ಸ್ಕ್ವೇರ್ ರೂಟ್ ಆಫ್ ಏನ್ ಬರುತ್ತಪ್ಪ 2gr ಅಂತ ಬರಿಬಹುದು. ಓಕೆ, ಅವ್ರು ಹೇಳ್ತಾರೆ ನೆಕ್ಸ್ಟ್ ಆರ್ಬಿಟಲ್ ವೆಲಾಸಿಟಿ ತಗೊಂಡ್ರೆ ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ದಟ್ gr ಬರುತ್ತೆ. ಹಂಗ್ ಬರ್ಕೊಂಡ್ವಿ ಅಂದ್ರೆ ಇದನ್ನ ಬರಿಬೋದಲ್ಲ, √2 ಇಂಟು √gr ಅಂತ ಬರಿಬಹುದು. therefore escape velocity is equals to √2 times of orbital velocity. ಕರೆಕ್ಟಾ? ಸೊ ಆಪ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಹೇಳುತ್ತೆ √2 v0 is equals to ve, √2 v0 is equals to ve. Third option is the right answer. Okay, note it down and go for next question. Question number 43rd. 43rd question nodapa. The maximum and minimum distances of a sun are 8 into 10 to the power of 12 meter and 1.6 into 10 to the power of 12 meter. If its velocity when nearest to the sun is 60 meter per second, nearest ಅಂತಂದಾಗ automatically ನಿಮಗೆ ಗೊತ್ತಿದೆ that is maximum velocity. What will be its velocity at meter per second when it's farthest ಅಂತ ಇದೆ. ಸೊ farthest ಇರಬೇಕಾದ್ರೆ ಕೇಳ್ತಾ ಇದೆ. ಇದೇನು ಅಂತಂದ್ರೆ ವೆಲಾಸಿಟಿ ಮ್ಯಾಕ್ಸಿಮಮ್ ಇತ್ತು ಅಂತಂದ್ರೆ ಡಿಸ್ಟೆನ್ಸ್ ಮಿನಿಮಮ್ ಇರುತ್ತೆ. ವೆಲಾಸಿಟಿ ಮಿನಿಮಮ್ ಇತ್ತು ಅಂತಂದ್ರೆ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. L is equals to mvr. ಮಾಸ್ ಸೇಮ್ ಅಲ್ಲ, ಇಬ್ಬರಿಗೂ ಮಾಸ್ ಸೇಮ್, m ಸೇಮ್ ಇರುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇದನ್ನ ತರ ತಗೋಬಹುದು. ಇವರು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಡಿಸ್ಟೆನ್ಸ್ ಕ್ವಶನ್ ಕೇಳ್ತಾ ಇದಾರೆ. ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು? ಇಫ್ ಇಟ್ಸ್ ವೆಲಾಸಿಟಿ ವೆನ್ ನಿಯರೆಸ್ಟ್ ಟು ದ ಸನ್, ನಿಯರೆಸ್ಟ್ ಟು ದ ಸನ್ ಅಂದ್ರೆ ವಿ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, ವಿ ಮಿನಿಮಮ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಸೊ ವಿ ಮಿನಿಮಮ್ ಇಸ್ ಈಕ್ವಲ್ಸ್ ಟು ವಿ ಮ್ಯಾಕ್ಸಿಮಮ್ ಇಂಟು ಆರ್ ಮಿನಿಮಮ್ ಡಿವೈಡೆಡ್ ಬೈ ಆರ್ ಮ್ಯಾಕ್ಸಿಮಮ್. ಸೊ ವಿ ಮಿನಿಮಮ್ ಇಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 60 ಕೊಟ್ಟಿದ್ದಾರೆ, ಹೌದಪ್ಪ, 60 ಇಂಟು ಆರ್ ಮಿನಿಮಮ್ ಎಷ್ಟು ಕೊಟ್ಟಿದ್ದಾರಪ್ಪ, ದಟ್ ಇಸ್ 1.6 ಕೊಟ್ಟಿದ್ದಾರೆ, 1.6 ಇಂಟು 10 ಟು ದಿ ಪವರ್ ಆಫ್ 12. ಆರ್ ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಿದ್ದಾರಪ್ಪ, 8 ಇಂಟು 10 ಟು ದಿ ಪವರ್ ಆಫ್ 12. ಕ್ಯಾನ್ಸಲ್. ಸೊ ಇದನ್ನ ನಾನು ಏನ್ ಬರ್ಕೋಬಹುದು, 16 ಅಂತ ಬರ್ಕೋ. 6 ಇಂಟು 16 ಅಂದ್ರೆ 8 1s 8 2s ಆಗುತ್ತೆ, ಇದು 6 ಆಗುತ್ತೆ. 6 ಇಂಟು 2 12 ಆಗುತ್ತೆ. ಸೊ 12 ಮೀಟರ್ ಪರ್ ಸೆಕೆಂಡ್ ಆಗಿದ್ದು 1.6 ಆಗಲ್ಲ, 16 ಆಗುತ್ತೆ. 60 ಇರೋದು 1.6 ಆಗಿರೋದು 16 ಆಗುತ್ತೆ, 6 ಆಗುತ್ತೆ, ಇದು 16 ಆಗುತ್ತೆ. ದಟ್ಸ್ ವೈ ಈಸಿ ಕ್ಯಾಲ್ಕುಲೇಷನ್ ಆಯಿತು. 12 ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಇದೆ ನೋಡಿ, 12 meter per second. Option 4 is the right answer. Okay, note it down and go for 44th question. So go for 44th question. The mass of the planet that has a moon whose time period and orbital radius are t and r respectively can be written as. ಅವರು ಮಾಸ್ಗೆ ಡೈಮೆನ್ಷನ್ ಫಾರ್ಮುಲಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ ದ ಕಾನ್ಸೆಪ್ಟ್ ಆಫ್ ಯಾವ್ದ್ರಲ್ಲಿ ಬರೀಬೇಕು, ಟೈಮ್ ಪೀರಿಯಡ್ ಟಿ ಅಲ್ಲಿ ಇರಬೇಕು ಮತ್ತೆ ರೇಡಿಯಸ್ ಆರ್ ಅಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ.
ಹಂಗೆ ತಗೊಂಡ್ರೆ ವಿ ಹ್ಯಾವ್ ಟು ಗೋ ವಿತ್ ಪೊಟೆನ್ಷಿಯಲ್ ಎನರ್ಜಿ ಅಲಾಂಗ್ ವಿತ್ ಕೈನೆಟಿಕ್ ಎನರ್ಜಿ. ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಫಾರ್ಮುಲಾ ಈಸಿಯಾಗಿ ಅಪ್ಲೈ ಆಗಿ ಆನ್ಸರ್ ಸಿಗುತ್ತೆ. ಏನ್ ಬರುತ್ತೆ, ಕೈನೆಟಿಕ್ ಎನರ್ಜಿ ಬಂದ್ರೆ ಎಂ ಒಮೆಗಾ ಸ್ಕ್ವೇರ್ ಆರ್ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿಗೆ ಜಿ ಎಂ ಡಿವೈಡೆಡ್ ಬೈ ಆರ್ ಬರುತ್ತೆ. ಎಂ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ ದ ಕಾನ್ಸೆಪ್ಟ್ ಆಫ್ ಟೈಮ್ ಪೀರಿಯಡ್ ಬೇಕು ಅಂದ್ರೆ ಒಮೆಗಾ ಅಂತ ಬರ್ಬೋದು 2π/t ಹೋಲ್ ಸ್ಕ್ವೇರ್ ಇಂಟು ಆರ್ ದಟ್ ಈಸ್ ಈಕ್ವಲ್ಸ್ ಟು ಜಿ ಎಂ ಬೈ ಆರ್ ಆಗುತ್ತೆ. ಆರ್ ಈ ಕಡೆ ಬಂದ್ರೆ ಜಿ ಎಂ ದಟ್ ಈಸ್ ಈಕ್ವಲ್ಸ್ ಟು 4π ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಆಗುತ್ತೆ. ಎಂ ಬೇಕು ಅಂತಂದ್ರೆ 4π ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಟಿ ಸ್ಕ್ವೇರ್ ಆಗುತ್ತೆ. ಸೊ 4π ಸ್ಕ್ವೇರ್ ಆರ್ ಸ್ಕ್ವೇರ್, ಜಿ ಮೇಲ್ ಬಂದ್ರೆ ಜಿ ಟು ದಿ ಪವರ್ ಆಫ್ -1 ಆಗುತ್ತೆ, ಟಿ ಮೇಲ್ ಬಂದ್ರೆ 10 ಟು ದಿ ಪವರ್ ಆಫ್ -2 ಆಗುತ್ತೆ. ಸೊ ದಿಸ್ ಇಸ್ ಆನ್ಸರ್. 4π ಸ್ಕ್ವೇರ್ ಆರ್ ಸ್ಕ್ವೇರ್ ಜಿ ಟು ದಿ ಪವರ್ ಆಫ್ -1 ಟಿ ಟು ದಿ ಪವರ್ ಆಫ್ -2. 4π ಸ್ಕ್ವೇರ್ ಆರ್ ಸ್ಕ್ವೇರ್ ಜಿ ಟು ದಿ ಪವರ್ ಆಫ್ -1, ಆರ್ ಸ್ಕ್ವೇರ್ ಆರ್ ಕ್ಯೂಬ್ ಆಯ್ತಾ? ಹಾ, ಆರ್ ಸ್ಕ್ವೇರ್ ತಾನೆ, ಆರ್ ಕ್ಯೂಬ್ ಇದೆಯಾ, ಆರ್ ಸ್ಕ್ವೇರ್ ಇದೆಯಾ? ಆರ್ ಕ್ಯೂಬ್ ಇದೆ. ಜಿ ಎಂ ಬೈ ಆರ್ ಸ್ಕ್ವೇರ್, ಇಲ್ಲಿ ಮಿಸ್ಟೇಕ್ ಮಾಡಿ, ಆರ್ ಸ್ಕ್ವೇರ್ ಆರ್ ಕ್ಯೂಬ್. ಸೊ ಆರ್ ಟು ದಿ ಪವರ್ ಆಫ್ ಆರ್ ಕ್ಯೂಬ್, ಸಾರಿ. ಸೊ ಇಲ್ಲಿ ಜಿ ಎಂ ಬೈ ಆರ್ ಸ್ಕ್ವೇರ್ ಅಲ್ಲ, ಆರ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ದ ಫೋರ್ಸ್ ಇಕ್ವೇಶನ್. ಸೊ ಫೋರ್ಸ್ ಇಕ್ವೇಶನ್ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ಎನರ್ಜಿ ಇಕ್ವೇಶನ್ ಆದ್ರೆ ಆರ್ ಆಗ್ಬಿಡುತ್ತೆ, ನಾನು ಫೋರ್ಸ್ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು. ಸೊ ಎಮ್ ಇಸ್ ಈಕ್ವಲ್ಸ್ ಟು ಆನ್ಸರ್ ಸಿಕ್ತು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. Note it down and go for next question. Question number 45 and last question. So go for last question, 45th question. So very important question regarding the graph. Which one of the following graphs represents correctly the variation of gravitational field with the distance from the center of a spherical shell of mass m and radius r? Shell ಕೊಟ್ಟಿದ್ದಾರೆ. Okay. This having radius a, distance ಹೇಳ್ತಾ ಇದ್ದಾರೆ, ಡಿಸ್ಟೆನ್ಸ್ r ಅಷ್ಟು ಡಿಸ್ಟೆನ್ಸ್ ಇರಲಿ ಅಂತ ಹೇಳ್ತಾರೆ. ಒಂದ್ ನೆನಪಿರ್ಲಿ, ವಿತ್ ರೆಸ್ಪೆಕ್ಟ್ ಟು ದಿಸ್, ಎಲ್ಲಿಂದ ಎಲ್ಲಿಗೆ, ಸೆಂಟರ್ ಇಂದ ಸರ್ಫೇಸ್ಗೆ ತಗೊಂಡ್ವಿ ಅಂದ್ರೆ ಇಂಟೆನ್ಸಿಟಿ ಇಸ್ ಕಾನ್ಸ್ಟೆಂಟ್. ಅದೇ ವಿತ್ ಡಿಸ್ಟೆನ್ಸ್ ನಾವು ಹೋಯ್ತು ಅಂತಂದ್ರೆ ಇಂಟೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಗ್ರಾಫ್ ನ ಪ್ಲಾಟ್ ಮಾಡಿದ್ವಿ ಅಂತಂದ್ರೆ ಇಂಟೆನ್ಸಿಟಿ ವರ್ಸಸ್ ಯಾರಿಗೆ ಗ್ರಾಫ್ ನ ಕೇಳ್ತಾರೆ, ಆರ್ ಗೆ ತಗೊಂಡ್ವಿ ಅಂತಂದ್ರೆ ಅಪ್ ಟು ಆರ್ ಇಸ್ ಈಕ್ವಲ್ಸ್ ಟು ಎ ಬರೋ ತನಕ ಇಂಟೆನ್ಸಿಟಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಆಮೇಲೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗ್ಬೇಕಂದ್ರೆ ರೀಸನ್, ಈ ಐ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ದಿಸ್ ಇಸ್ ರೆಕ್ಟಾಂಗುಲರ್ ಹೈಪರ್ಬೋಲಾ. rectangular hyperbola. So therefore option ನೀವೇ ನೋಡ್ಕೋಬೇಕು. ಆಕ್ಚುಲ್ ಆಗಿ ನಾನು ಬರ್ದಂಗೆ ಕೊಟ್ಟಿಲ್ಲ ಅಂತಂದ್ರು ಒಂದು ರೆಕ್ಟಾಂಗುಲರ್ ಹೈಪರ್ಬೋಲಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಫಾರ್ ದಿಸ್ ಕ್ವಶನ್ ಫಸ್ಟ್ ಗ್ರಾಫ್, ಸೆಕೆಂಡ್ ಗ್ರಾಫ್, ಥರ್ಡ್ ಗ್ರಾಫ್, ಫೋರ್ತ್ ಗ್ರಾಫ್ ಮೂರು ನೋಡಿ. ಫೋರ್ತ್ ಗ್ರಾಫ್ ಅಸೆಂಟ್ ಟು ಡಿಸೆಂಟ್, ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗುತ್ತೆ ಲೀನಿಯರ್ ಆಗಿ. ಸೊ ಇಟ್ಸ್ ರಾಂಗ್ ಆನ್ಸರ್. ರೆಕ್ಟಾಂಗುಲರ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಆಗಿ ಎಕ್ಸ್ಪೋನೆನ್ಷಿಯಲ್ ಡಿಕ್ರೀಸ್ ಆಗ್ತಾ ಇದೆ, ಇಟ್ಸ್ ಆಲ್ಸೋ ರಾಂಗ್ ಆನ್ಸರ್. ಲೀನಿಯರ್ ಆಗಿ ಇನ್ಕ್ರೀಸ್ ಆಗಿ ಎಕ್ಸ್ಪೋನೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಬಟ್ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಅಂದ್ರೆ ಫಸ್ಟ್ ಆಪ್ಷನ್ ಇದೆಯಲ್ಲ, ಇಲ್ಲಿಂದ ಕಾನ್ಸ್ಟೆಂಟ್ ಇದೆ, ಸೊ ದೆನ್ ಇಟ್ಸ್ ಡಿಕ್ರೀಸಸ್. therefore first option is the right answer. Note it down, and this will ends to your split 2 and 3. almost ನಾನು ಡಿಸ್ಕಸ್ ಮಾಡಿರಲಿ 4 ಚಾಪ್ಟರ್ ಇದೆ. 4 ಚಾಪ್ಟರ್ ಅಂತ ತಗೊಂಡ್ವಿ ಅಂತಂದ್ರೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಪ್ಲಸ್ ಅದಕ್ಕೆ ಫ್ರಿಕ್ಷನ್ ಆಡ್ ಮಾಡಿದ್ವಿ. Newton's laws of motion, friction, work power energy, system of particles, rotation, motion, gravitation. So it having enormous concepts. So that's why we having a very important questions in this discussion. So ಎಲ್ಲದೂ ಕೂಡ ಇನ್ನೊಂದ್ಸಲಿ ನೀವು ಯಾವಾಗಲೂ ತುಂಬಾ ಕಷ್ಟ ಅನಿಸ್ತಾ ಇದೆ ಅಥವಾ ಯಾವ್ದಾದ್ರು ಕ್ವಶನ್ಸ್ ನಿಮಗೆ ಕಷ್ಟ ಅನಿಸ್ತು ಅಂತಂದಾಗ ಅದನ್ನ ಜಸ್ಟ್ ವ್ಯೂ ಮಾಡಿ, ಪಾಯಿಂಟ್ಸ್ ಏನು ಹೇಳಿದೀವಿ ಅದನ್ನ ನೋಟ್ ಮಾಡ್ಕೊಂಡಿರೋದನ್ನ ಒಂದ್ಸಲಿ ರಿವೈಸ್ ಮಾಡಿ. ಸೊ ಮಲ್ಟಿಪಲ್ ಟೈಮ್ಸ್ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹೆಲ್ಪ್ ಆಗಿದೆ. ಓಕೆ, ಹೋಪ್ ದಟ್ ಯು get all the solution for the questions. Okay, so we will meet in the next any one of the discussion classes. Until, take care, be safe, thank you.